ಹಾಯ್ ಎವ್ರಿವನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ನಾನು ಟಾಪ್ 65 ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿದ್ದೆ. ಅದಕ್ಕೆ ಇಷ್ಟೊಂದು ಸಪೋರ್ಟ್ ಕೊಟ್ಟು ಕಂಟೆಂಟ್ ಲೈಕ್ ಮಾಡಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಸೊ ಈ ವಿಡಿಯೋದಲ್ಲೂ ಕೂಡ ನಾನು ಮಾರ್ಚ್ ಮಂತಿಂದು ಫೆಬ್ರವರಿ ಮಂತಿಂದು ಕರೆಂಟ್ ಅಫೇರ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇದರಲ್ಲೂ ಕೂಡ ಸೇಮ್ ಕಂಟೆಂಟ್ ಸೇಮ್ ಕ್ವಾಲಿಟಿ ಇದೆ ಕಂಟೆಂಟ್ದು. ಸೊ ಇದಕ್ಕೂ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಕ್ವಶನ್ನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಾರಂಗ್ ಮತ್ತು ಸೂರ್ಯಕಿರಣ್. ಸೊ ರೀಸೆಂಟಾಗಿ ನ್ಯೂಸಲ್ಲಿದ್ದಂತಹ ಸಾರಂಗ್ ಮತ್ತು ಸೂರ್ಯಕಿರಣ್ ಇವೆರಡು ಹೆಲಿಕಾಪ್ಟರ್ಗಳಾಗಿವೆ. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, ಇವೆರಡು ಹೆಲಿಕಾಪ್ಟರ್ಗಳು. ನೋಡಿ, ರೀಸೆಂಟಾಗಿ ಬೆಂಗಳೂರಿನ ಯಲಹಂಕದಲ್ಲಿ 13ನೇ ಆವೃತ್ತಿಯ ಏರ್ ಶೋ ನಡೆಯಿತು. ಏರ್ ಶೋ ಅಂದರೆ ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಡಿಫ್ರೆಂಟ್ ಏರ್ಕ್ರಾಫ್ಟ್ಗಳು ಆಕಾಶದಲ್ಲಿ ಹೋಗಿ ಈ ಥರ ತಮ್ಮ ಪ್ರದರ್ಶನವನ್ನು ನೀಡ್ತವೆ, ಪರ್ಫಾರ್ಮೆನ್ಸನ್ನು ಎಕ್ಸಿಬಿಟ್ ಮಾಡ್ತವೆ. ಇದು ಏರ್ ಶೋ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಇದು ನೆನ್ಪಿಡ್ಬೇಕು ನೀವು, ಪ್ರತಿ 2 ವರ್ಷಕ್ಕೊಮ್ಮೆ ಬೆಂಗಳೂರಲ್ಲಿ ನಡೆಯುತ್ತೆ. ಇದನ್ನು ಆರ್ಗನೈಸ್ ಮಾಡೋರು ಯಾರು? ಇದನ್ನು ಆರ್ಗನೈಸ್ ಮಾಡೋರು DRDOದವರು, ಅದಾದಮೇಲೆ ಇಂಡಿಯನ್ ಏರ್ಫೋರ್ಸ್ ಅವರು, ಪ್ಲಸ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ, ನಾಗರಿಕ ವಿಮಾನಯಾನ ಸಚಿವಾಲಯ, ಇವರು ಕೂಡ ಆರ್ಗನೈಸ್ ಮಾಡ್ತಾರೆ. ಸೊ ಇವರು 3 ಡಿಪಾರ್ಟ್ಮೆಂಟ್ದವರು ಸೇರಿ ಈ ಇವೆಂಟನ್ನು ಆರ್ಗನೈಸ್ ಮಾಡ್ತಾರೆ. ಇದಾದಮೇಲೆ ಈ ಈವೆಂಟ್ನ ಅತಿ ಮುಖ್ಯ ಪಾಯಿಂಟ್ ಏನಪ್ಪ ಅಂದರೆ, ಈ ಈವೆಂಟಲ್ಲಿ ಈ ಸಲ ಒಂದು ರೋಬೋಟನ್ನು ಎಕ್ಸಿಬಿಟ್ ಮಾಡಿದರು. ಆ ರೋಬೋಟ್ ಹೆಸರು ಆಶಾ. ಈ ರೋಬೋಟ್ ಹೆಸರು ಆಶಾ. ಇದ್ರ ಫುಲ್ ಫಾರ್ಮ್ ಏನಪ್ಪ ಅಂದರೆ ಆಟೋನೋಮಸ್ ಸಿಂಕ್ರೋನಿಕ್ ಹೆಕ್ಸಾರೋಟರ್ ಏರಿಯಲ್. ಆಟೋನಮಸ್ ಸಿಂಕ್ರೋನಿಕ್ ಹೆಕ್ಸಾರೋಟರ್ ಏರಿಯಲ್ ಅಂತ. ಸೊ ಇದು ನೆನ್ಪಿಡ್ಬೇಕು ನೀವು. ಇದು ರೋಬೋಟ್ ಹೆಸರು ಆಶಾ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ನೋಡಿ, ಕೋವಿಡ್ ಫಸ್ಟ್ ವೇವ್ ಇದ್ದಾಗ ಏನಾಗಿತ್ತು, ಎಷ್ಟೋ ಜನ ಡಾಕ್ಟರ್ಸು ನರ್ಸಸ್ಸು ಕೋವಿಡ್ ಪೇಷಂಟ್ಗಳಿಗೆ ಟ್ರೀಟ್ ಮಾಡೋದ್ರಿಂದ ಹಿಂಜರಿತಾಯಿದ್ರು. ಯಾಕಂದರೆ ಅವರಿಗೆಲ್ಲ ಗೊತ್ತಿತ್ತು ಅವ್ರಿಗೆ ಟ್ರೀಟ್ ಮಾಡೋದ್ರಿಂದ ತಾವು ಕೂಡ ರಿಸ್ಕಲ್ಲಿದ್ದಾರೆ. ಯಾಕಂದರೆ ಕೋವಿಡ್ ಅವ್ರಿಗೂ ಕೂಡ ಇನ್ಫೆಕ್ಟ್ ಆಗೋ ಚಾನ್ಸಸ್ಸು ಬಹಳಷ್ಟು ಆಯಿತು. ಸೊ ಹೀಗಾಗಿ ಕರೆಕ್ಟಾಗಿ ಪೇಷಂಟ್ಗಳಿಗೆ ಟ್ರೀಟ್ ಮಾಡದೇ ಇರೋದ್ರಿಂದ ಎಷ್ಟೋ ಜನ ಪೇಷಂಟ್ಗಳು ಡೆತ್ ಆಗಿದ್ದರು. ಸೊ ಇದೆಲ್ಲ ಮಿಟಿಗೇಟ್ ಮಾಡೋ ಸಲುವಾಗಿ, ಕಡಿಮೆ ಮಾಡೋ ಸಲುವಾಗಿ ಆ್ಯಕ್ಚುಲಿ ಈ ರೋಬೋಟು ಆಶಾ ಅನ್ನೋ ರೋಬೋಟು 2020ರಲ್ಲಿ ಒಂದು ಬೆಂಗಳೂರು ಟೆಕ್ ಸಮಿಟ್ ಅಂತ ನಡೆದಿತ್ತು, ಅಲ್ಲೇ ಲಾಂಚ್ ಮಾಡಿದರು. ಬಟ್ ಇಲ್ಲಿ ಎಕ್ಸಿಬಿಟ್ ಮಾಡಿದರು. ಸೊ ಈ ರೋಬೋಟ್ ಏನು ಮಾಡುತ್ತೆ ಹಾಗಂದರೆ, ಈ ರೋಬೋಟ್ ಏನು ಮಾಡುತ್ತೆ ಅಂದರೆ, ನೋಡಿ, ಇದ್ರ ಹೆಸರೇ ಹೇಳೋ ಹಾಗೆ, ಆಶಾ ಅನ್ನೋ ಹಾಗೆ, ಇದು ಯಾವೆಲ್ಲ ಡಾಕ್ಟರ್ಸು, ಯಾವೆಲ್ಲ ನರ್ಸಸ್ಸು ಕೋವಿಡ್ ಪೇಷಂಟ್ಗಳಿಗೆ ಟ್ರೀಟ್ ಮಾಡೋದ್ರಿಂದ ಹಿಂಜರಿತಾಯಿದ್ರು. ಸೊ ಅಂಥ ಪೇಷಂಟ್ಗಳಿಗೆ ಇದೇನು ಮಾಡುತ್ತೆ, ಮೆಡಿಸಿನ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಅವರಿಗೆ ವಾರ್ಡಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ವಾರ್ಡಲ್ಲಿ ಬೇಕಾಗಿರುವಂಥ ಸರ್ವಿಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ನರ್ಸಸ್ ಎಲ್ಲ ಏನೆಲ್ಲ ಕೆಲಸ ಮಾಡ್ತಾರೆ ಅವೆಲ್ಲ ಕೆಲಸ ಕೂಡ ಇದು ರೋಬೋಟ್ ಮಾಡುತ್ತೆ. ಇದು ಜಗತ್ತಿನ 2ನೇ ಮಾನವರೂಪಿ ರೋಬೋಟ್. ಹಾಗಂದರೆ ಫಸ್ಟ್ ಯಾವುದು? ಸೂಫಿಯಾ ಅಂತ. ಜಗತ್ತಿನ ಮೊದಲನೇ ಮಾನವರೂಪಿ ರೋಬೋಟ್ ಸೂಫಿಯಾ. ಸೌದಿ ಅರೇಬಿಯಾ ದೇಶದ ನಾಗರಿಕತೆ ಸಿಕ್ಕಿತ್ತು ಇದಕ್ಕೆ. ಆಲ್ ರೈಟ್, ನೆಕ್ಸ್ಟು, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಇದರಲ್ಲಿ ಅಂದರೆ, ಈ ಏರೋಬ್ಯಾಟಿಕ್ ಪ್ರದರ್ಶನದ ಥೀಮ್ ಏನಿತ್ತು ನೋಡಿ. ಈ ಥೀಮ್ ಬಹಳನೇ ಇಂಪಾರ್ಟೆಂಟು. ಇದು 2 ವರ್ಷಕ್ಕೊಮ್ಮೆ ಆಗೋದ್ರಿಂದ ಈವೆಂಟು. ಸೊ ಈ 2 ವರ್ಷದ ಗ್ಯಾಪಲ್ಲಿ ಹಲವಾರು ಎಕ್ಸಾಮ್ಗಳು ಬರ್ತವೆ. ಹಲವಾರು ಎಕ್ಸಾಮ್ಗಳಲ್ಲಿ ಇದರದ್ದು ಥೀಮ್ ಕೇಳ್ತಾರೆ. ಥೀಮ್ ಏನಪ್ಪ ಅಂದರೆ, ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್. ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್. ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಇದರದ್ದು ಥೀಮು. ಆಲ್ ರೈಟ್. ಸೊ ನೀವು ಇದು ಬಿಲಿಯನ್ ಅಂತ ಜಾಸ್ತಿ ಫೋಕಸ್ ಮಾಡಬೇಕು. ಯಾಕಂದರೆ ಆಪ್ಷನಲ್ಲಿ ಬಿಲಿಯನ್, ಟ್ರಿಲಿಯನ್, ಮಿಲಿಯನ್ ಅಂತ ಕೊಡ್ತಾರೆ. ಸೊ ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಇದು ಫಸ್ಟ್ ಕ್ವಶನು. ನಾನು ಇದರಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿಲ್ಲ. ಯಾಕಂದರೆ ನಾನು ಈ ಫೆಬ್ರವರಿ ಮಂತಲ್ಲಿರೋ ಕರ್ನಾಟಕ ಕರೆಂಟ್ ಅಫೇರ್ಸ್ ಬಗ್ಗೆ ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಬೇಕಾದರೆ ನೀವು ಫಾಲೋ ಮಾಡ್ಬೋದು. ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಬಿಟ್ಟು ಮಿಕ್ಕಿರೋದೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆಲ್ ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ವಿಶ್ವದ ಮೊದಲ ಹೈಬ್ರಿಡ್ ವೈಮಾನಿಕ ಪ್ರದರ್ಶನ ಎಲ್ಲಿ ಜರುಗಿತು? ಇದು ಕೂಡ ಲಾಸ್ಟ್ ಇವೆಂಟ್ಗೆ ಅಸೋಸಿಯೇಟೆಡ್ ಇದೆ. ನೋಡಿ, ಅದೇ ಸೇಮ್ ಯಲಹಂಕದಲ್ಲಿ. ಸೊ ಯಲಹಂಕದಲ್ಲಿ ನಡೆದಂತಹ ಇದು ಏರೋಬ್ಯಾಟಿಕ್ ಪ್ರದರ್ಶನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇಲ್ಲೂ ಕೂಡ. ಸೊ ಇದು ರೈಟ್ ಆನ್ಸರು, ಬೆಂಗಳೂರಿನ ಯಲಹಂಕ. ಏನಿದು ಹೈಬ್ರಿಡ್ ವೈಮಾನಿಕ ಏರ್ ಶೋ ಅಂದ್ರೆ, ನೋಡಿರಿ, ಹೈಬ್ರಿಡ್ ಅಂತ ವರ್ಡ್ ಬಂದರೆ ಯಾವುದೇ ಫೀಲ್ಡಲ್ಲಿ ಅದರದ್ದು 2 ಯೂಸ್ ಇರ್ತವೆ ಅಂತ, 2 ಥರ ಯೂಸ್ ಮಾಡ್ಬೋದು ಅಂತ. ಹೈಬ್ರಿಡ್ ಬೈಸಿಕಲ್ ಕೇಳಿರ್ಬೋದು, ಅಂದರೆ ಪೆಡಲಿಂದನೂ ಯೂಸ್ ಮಾಡ್ಬೋದು, ಅದಕ್ಕೆ ಮೋಟ್ರ್ ಕನೆಕ್ಟ್ ಮಾಡಿಬಿಟ್ಟು ನೀವು ಎಲೆಕ್ಟ್ರಿಕ್ ವೆಹಿಕಲ್ ಥರನೂ ಯೂಸ್ ಮಾಡ್ಬೋದು. ಸೊ ಅದೇ ಥರ ಇಲ್ಲಿ ಕೂಡ ಹೈಬ್ರಿಡ್ ಅಂದರೆ ನೋಡಿ,
ಕೋವಿಡ್ ಇರೋದ್ರಿಂದ, ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಎಷ್ಟೋ ಜನಕ್ಕೆ ಯಲಹಂಕ ಸ್ಟೇಷನ್ಗೆ ಹೋಗಿ ನೋಡೋಕ್ಕೆ ಸಾಧ್ಯ ಆಗದೇ ಇರೋರು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು, ಲೈವ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಸೊ ಈ ಅವಕಾಶ ಕೂಡ ಕಲ್ಪಿಸಲಾಗಿತ್ತು. ಅದಾದಮೇಲೆ ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳು, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಕೂಡ ಲೈವ್ ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ಅವರಿಗೆ ಏನಾದರೂ ಈ ವಿಮಾನದ ಏರ್ ಶೋ ಎಕ್ಸಿಬಿಷನ್ ಪರ್ಫಾರ್ಮೆನ್ಸ್ ಏನಾದರೂ ಇಷ್ಟ ಆದರೆ, ಆ ವಿಮಾನಗಳ ಟೆಕ್ನಾಲಜಿ ಏನಾದರೂ ಇಷ್ಟ ಆದರೆ ಅವರಿಗೆ ಒಪ್ಪಂದ ಮಾಡುವ ಸಲುವಾಗಿ ಆನ್ಲೈನಲ್ಲೇ ಮಾತುಕತೆ ನಡೀತಾ ಇತ್ತು. ಸೊ ಆ ಒಪ್ಪಂದ ಮುಗಿದ ಮೇಲೆ ಸೈನ್ ಹಾಕಲು ಆನ್ಲೈನಲ್ಲೇ ಸೈನ್ ಹಾಕಿ ಒಪ್ಪಂದಗಳು ಮಾಡ್ಕೊಳ್ತಾ ಇದ್ದರು. ಸೊ ಇವೆರಡಕ್ಕೂ ಅವಕಾಶ ಇರೋದ್ರಿಂದ ಇದಕ್ಕೇನಂದರು ಹೈಬ್ರಿಡ್ ಏರ್ ಶೋ ಅಂತ ಕರೆದರು. ನೋಡಿರಿ, ಫ್ರಾನ್ಸಲ್ಲಿ ವಿಶ್ವದ ಮೊದಲ ಹೈಬ್ರಿಡ್ ಏರ್ ಶೋ ಶುರುವಾಯಿತು 1909ರಲ್ಲಿ. ಸೊ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಏರ್ ಶೋ ಅಂದರೆ ಬೆಂಗಳೂರು ಯಲಹಂಕದ್ದು. ಇದಿಷ್ಟು ನೀವು ನೆನ್ಪಿಡಬೇಕು. ನೆಕ್ಸ್ಟ್ ಕ್ವಶನ್ನು, 2021 ಸಾಲಿನ ಪದ್ಮವಿಭೂಷಣ್ ಪ್ರಶಸ್ತಿಗಳನ್ನು ಎಷ್ಟು ವ್ಯಕ್ತಿಗಳಿಗೆ ನೀಡಲಾಗಿದೆ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಸೊ ಈ ಪಿಕ್ಚರಲ್ಲಿ ಇರೋರೆಲ್ಲರೂ ಪದ್ಮವಿಭೂಷಣ್ ಸಿಕ್ಕಿಲ್ಲ, ಎಲ್ಲರೂ ಮಿಕ್ಸ್ ಇದ್ದಾರೆ. ಆಲ್ರೈಟ್. ಸೊ ನೋಡಿ, ಪದ್ಮವಿಭೂಷಣ್ ಪ್ರಶಸ್ತಿ ಫಸ್ಟ್ ಆಫ್ ಆಲ್ ಯಾಕೆ ಕೊಡ್ತಾರೆ? ಇದರ ಮೊದಲು ಆನ್ಸರ್ ನೋಡೋಣ. ಇದರ ರೈಟ್ ಆನ್ಸರು 7. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್. ಸೊ ಪದ್ಮವಿಭೂಷಣ್ ಪ್ರಶಸ್ತಿಗಳು ನೋಡಿ ಹಲವಾರು ಕ್ಷೇತ್ರಗಳಿದ್ದಾವೆ. ಕ್ರೀಡೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಜುಕೇಷನ್ ಆಗಿರಬಹುದು, ಕಲೆ, ಸಾಹಿತ್ಯ, ವಿಜ್ಞಾನ, ವಿಜ್ಞಾನ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು, ಸಾರ್ವಜನಿಕ ಉದ್ಯಮ ಅಂದರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಲ್ಲಿ ಚೆನ್ನಾಗಿ ಕೆಲಸ ಮಾಡಿರೋರಾಗಿರ್ಬೋದು. ಸೊ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ಚೆನ್ನಾಗಿ ಕೆಲಸ ಮಾಡಿರೋರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ನೀಡ್ತಾರೆ ಪ್ರತಿ ವರ್ಷ. ಸೊ ಪ್ರತಿ ವರ್ಷ ನೀಡೋರು ಇದು ಜನವರಿ 26 ನೀಡ್ತಾರೆ. ಇದು ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ಇಶ್ಯೂ ಮಾಡ್ತಾರೆ, ರಾಷ್ಟ್ರಪತಿ ಕೊಡ್ತಾರೆ, ರಾಷ್ಟ್ರಪತಿ ಭವನದಲ್ಲಿ ನೀಡ್ತಾರೆ. ಸೊ ಫಸ್ಟ್ ಏನು ಮಾಡಬೇಕು, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಅಥವಾ ಯೂನಿಯನ್ ಟೆರಿಟರಿ ಆಗಿರಲಿ, ತಮ್ಮ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಯಾರಿಗೆಲ್ಲ ಪ್ರಶಸ್ತಿ ಕೊಡಬೇಕು ಅಂದ್ಕೊಂಡಿದ್ದಾರೆ ಅಂಥೇಳಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಗೆ ಶಿಫಾರಸು ಮಾಡಬೇಕು. ಈ ಕಮಿಟಿ ಯಾರಿಂದ ರಚನೆ ಆಗಿರುತ್ತೆ? ಪ್ರೈಮ್ ಮಿನಿಸ್ಟರಿಂದ ರಚನೆ ಆಗಿರುತ್ತೆ. ಸೊ ಇವ್ರು ಕಳಿಸಿದಂಥ ಹೆಸರುಗಳನ್ನು ಈ ಕಮಿಟಿ ಚೆಕ್ ಮಾಡುತ್ತೆ. ಫಸ್ಟು ಚೆಕ್ ಮಾಡಿದ ಮೇಲೆ ಪ್ರೈಮ್ ಮಿನಿಸ್ಟರ್ಗೆ ಫೈನಲಿ ಒಂದು ಹೊಸ ಲಿಸ್ಟ್ ಕಳಿಸುತ್ತೆ. ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ ಮೇಲೆ ರಾಷ್ಟ್ರಪತಿ ಹತ್ರ ಹೋಗುತ್ತೆ. ಸೊ ಈ ರಾಷ್ಟ್ರಪತಿ ಫೈನಲಿ ಅಪ್ರೂವ್ ಮಾಡಿಬಿಟ್ಟು ಪ್ರಶಸ್ತಿಗಳನ್ನು ನೀಡ್ತಾರೆ. ಪ್ರಶಸ್ತಿ ನೀಡೋರು ಕೂಡ ರಾಷ್ಟ್ರಪತಿನೇ. ಯಾವಾಗಿಂದ ಶುರು ಆಯಿತು ಇದು ಪ್ರಶಸ್ತಿ ನೀಡೋಕೆಂದರೆ 1954 ಜನವರಿ 1954ರಿಂದ ಶುರು ಮಾಡಿದ್ರು. ಇದು ಜನವರಿ 2ರಿಂದ. ಅವಾಗ ಯಾರಿದ್ರು? ರಾಜೇಂದ್ರ ಪ್ರಸಾದ್ ಬಾಬು. ಆಲ್ರೈಟ್, ರಾಷ್ಟ್ರಪತಿ ಇದ್ರು ಅವರು, ರಾಜೇಂದ್ರ ಪ್ರಸಾದ್ ಅವರು. ಸೊ ಈ ಥರ ನೋಡಿ, ಪದ್ಮ ಪ್ರಶಸ್ತಿಗಳಲ್ಲೇ ಇದು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು. ಭಾರತ ರತ್ನ ನಂತರ 2ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು ಇವು. ಸೊ ಪದ್ಮ ಪ್ರಶಸ್ತಿಗಳಲ್ಲೇ 3 ಪ್ರಶಸ್ತಿಗಳಿದ್ದಾವೆ. ಒಂದು ಪದ್ಮವಿಭೂಷಣ. ಪದ್ಮ ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡದಂದರೆ ಪದ್ಮವಿಭೂಷಣ್. ನೆಕ್ಸ್ಟು ಪದ್ಮಭೂಷಣ, ಥರ್ಡು ಪದ್ಮಶ್ರೀ. ಫಸ್ಟ್ ಪದ್ಮವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ಥರ್ಡ್ ಪದ್ಮಶ್ರೀ. ಈ ಸಲದ್ದು 2021ರಲ್ಲಿ ಪದ್ಮವಿಭೂಷಣ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂಥೇಳಿ ನೀವು ನೆನ್ಪಿಡಲೇಬೇಕು. ಎಷ್ಟು ಜನ ಇರ್ತಾರೆ ಪದ್ಮವಿಭೂಷಣದು ಅಷ್ಟಾದರೂ ನೆನ್ಪಿಡ್ಬೇಕು ನೀವು. ಈ ಸಲ ಕೊಟ್ಟಿರೋದು 7 ಜನ. ಅವ್ರು ಯಾರ್ಯಾರಂದರೆ MBBS NSS. ಎಂ ಅಂದರೆ ಮೌಲಾನಾ ಮೊಹಿಯುದ್ದೀನ್, ಬಿ ಅಂದರೆ BB ಲಾಲ್, ಬಿ ಅಂದರೆ BM ಹೆಗ್ಡೆ. ಇವರು ಕರ್ನಾಟಕದಿಂದ ನೀಡಲಾಗಿದೆ ಇವರಿಗೆ. ಇವರು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡಿರೋ ಸಲುವಾಗಿ ಇವರಿಗೆ ಕೊಟ್ಟಿದ್ದಾರೆ. BM ಹೆಗ್ಡೆ. SP ಬಾಲಸುಬ್ರಹ್ಮಣ್ಯಂ. ಆಮೇಲೆ ಶಿಂಜೋ ಅಬೆ, ಜಪಾನ್ನ ಪ್ರಧಾನಮಂತ್ರಿ ಶಿಂಜೋ ಅಬೆಗೂ ಕೂಡ ಕೊಟ್ಟಿದ್ದಾರೆ. ಇದು ಬೇರೆ ದೇಶದವ್ರಿಗೂ ಕೊಡಬಹುದು ಇದು, ಶಿಂಜೋ ಅಬೆ. ಆಮೇಲೆ ನರೇಂದ್ರ ಸಿಂಗ್ ಕಪಾನಿ ಆಗಿರ್ಬೋದು, ಇನ್ನೊಂದು ಸುದರ್ಶನ್ ಸಾಹು. ಸೊ 7 ಜನದ ಹೆಸರು ಕೂಡ ನೀವು ನೆನ್ಪಿಡೋಕ್ಕೆ ಸಾಧ್ಯ ಆಗಿರಬೇಕು. ನೆನ್ಪಿಡಲೇಬೇಕು ನೀವು. ಪದ್ಮವಿಭೂಷಣ ಅಂತೂ ನೆನ್ಪಿಡಲೇಬೇಕು ನೀವು. ಆಲ್ರೈಟ್. ನೆಕ್ಸ್ಟು 2021ರಲ್ಲಿ ಪದ್ಮಶ್ರೀ ಪಡೆದ ಕರ್ನಾಟಕದ ಮಹಿಳೆ. ಇದು ಬಹಳನೇ ಇಂಪಾರ್ಟೆಂಟ್ ಕ್ವಶನ್. 2021ರಲ್ಲಿ ಪದ್ಮಶ್ರೀ ಪಡೆದ ಕರ್ನಾಟಕದ ಮಹಿಳೆ ಯಾರಂದರೆ ಮಂಜಮ್ಮ ಜೋಗ್ತಿ. ಓಕೆ, ಮಂಜಮ್ಮ ಜೋಗ್ತಿ. ನಾಗರತ್ನಮ್ಮ ಯಾರು? ನಾಗರತ್ನಮ್ಮ 1972ರಿಂದ 78ರವರೆಗೂ ಕರ್ನಾಟಕದ ವಿಧಾನಸಭೆಯ ಪ್ರಥಮ ಮಹಿಳಾ ಸ್ಪೀಕರ್, ಫಸ್ಟ್ ವಿಮೆನ್ ಸ್ಪೀಕರ್ ಆಫ್ ದಿ ಕರ್ನಾಟಕ ಅಸೆಂಬ್ಲಿ. ಸಾಲುಮರದ ತಿಮ್ಮಕ್ಕ.
ಸಾಲುಮರದ ತಿಮ್ಮಕ್ಕ ಅವರಿಗೆ 2019ರಲ್ಲಿ ಪದ್ಮ ಪ್ರಶಸ್ತಿ ಸಿಕ್ಕಿತ್ತು. ಮತ್ತು ಇವರು ತುಳಸಿಗೌಡ ಅವರಿಗೆ 2020ರಲ್ಲಿ ಪದ್ಮ ಪ್ರಶಸ್ತಿ ಸಿಕ್ಕಿತ್ತು. ಮಂಜಮ್ಮ ಜೋಗ್ತಿ ಅವರಿಗೆ ಈ ಸಲದ್ದು 2021 ಪದ್ಮ ಪ್ರಶಸ್ತಿ ಸಿಕ್ಕಿದೆ. ಇದು ಹೆಸರು ನೆನ್ಪಿಟ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಾಗರತ್ನಮ್ಮ ಅವರು ವಿಧಾನಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಕರ್ನಾಟಕದಿಂದ. ರೈಟ್. ವಿಧಾನಸಭೆ ಬಗ್ಗೆ ಬಂದರೆ ಆರ್ಟಿಕಲ್ 170, ವಿಧಾನ ಪರಿಷತ್ ಬಂದರೆ 171. ಇದು ನೆನ್ಪಿಡ್ಬೇಕು ನೀವು. 178 ಬಂದರೆ 178 ಆರ್ಟಿಕಲ್ ಏನು ಹೇಳುತ್ತೆ, ವಿಧಾನಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗೆ ಇಲೆಕ್ಟ್ ಮಾಡೋದು. 182 ಏನು ಹೇಳುತ್ತೆ, ವಿಧಾನ ಪರಿಷತ್ನ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್. ನೋಡಿ, ವಿಧಾನ ಪರಿಷತ್ ಅಂದರೆ ಆರ್ಟಿಕಲ್ 169 ಪ್ರಕಾರ ವಿಧಾನ ಪರಿಷತ್ತನ್ನು ರದ್ದು ಮಾಡುವ ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡುವ ಅಧಿಕಾರ ಯಾರಿಗಿದೆ, ಪಾರ್ಲಿಮೆಂಟ್. ಅದು ಸರಳ ಬಹುಮತ ಮೂಲಕ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ರದ್ದು ಕೂಡ ಮಾಡ್ಬೋದು. ಇದಕ್ಕೆ ಏನಿದೆ ಪ್ರೊಸೀಜರ್ ಅಂದರೆ, ಫಸ್ಟು ಸ್ಟೇಟ್ ವಿಧಾನಸಭೆ ಏನು ಮಾಡಬೇಕು, 2/3 ಒಂದು ಬಿಲ್ ಪಾಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡೋದಾಗಿರಲಿ ಅಥವಾ ಅದನ್ನು ಇದ್ದಿರೋದನ್ನು ತೆಗೆದುಹಾಕೋದಾಗಿರಲಿ. ಸೊ ಇವೆರಡಕ್ಕೂ 2/3 ಬಿಲ್ ಪಾಸ್ ಮಾಡಿಬಿಟ್ಟು ಸೆಂಟ್ರಲ್ಗೆ ರಿಕ್ವೆಸ್ಟ್ ಕಳಿಸಬೇಕು. ಸೊ ಪಾರ್ಲಿಮೆಂಟಲ್ಲಿ ಅಕಾರ್ಡಿಂಗ್ ಟು ಆರ್ಟಿಕಲ್ 169 1/4 ಬಿಲ್ ಪಾಸ್ ಮಾಡಿಬಿಟ್ಟು ಸೊ ವಿಧಾನ ಪರಿಷತ್ ಕ್ರಿಯೇಟ್ ಆದರೂ ಮಾಡ್ಬೋದು, ರದ್ದು ಕೂಡ ಗೊಳಿಸಬಹುದು. ನೆಕ್ಸ್ಟ್, ಓಕೆ, ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶನಗೊಂಡ ಯಾವ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಬಹುಮಾನ ದೊರಕಿತು? ನೋಡಿ, ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ಪರೇಡ್ನಲ್ಲಿ ಈ ಟ್ಯಾಬ್ಲೋಗಳನ್ನು ಎಕ್ಸಿಬಿಟ್ ಮಾಡ್ತಾರೆ. ಟ್ಯಾಬ್ಲೋಗಳಿಗೆ ಏನಂತಾರೆ, ಸ್ತಬ್ಧ ಚಿತ್ರ. ಯಾವುದೆಲ್ಲ ರಾಜ್ಯ ಇದೆ ಆ ರಾಜ್ಯದ ಏನಾದರೂ ಸ್ಪೆಷಾಲಿಟಿ ಇದ್ದರೆ ಇಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಸೊ ಇದು ನಿಮಗೆ ನೋಡ್ತಾನೆ ಗೊತ್ತಾಗ್ತಿರ್ಬೋದು. ಇದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಿಕ್ಕಿದೆ ಫಸ್ಟ್. ಸೊ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಸೊ ಅದರದ್ದು ಇದು ಬ್ಲೂ ಪ್ರಿಂಟ್ ಇದೆ. ಅದಾದಮೇಲೆ ಇವರು ವ್ಯಾಸ ಮಹರ್ಷಿ, ರಾಮಾಯಣ ಬರೆದಂಥ ವ್ಯಾಸ ಮಹರ್ಷಿ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಈ ಅವಾರ್ಡನ್ನು ಕೊಡೋರು ಯಾರು, ಡಿಫೆನ್ಸ್ ಮಿನಿಸ್ಟ್ರಿ. ರೈಟ್. ಡಿಫೆನ್ಸ್ ಮಿನಿಸ್ಟ್ರಿ ಅವರು ಅವಾರ್ಡನ್ನು ಕೊಡ್ತಾರೆ. ನೋಡಿ, ಪ್ರತಿ ವರ್ಷ ಏನು ಮಾಡುತ್ತೆ ಡಿಫೆನ್ಸ್ ಮಿನಿಸ್ಟ್ರಿ, ಆಗಸ್ಟ್ವರೆಗೂ ಪ್ರಪೋಸಲ್ಸನ್ನು ಯಾವುದೇ ರಾಜ್ಯ ಆಗಿರ್ಬೋದು ತಾನು ಯಾವ ಸ್ತಬ್ಧ ಚಿತ್ರ ಆಗಿರ್ಬೋದು ತಾವು ಯಾವ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ಆಗಸ್ಟ್ವರೆಗೂ ಏನು ಮಾಡಬೇಕು, ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಪ್ರಪೋಸಲ್ ಮಾಡಬೇಕು. ಅವ್ರು ಫಸ್ಟ್ ರೌಂಡಲ್ಲಿ ಚೆಕ್ ಮಾಡಿಬಿಟ್ಟು ಏನಾದರೂ ಸಜೆಷನ್ಸ್ ಇದ್ದರೆ ಇವರಿಗೆ ಆಲ್ಟರ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಫೈನಲ್ ಇಲ್ಲ ಅಂದರೆ ಎಲ್ಲ ಓಕೆ ಅಂದರೆ ನೆಕ್ಸ್ಟ್ ಮೂವ್ ಮಾಡಿಬಿಟ್ಟು ಸೊ ನಿಮಗೆ ಫೈನಲಾಗಿ ಅಪ್ರೂವಲ್ ಕೊಡ್ತಾರೆ. ನೀವು ಪರೇಡ್ನಲ್ಲಿ ಏನು ಮಾಡ್ಬೋದು, ಎಕ್ಸಿಬಿಟ್ ಮಾಡ್ಬೋದು ತಮ್ಮ ಕಲ್ಚರು. ತ್ರಿಪುರಾಗೆ ಈ ಸಲ ಸಿಕ್ಕಿದ್ದು 2nd ಅವಾರ್ಡು, 3rd ಉತ್ತರಾಖಂಡ್, ಫಸ್ಟು ಉತ್ತರ ಪ್ರದೇಶನ ಇದು ಅಯೋಧ್ಯ ಮಂದಿರ್. ಕರ್ನಾಟಕದಿಂದ ಯಾವುದಾಗಿತ್ತು ಈ ಸಲ? ಕರ್ನಾಟಕದಿಂದ ಯಾವ ಚಿತ್ರ ಆಗಿತ್ತು ಅಂದರೆ ವಿಜಯನಗರ ಎಂಪೈರ್ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನು ಮಾಡಿದರು ಇವರು ಪ್ರದರ್ಶನ ಮಾಡಿದರು. ಬಟ್ ಅವಾರ್ಡ್ ಸಿಗಲಿಲ್ಲ ಇದಕ್ಕೆ. ಸೊ ಕರ್ನಾಟಕದಿಂದ ಯಾವುದಾದ್ರೂ ಅವಾರ್ಡ್ ಸಿಕ್ಕಿತ್ತ? ಫಸ್ಟ್ ಅವಾರ್ಡ್ ನೀವು ನೆನ್ಪಿಡಬೇಕು, 2005ರಲ್ಲಿ ಮಹಾಮಸ್ತಕ ಅಭಿಷೇಕ ಟ್ಯಾಬ್ಲೋಗೆ ಸಿಕ್ಕಿತ್ತು. ಮಹಾಮಸ್ತಕ ಅಭಿಷೇಕ ಟ್ಯಾಬ್ಲೋ ಇದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು 2005ರಲ್ಲಿ. ಇದಿಷ್ಟು ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ರಾಷ್ಟ್ರೀಯ ಮತದಾರರ ದಿನ ಯಾವಾಗಿದೆ ಅಂದರೆ, ರಾಷ್ಟ್ರೀಯ ಮತದಾರರ ದಿನ ಜನವರಿ 25ಕ್ಕೆ ಯಾಕೆ ಆಚರಿಸ್ತಾರೆ ಅಂದರೆ, ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುರುವಾಗಿದ್ದು 1950 ಜನವರಿ 25. ಅದರ ನೆನಪಲ್ಲಿ ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡ್ತಾರೆ. ಜನವರಿ 25. ಎಲೆಕ್ಷನ್ ಕಮಿಷನ್ ಬಂದಾಗ ನೋಡಿ ಏನಾಗಿತ್ತು, 1950ರಿಂದ 1989ರವರೆಗೂ ಏಕಸದಸ್ಯ ಪೀಠವಾಗಿ ಕಾರ್ಯನಿರ್ವಹಿಸಿತು ಯಾವುದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಫಸ್ಟ್ ಟೈಮ್ 1989ರಲ್ಲಿ 2 ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿತು, ವಿ ಎಸ್ ಧನೋವಾ ಮತ್ತು ಸಿಗೆಲ್ ಅನ್ನುವ ವ್ಯಕ್ತಿಗಳಿಗೆ. ಬಟ್ ಮರು ವರ್ಷ ಮತ್ತೆ ಕ್ಯಾನ್ಸಲ್ ಮಾಡಿದರು. ಸೊ ಫೈನಲಿ 1991ರಲ್ಲಿ ಪಿ ವಿ ನರಸಿಂಹರಾವ್ ಅವರು ಬಂದು ಇವರೇನು ಮಾಡಿದರು, ಪಿ ವಿ ನರಸಿಂಹರಾವ್ ಅವರು ಫೈನಲಿ 3 ಜನರ ಸದಸ್ಯರಾಗಿರುವಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಡಿ ಮಾಡಿದರು ಇವರು. ಯಾರು? ಪಿ ವಿ ನರಸಿಂಹರಾವ್ ಅವರು. ಇವ್ರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಲ್ಲ, ಅಪ್ ಟು 65 ಇಯರ್ಸ್. ಎರಡರಲ್ಲಿ ಯಾವುದು ಮೊದಲಾಗುತ್ತೋ ಅದು. ಓಕೆ. ಸೊ ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದಾರೆ? ಸುಶೀಲ್ ಚಂದ್ರ. ಇದು ಕೂಡ ನೆನ್ಪಿಡ್ಬೇಕು ನೀವು, ಸುಶೀಲ್ ಚಂದ್ರ. ಓಕೆ. ನೆಕ್ಸ್ಟ್ ಕ್ವಶನು, ಕೇಂದ್ರ ಚುನಾವಣಾ ಆಯೋಗವು ಇತ್ತೀಚೆಗೆ ರಿಮೋಟ್ ವೋಟಿಂಗ್ ವ್ಯವಸ್ಥೆಗಾಗಿ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ಸ್ IIC ಬೆಂಗಳೂರು, ಮದ್ರಾಸ್ IIT, ಖರಗ್ಪುರ IIT, ಯಾವುದೂ ಅಲ್ಲ. ರೈಟ್ ಆನ್ಸರು IIT ಮದ್ರಾಸ್. ನೋಡಿರಿ, ಏನಿದು ರಿಮೋಟ್ ವೋಟಿಂಗ್ ವ್ಯವಸ್ಥೆ ಅಂದರೆ,
ರಿಮೋಟ್ ವೋಟಿಂಗ್ ವ್ಯವಸ್ಥೆ ಅಂದರೆ ಸಿಸ್ಟಮ್ ಅಂದರೆ ಕೆಲವರು ಏನು ಅಂದ್ಕೊಂಡಿದ್ದಾರೆ, ಸೊ ರಿಮೋಟ್ ವೋಟಿಂಗ್ ಅಂದರೆ ಮೊಬೈಲಲ್ಲೇ ನೀವು ಎಲ್ಲಿದ್ದರೂ ಕೂಡ, ಮನೆಯಲ್ಲಿದ್ದರೂ ಆಫೀಸಲ್ಲಿದ್ದರೂ ಮೊಬೈಲಲ್ಲಿ ಜಸ್ಟ್ ಒಂದು ವೆಬ್ಸೈಟಲ್ಲಿ ಲಾಗಿನ್ ಮಾಡಿ ವೋಟ್ ಹಾಕೋದು ಅಂತ. ಇದು ಮಿಸ್ಕಾನ್ಸೆಪ್ಷನ್. ಇದು ಈ ವ್ಯವಸ್ಥೆಯ ಉದ್ದೇಶ ಅಲ್ಲ. ನೋಡಿ, ಇದರ ಉದ್ದೇಶ ಏನಂದರೆ, ಎಷ್ಟೋ ಜನ ಭಾರತೀಯರು ಸ್ಟಡೀಸ್ಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಾರೆ. ಎಷ್ಟೋ ಜನ ಡಾಕ್ಟರ್ಸ್ಗಳು, ಪ್ರೊಫೆಷ್ನಲ್ಸ್, ಎಷ್ಟೋ ಜನ ಡಾಕ್ಟರ್ಸ್ಗಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋರು, ಬೇರೆ ಕೆಲಸ ಮಾಡೋರು ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅದೇ ಥರ ಸೈಂಟಿಸ್ಟ್ಗಳಾಗಿರ್ಬೋದು, ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರೆಲ್ಲ ವೋಟ್ ಹಾಕೋ ದಿವಸ ತಮ್ಮ ಮತಕ್ಷೇತ್ರಕ್ಕೆ ಹೋಗಿ ವೋಟ್ ಹಾಕದೆ ಇರೋವಂಥ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಇರ್ತಾರೆ. ಸೊ ಅಂಥವ್ರಿಗಾಗಿ ತಂದಿರೋದು ಇದು ಸಿಸ್ಟಮ್. ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ತಮಿಳ್ನಾಡಿನ ವ್ಯಕ್ತಿ ಡೆಲ್ಲಿಯಲ್ಲಿದ್ದಾನೆ ಅಂದ್ಕೊಳ್ಳಿ. ಸೊ ಈ ಡೆಲ್ಲಿಯಲ್ಲಿರೋ ವ್ಯಕ್ತಿ ಎಲೆಕ್ಷನ್ ದಿವಸ ತಮಿಳ್ನಾಡಿಗೆ ಹೋಗಿ ವೋಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಇವನೇನು ಮಾಡಬೇಕು, ಸೊ ಮುಂಚೆನೇ ರಿಕ್ವೆಸ್ಟ್ ಕಳಿಸಬೇಕು ತನ್ನ ಕ್ಷೇತ್ರದ ಅಧಿಕಾರಿಗಳಿಗೆ. ರಿಕ್ವೆಸ್ಟ್ ಕಳಿಸಿದಾಗ ಏನು ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಸೊ ಈ ಡೆಲ್ಲಿಯಲ್ಲೇ ಒಂದು ಬೂತನ್ನು ಫಿಕ್ಸ್ ಮಾಡುತ್ತೆ. ಸೊ ಈ ಬೂತಲ್ಲಿ ಇವರು ಗೌರ್ಮೆಂಟ್ ಎಲೆಕ್ಷನ್ ಕಮಿಷನ್ ಮೆನ್ಷನ್ ಮಾಡಿದಂಥ ದಿವಸ ಹೋಗಿ ವೋಟ್ ಹಾಕಬೇಕು. ಬಿಫೋರ್ ಹೋಗಿ ಪ್ರೆಸೆಂಟ್ ಇರಬೇಕು, ಪ್ರೆಸೆಂಟ್ ಇದ್ದು ವೋಟ್ ಹಾಕಬೇಕು. ಅಲ್ಲಿ ಹೋದಾಗ ಇವರಿಗೆ ಈ ಬ್ಯಾಲೆಟ್ ಪೇಪರ್ ಜನ್ರೇಟ್ ಆಗುತ್ತೆ. ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ, ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ಎಲ್ಲದರದ್ದು ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ. ಸೊ ಈ ಬ್ಯಾಲೆಟ್ ಪೇಪರ್ ಇರುತ್ತೆ. ಈ ಬ್ಯಾಲೆಟ್ ಪೇಪರಲ್ಲಿ ವೋಟ್ ಕಾಸ್ಟ್ ಮಾಡಬೇಕು. ಸೊ ವೋಟ್ ಕಾಸ್ಟ್ ಮಾಡಿದಾಗ ಇವ್ರಿಗೊಂದು ಮೆಸೇಜ್ ಬರುತ್ತೆ, ಕನ್ಫರ್ಮೇಷನ್ ಮೆಸೇಜು. ಸೊ ಕನ್ಫರ್ಮೇಷನ್ ಮೆಸೇಜ್ ಬಂದಾಗ ಫೈನಲ್ ವೋಟ್ ಕೌಂಟ್ ಮಾಡೋಕ್ಕಿಂತ ಮುಂಚೆನೇ ಇನ್ನೊಂದು ಸಲ ಏನು ಮಾಡ್ತಾರೆ, ಇವ್ರು ಹಾಕಿದಂಥ ವೋಟು ಕ್ರಾಸ್ ಚೆಕ್ ಮಾಡ್ತಾರೆ. ಯಾಕಂದರೆ ಯಾರೂ ಹ್ಯಾಕ್ ಮಾಡಿರಬಾರ್ದು. ಸೊ ಇದಿಷ್ಟು ರಿಮೋಟ್ ವೋಟಿಂಗ್ ವ್ಯವಸ್ಥೆ. ರಿಮೋಟ್ ವೋಟಿಂಗ್ ವ್ಯವಸ್ಥೆ ಅಂದರೆ ಮಿಸ್ಕಾನ್ಸೆಪ್ಷನ್ ತೆಗೆದುಬಿಡಿ. ನೀವು ಮನೇಲಿ ಇದ್ಕೊಂಡು ಮೊಬೈಲಲ್ಲಿ ಅಥವಾ ಸಿಸ್ಟಮಲ್ಲಿ ಜಸ್ಟ್ ಲಾಗಿನ್ ಮಾಡಿ ID ಪಾಸ್ವರ್ಡ್ ಆಗಿಬಿಟ್ಟು ವೋಟ್ ಮಾಡೋದಲ್ಲ ಇದು. ಆಲ್ರೈಟ್. IIT ಖಡಗ್ಪುರ್ ಇದು ಭಾರತದ ಮೊದಲ ಖಡಗ್ಪುರ್. ಎಲ್ಲಿದೆ ಇದು ವೆಸ್ಟ್ ಬೆಂಗಾಲಲ್ಲಿ ಭಾರತ ಮೊದಲ ಖಡಗ್ಪುರ್. IIC ಬೆಂಗಳೂರು 1909ರಲ್ಲಿ ಶುರು ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ 1909ರಲ್ಲಿ ಬೆಂಗಳೂರಲ್ಲಿ ಶುರು ಆಯಿತು. ಬೆಂಗಳೂರಲ್ಲಿ ಇನ್ನೊಂದು ಹೆಡ್ ಕ್ವಾರ್ಟರ್ ಇದೆ, ಬಹಳಷ್ಟು ಇಂಪಾರ್ಟೆಂಟು, HAL. 1940ರಲ್ಲಿ ಶುರು ಆಯಿತು. ಇದು ಹೀರಾಚಂದ್ ವಾಲ್ಚಂದ್ ಅವರಿಂದ ಶುರು ಆಯಿತು. ಇದು ಕೂಡ ನೆನ್ಪಿಡ್ಬೇಕು ನೀವು. HAL ಇದು ಏರ್ಕ್ರಾಫ್ಟ್ಗಳಿಗೆ ಬೇಕಾದಂಥ ಪಾರ್ಟ್ಸ್ಗಳು, ಏರ್ಕ್ರಾಫ್ಟ್ಗಳನ್ನು ರೆಡಿ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಒಂದು ದಿನದ ಮುಖ್ಯಮಂತ್ರಿಯಾಗಿ ಸೃಷ್ಟಿ ಗೋಸ್ವಾಮಿಯವರು ಯಾವ ರಾಜ್ಯದಲ್ಲಿ ಆಯ್ಕೆಯಾದರು? ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಇವರು ಆಯ್ಕೆಯಾಗಿದ್ದು ಉತ್ತರಾಖಂಡದಲ್ಲಿ. ಓಕೆ, ಸೊ ಒಂದು ಸೆಕೆಂಡ್ ನೋಡಿ, ಉತ್ತರಾಖಂಡ್ ಗೌರ್ಮೆಂಟು 2018ರಲ್ಲಿ ಇವರಿಗೆ ಯಾಕೆ ಆಯ್ಕೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ನಾನು. 2018ರಲ್ಲಿ ಉತ್ತರಾಖಂಡ್ ಗೌರ್ಮೆಂಟ್ ಏನು ಮಾಡಿತ್ತು, ಒಂದು ಬಾಲ್ ವಿಧಾನಸಭಾ ಅನ್ನೋ ಈವೆಂಟ್ ಆರ್ಗನೈಸ್ ಮಾಡಿತ್ತು. ಬಾಲ್ ವಿಧಾನಸಭಾ, ಬಾಲ್ ಅಂದ್ರೇ ನಿಮಗೆ ಗೊತ್ತಾಗ್ತದೆ, ಸೊ ಚಿಕ್ಕ ಮಕ್ಕಳು. ಬಾಲ್ ವಿಧಾನಸಭಾ ಎಂಬ ಈವೆಂಟ್ ಆರ್ಗನೈಸ್ ಮಾಡಿದಾಗ ಈ ಹುಡುಗಿ ಸೃಷ್ಟಿ ಗೋಸ್ವಾಮಿ ಅನ್ನೋ ಹುಡುಗಿ ಏನು ಮಾಡಿದ್ಲು, ಇದರಲ್ಲಿ ಯಾವ ರೋಲ್ ಪ್ಲೇ ಮಾಡಿದಳು ಅಂದರೆ ಚೀಫ್ ಮಿನಿಸ್ಟರ್ ರೋಲ್ ಪ್ಲೇ ಮಾಡಿದ್ಲು. ಸೊ ಅದರಲ್ಲಿ ಇವಳು ಚಿಕ್ಕ ಮಕ್ಕಳ ಅಂದರೆ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಹೋರಾಡೋಳು. ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಹೋರಾಡಿ ಮಕ್ಕಳಿಗೆ ಪ್ರಜಾಪ್ರಭುತ್ವ ಅಂದರೆ ಏನು ಅದರ ಬಗ್ಗೆ ನಾಲೆಜ್ ಪ್ರೊವೈಡ್ ಮಾಡೋದು, ಈ ಥರ ಕೆಲಸ ಮಾಡಿದ್ಲು. ಸೊ ಹಾಗಾಗಿ ಗೌರ್ಮೆಂಟು ನ್ಯಾಷನಲ್ ಡೇ ಆಫ್ ಗರ್ಲ್ ಚೈಲ್ಡ್ ಜನವರಿ 24ನೇ ತಾರೀಕಿನಂದು ಇವಳನ್ನು ಒಂದು ದಿನದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿತು. ಆ ದಿವಸ ಇವಳು ಗೌರ್ಮೆಂಟ್ ಯಾವುದೆಲ್ಲ ಕಾರ್ಯಕ್ರಮ ಕೈಗೊಂಡಿದೆ ಹೆಣ್ಣು ಮಕ್ಕಳ ಉತ್ತೇಜನಕ್ಕಾಗಿ ಅವೆಲ್ಲ ರಿವ್ಯೂ ಮಾಡೋದಾಗಿರಲಿ, ಅದಾದಮೇಲೆ ಹೆಣ್ಣು ಮಕ್ಕಳ ಸಬಲೀಕರಣ, ಎಂಪವರ್ಮೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು, ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಮಾತನಾಡೋದಾಗಿರ್ಬೋದು, ಇವೆಲ್ಲ ಕೆಲಸವನ್ನು ಮಾಡಿದ್ರು ಒಂದು ದಿವಸ CM ಆಗಿದ್ದಾಗ. ಇದಿಷ್ಟು ನೆನ್ಪಿಡ್ಬೇಕು ನೀವು, ಬಿಹಾರ್, ಉತ್ತರಾಖಂಡ್, ಛತ್ತೀಸ್ಗಢ. ಓಕೆ, ಸೊ ಭಾರತದ ಮೊದಲ ಈಥನಾಲ್ ಪ್ಲಾಂಟ್ ಎಲ್ಲಿ ಶುರು ಆಯಿತು ಅಂದರೆ ಛತ್ತೀಸ್ಗಢ. ಇದು ಕೂಡ ನೆನ್ಪಿಡ್ಬೇಕು ನೀವು. ನೆಕ್ಸ್ಟ್ ಕ್ವಶನು, ಟೆಸ್ಲಾ ಕಾರ್ ಕಂಪನಿಯ ಮಾಲೀಕ ಯಾರು? ಟೆಸ್ಲಾ ಕಾರ್ ಕಂಪನಿಯ ಮಾಲೀಕ, ಸೊ ರೈಟ್ ಆನ್ಸರು ಎಲನ್ ಮಸ್ಕ್. ಎಲನ್ ಮಸ್ಕ್ ಅಂದ ತಕ್ಷಣ ನಿಮಗೆ 2 ಕಂಪನಿಗಳು ನೆನಪಿರಬೇಕು. ಒಂದು ಸ್ಪೇಸ್ ರಿಲೇಟೆಡು, ಸ್ಪೇಸ್ ಎಕ್ಸು, ಇದು ಇವ್ರದ್ದೇ. ಇನ್ನೊಂದು ಟೆಸ್ಲಾ, ಇದು ಟೆಸ್ಲಾ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇವೆರಡೂ ಕೂಡ ಎಲನ್ ಮಸ್ಕ್ ಅವ್ರದ್ದೇ. ಓಕೆ, ಎಲನ್ ಮಸ್ಕ್ ಆಯಿತು. ಜೆಫ್ ಬೆಜೋಸ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್. ಇವರು ಜೆಫ್ ಬೆಜೋಸು ಅಮೆಜಾನ್ CEO. ರೀಸೆಂಟಾಗಿ ಅಮೆಜಾನ್ನ ಹೊಸ CEO ಕೂಡ ಅನೌನ್ಸ್ ಮಾಡಿದರು. ಅವ್ರ ಹೆಸರು ಆ್ಯಂಡಿ ಜೆಸ್ಸಿ.
ಆ್ಯಂಡಿ ಜೆಸ್ಸಿ. ಇವರು ಜೆಫ್ ಬೆಜೋಸ್ ಕೆಳಗಿಳಿದ ಮೇಲೆ ಅವ್ರ ಸ್ಥಾನವನ್ನು ಪಡೆಯಲಿದ್ದಾರೆ. ಅವರು ಆ್ಯಂಡಿ ಜೆಸ್ಸಿ. ನೆಕ್ಸ್ಟ್ ವಾಲ್ಚಂದ್ ಹೀರಾಚಂದ್, ಇವರು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಶುರು ಮಾಡಿದರು 1940ರಲ್ಲಿ ಬೆಂಗಳೂರಲ್ಲಿ ವಿತ್ ದಿ ಹೆಲ್ಪ್ ಆಫ್ ಯಾರು ಕೃಷ್ಣರಾಜ್ ಒಡೆಯರ್ 4ನೇ ಕೃಷ್ಣರಾಜ ಒಡೆಯರು ಹೆಲ್ಪ್ ಮಾಡಿದರು ಸ್ಥಾಪನೆ ಮಾಡೋಕ್ಕೆ. ಓಕೆ ನೋಡಿ, ಟೆಸ್ಲಾದ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಟೆಸ್ಲಾ ಕಂಪನಿ ರೀಸೆಂಟಾಗಿ ಬೆಂಗಳೂರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಮಾಡ್ತು, ಅಂದರೆ ಉತ್ಪಾದಕ ಘಟಕ ಬೆಂಗಳೂರಲ್ಲಿ ಶುರು ಮಾಡ್ತು. ಭಾರತದಲ್ಲಿ ಎಲ್ಲಿಯೂ ಶುರು ಮಾಡಿಲ್ಲ, ಬೆಂಗಳೂರಲ್ಲೇ ಶುರು ಮಾಡ್ತು. ಯಾಕೆ ಅಂದರೆ ನೋಡಿ, ಬೆಂಗಳೂರಲ್ಲಿ 45 ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಟಾರ್ಟಪ್ಗಳಿವೆ. ಸ್ಟಾರ್ಟಪ್ ಅಂದರೆ ಹೊಸ ಕಂಪನಿಗಳು, ಸ್ಟಾರ್ಟಪ್ಗಳಿವೆ. ಹೀಗಾಗಿ ಇವರಿಗೆ ಏನು ಈಸಿ ಆಗುತ್ತೆ ಅಂದರೆ R&D ಮಾಡೋಕ್ಕೆ ಈಸಿ ಆಗುತ್ತೆ. ಏನಿದು R&D? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಏನಿದು ನೋಡಿ, ಯಾವುದೇ ಹೊಸ ಪ್ರಾಡಕ್ಟ್ ಮಾರ್ಕೆಟಿಗೆ ಬರಬೇಕಂದ್ರೆ ಫಸ್ಟ್ ಅದರ ಮೇಲೆ ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಮಾಡಿ ಅದೇನಾದರೂ ಹೆಂಗೆ ಕೆಲಸ ಮಾಡುತ್ತೆ ಹೆಂಗಿಲ್ಲ ಅಂತ ಚೆಕ್ ಮಾಡ್ತಾರೆ. ಓಕೆ, ಅದು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಅದನ್ನು ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿದ ಮೇಲೆ ಮಾರ್ಕೆಟಲ್ಲಿ ತಂದು ರಿಲೀಸ್ ಮಾಡ್ತಾರೆ. ಇದು R&D ಕೆಲಸ. ಯಾವುದೇ ಕಂಪನಿ ಆಗಿರ್ಬೋದು, ಅದರದ್ದೊಂದು R&D ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಫಸ್ಟು ಆ ಕಂಪನಿಯಲ್ಲಿ ತಯಾರಾಗುವಂಥ ಉತ್ಪನ್ನಗಳು R&Dಯಲ್ಲಿ ಆದಮೇಲೆ ಮಾರ್ಕೆಟಿಗೆ ಲಾಂಚ್ ಆಗ್ತವೆ. ಸೊ ಹಾಗಾಗಿ ಇವ್ರದ್ದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಆಗಿರೋದ್ರಿಂದ ಇವರಿಗೇನಾದರೂ ಪ್ರಾಬ್ಲಮ್ ಬಂದರೆ ಅತಿ ದೊಡ್ಡ ಸೊಲ್ಯೂಷನ್ ಸಿಗ್ಬೋದು ಇವರಿಗೆ ಬೆಂಗಳೂರಲ್ಲಿ ಅಂದ್ಕೊಂಡು. ಯಾಕಂದರೆ ಇಲ್ಲಿ 45 ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಗಳಿದ್ದಾವೆ ಅಂತ ಇವಾಗಲೇ ಹೇಳಿದೆ ನಾನು. ಸೊ 45 ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಗಳಂದರೆ 45 R&D ಯೂನಿಟ್ಗಳು. ಸೊ ಇವರಿಗೇನಾದರೂ ಪ್ರಾಬ್ಲಮ್ ಬಂದಾಗ ಇಲ್ಲಿಂದ ಹೆಲ್ಪ್ ತೊಗೊಂಡು ಶುರು ಮಾಡ್ಬೋದು. ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಶುರು ಮಾಡೋದಕ್ಕೆ ಅತ್ಯಂತ ಸೂಟೇಬಲ್ ಕಂಡೀಷನ್ಸು ಬೆಂಗಳೂರಲ್ಲಿ ಇದ್ದ ಕಾರಣ ಇವರು ಬೆಂಗಳೂರನ್ನು ಚೂಸ್ ಮಾಡಿದರು. ನೆಕ್ಸ್ಟ್ ಕ್ವೆಶ್ಚನು, ಇತ್ತೀಚೆಗೆ 143 ಉಪಗ್ರಹಗಳನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಿದ ವಾಹಕದ ಹೆಸರು. ಇದರ ಹೆಸರು ನೀವು ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, ಸ್ಪೇಸ್ ಕಂಪನಿದು ರಾಕೆಟ್ ಹೆಸರು ಫಾಲ್ಕನ್ 9. ಸೊ ರೀಸೆಂಟಾಗಿ ಏನಾಯಿತು, ಫಾಲ್ಕನ್ 9 143 ಉಪಗ್ರಹಗಳನ್ನು ಎಟ್ ಎ ಟೈಮ್ ಆರ್ಬಿಟಲ್ಲಿ ಲಾಂಚ್ ಮಾಡ್ತು. ಇದಕ್ಕಿಂತ ಮುಂಚೆ PSLV C-37 ಯೂಸ್ ಮಾಡಿಕೊಂಡು ಇಸ್ರೋದವರು 2017ರಲ್ಲಿ ಫೆಬ್ರವರಿ ತಿಂಗಳಲ್ಲಿ 101 ಉಪಗ್ರಹಗಳನ್ನು ಒಂದೇ ಸಮಯದಲ್ಲಿ ಲಾಂಚ್ ಮಾಡಿದರು. ಇದು ಇಲ್ಲಿವರೆಗಿನ ಅತಿ ಹೈಯೆಸ್ಟ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದಂಥ ರೆಕಾರ್ಡ್ ಹೊಂದಿತ್ತು ಇಸ್ರೋ. ಸೊ ಈ ರೆಕಾರ್ಡನ್ನು ಮುರಿದವರು ಯಾರು? SpaceX ಕಂಪನಿಯ ಫಾಲ್ಕನ್ 9 ರಾಕೆಟು. ಇದು ಎಷ್ಟು ತೊಗೊಂಡಿತ್ತು? 143 ಉಪಗ್ರಹಗಳು. ಈ ಉಪಗ್ರಹಗಳ ಸೈಜ್ ಅಷ್ಟೇನು ದೊಡ್ಡದು ಇರೋದಿಲ್ಲ. ನೀವು ನಾರ್ಮಲಿ ಟೀ ಕುಡಿಯೋಂಥ ಕಪ್ಪು ಮಗ್ಗಿರುತ್ತಲ್ಲ, ಸೊ ಅಷ್ಟಿರುತ್ತೆ. ಅದಾದಮೇಲೆ PSLV C-50 ನೋಡಿ, ಇದು PSLV C-50 ತೊಗೊಂಡು ಇಸ್ರೋ ಯಾವ ಸ್ಯಾಟಲೈಟ್ ಲಾಂಚ್ ಮಾಡಿದ್ದಾರೆ ಅಂದರೆ CMS ಕಮ್ಯುನಿಕೇಷನ್ ಸ್ಯಾಟಲೈಟ್ ಲಾಂಚ್ ಮಾಡಿದರು. ಅದಾದಮೇಲೆ PSLV C-49 ಯೂಸ್ ಮಾಡಿಕೊಂಡು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಕೂಡ ಲಾಂಚ್ ಮಾಡಿದರು. ಇವು ಕೂಡ ನಿಮ್ಗೆ ನೆನಪಿರಬೇಕು. ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ 50 ಬಂದಾಗ ಕಮ್ಯುನಿಕೇಷನ್ ಸ್ಯಾಟಲೈಟು. ಓಕೆ, ಸೊ ಇವಾಗಲೇ ಹೇಳಿದಾಗೆ ನಾನು ಇದರ ಕಂಪನಿ ಯಾರು? ಇದು ಕಂಪನಿ ಓನರ್ ಯಾರು? ಎಲನ್ ಮಸ್ಕ್. ಅವ್ರದ್ದು ಇನ್ನೊಂದು ಕಂಪನಿ ಯಾವುದು? ಟೆಸ್ಲಾ. ಇಸ್ರೋ ಯಾವಾಗ ಶುರು ಆಯಿತು? 1969. ಸೊ DRDO 1958. ನಾಸಾ ಅದು ಕೂಡ 1958ರಲ್ಲೇ ಶುರು ಆಯಿತು. ಇದು 3 ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ಇತ್ತೀಚೆಗೆ ನೇತಾಜಿಯವರ 125ನೇ ಜನ್ಮ ದಿನಾಚರಣೆಯನ್ನು ಯಾವ ಹೆಸರಿನಲ್ಲಿ ಆಚರಿಸಲಾಯಿತು? ಇದು ಆಚರಣೆ ಮಾಡಿದ್ದು ಜನವರಿ 23. ಫಸ್ಟ್ ಆಫ್ ಆಲು ನೇತಾಜಿಯವರ ಹೆಸರಲ್ಲಿ ಜನವರಿ 23ರಂದು ಪರಾಕ್ರಮ್ ದಿವಸ ಅಂತ ಆಚರಣೆ ಮಾಡಿದರು ಗೌರ್ಮೆಂಟ್ ಅವರು. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಲ್ಲೇ ಇನ್ನೊಂದು ಪ್ರಶಸ್ತಿ ಕೂಡ ಕೊಡುತ್ತೆ. ಅದರ ಹೆಸರು ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ್. ಈ ಅವಾರ್ಡ್ ಯಾರಿಗೆ ಕೊಡುತ್ತೆ? ಆಪದಾ ಪ್ರಬಂಧನ್ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ವಿಪತ್ತು ನಿರ್ವಹಣೆ. ಏನಿದು ವಿಪತ್ತು ನಿರ್ವಹಣೆ ಅಂದರೆ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಹೇಳ್ತೀನಿ ನೋಡಿ, ವಿಪತ್ತು ನಿರ್ವಹಣೆ. ನೋಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲು ಯಾವುದೇ ಒಂದು ಸ್ಥಳದಲ್ಲಿ ಫ್ಲಡ್ ಅಂದರೆ ಪ್ರವಾಹ ಬರುವ ಸ್ಥಿತಿ ಇದ್ದರೆ, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಒಂದೇ ಕೆಲಸ ಇರೋದಿಲ್ಲ, 2-3 ಕೆಲಸಗಳು ಇರ್ತವೆ. ಇದರಲ್ಲಿ ನೋಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಸ್ಥಳದಲ್ಲಿ ಪ್ರವಾಹ ಬರುವ ಸ್ಥಿತಿ ಇದ್ದರೆ, ಓಕೆ, ಫ್ಲಡ್ ಇದ್ದರೆ ಆ ಸ್ಥಳದಲ್ಲಿರುವ ಜನರಿಗೆ ಮುನ್ನೆಚ್ಚರಿಕೆ ಕೊಡೋದು, ಫೋರ್ಕಾಸ್ಟ್ ಮಾಡೋದು, ಮುನ್ಸೂಚನೆ ಕೊಡೋದು, ಇದು ಕೂಡ ಇದು ಫಸ್ಟ್ ಕೆಲಸ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರದ್ದು. ಸೊ ಮುನ್ಸೂಚನೆ ಕೊಟ್ಟಿದ ಮೇಲೆ, ಪ್ರವಾಹ ಬಂದ ಮೇಲೆ ಅಲ್ಲಿ ಸಿಕ್ಕಾಕೊಂಡಿರುವ ಎಷ್ಟೋ ಜನರಿಗೆ ಸುರಕ್ಷಿತವಾಗಿ ಬೇರೆ ಕಡೆ ರೀಲೊಕೇಟ್ ಮಾಡೋದು.
ರೀಲೊಕೇಟ್ ಮಾಡೋದಂದರೆ ಬೇರೆ ಕಡೆ ಕಳಿಸೋದು ಅವರಿಗೆ. ರೆಸ್ಕ್ಯೂ ಆಪರೇಷನ್ಸ್ ಅಂದರೆ ಬೇರೆ ಬೇರೆ ಆಪರೇಷನ್ಸ್ ಮಾಡಿ ಅವ್ರಿಗೆ ಏನು ಮಾಡೋದು, ಅಲ್ಲಿಂದ ತೊಗೊಂಡು ಬೇರೆ ಕಡೆ ಸುರಕ್ಷಿತ ಜಾಗಕ್ಕೆ ತಲುಪಿಸೋದು. ಅದಾದಮೇಲೆ ಪ್ರವಾಹ ಬಂದು ಹೋದ್ಮೇಲೆ, ಇವಾಗ ಪ್ರವಾಹ ಮುಗಿದು ಹೋದ್ಮೇಲೆ ಏನು ಆ ಜನರು ನಿರ್ಗತಿಕರಾಗಿಬಿಡ್ತಾರೆ, ಅವರಿಗೆ ಊಟ ವಸತಿ ಸೌಲಭ್ಯ ಪ್ರೊವೈಡ್ ಮಾಡೋದು. ಆಮೇಲೆ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಮಾಡೋದು. ನೋಡಿ, ಇವೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲೇ ಬರ್ತವೆ. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಇಂಥ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗಾಗಿರಲಿ, ಮಾಡ್ತಾ ಇದ್ದಾವೆ ಎಷ್ಟೊಂದು ಆಲ್ರೆಡಿ ವ್ಯಕ್ತಿಗಳು ಮತ್ತು ಆರ್ಗನೈಜೇಷನ್ಸ್ಗಳು. ಸೊ ಅಂಥವ್ರಿಗೆ ಇನ್ನೂ ಸಮಾಜದಲ್ಲಿ ಐಡೆಂಟಿಫೈ ಮಾಡೋಕ್ಕೆ, ಒಂದು ರೆಕಗ್ನಿಷನ್ ಕೊಡೋಕ್ಕೆ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಅವರಿಗೆ ಈ ಅವಾರ್ಡನ್ನು ಕೊಡ್ತಾಯಿದೆ. ಯಾವುದು? ಸುಭಾಷ್ ಚಂದ್ರ ಬೋಸ್ ಆಪ್ದಾ ಪ್ರಬಂಧನ್ ಪುರಸ್ಕಾರ. ಇದರದ್ದು ಅಮೌಂಟ್ ಇಂಪಾರ್ಟೆಂಟು. ಇದು 2 ಕ್ಯಾಟಗರಿಯಲ್ಲಿ ಕೊಡ್ತಾಯಿದೆ. ಇಂಡಿವಿಜುವಲಿ ಅಂದರೆ ವೈಯಕ್ತಿಕವಾಗಿ ಕೊಡ್ತಾಯಿದೆ, ಮತ್ತು ಇನ್ಸ್ಟಿಟ್ಯೂಷ್ನಲಿ ಅಂದರೆ ಯಾವುದೇ ಸಂಸ್ಥೆ ಆಗಿರ್ಬೋದು ಅದಕ್ಕೂ ಕೊಡ್ತಾಯಿದೆ. ಇಂಡಿವಿಜುವಲಿ ಅಂದರೆ 5 ಲಕ್ಷ ಕೊಡ್ತಾಯಿದೆ, ಇನ್ಸ್ಟಿಟ್ಯೂಷ್ನಲಿ 51 ಲಕ್ಷ ರೂಪಾಯಿ ಕೊಡ್ತಾಯಿದೆ. ಸೊ ಈ ಸಲ ಇಂಡಿವಿಜುವಲ್ ಕ್ಯಾಟಗರಿದಾಗ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ರಾಜೇಂದ್ರ ಕುಮಾರ್ ಭಂಡಾರಿ. ಇದು ನೆನ್ಪಿಡ್ಬೇಕು ನೀವು, ಇಂಡಿವಿಜುವಲ್ ಕ್ಯಾಟಗರಿಲಿ. ಅದೇ ಯಾವ ಸಂಸ್ಥೆ ಕೊಟ್ಟಿದ್ದಾರೆ ಅಂದರೆ ಇನ್ಸ್ಟಿಟ್ಯೂಷನ್ ಬಂದಾಗ ಸೀಡ್ಸ್ ಅನ್ನೋ ಸಂಸ್ಥೆ ಕೊಟ್ಟಿದ್ದಾರೆ. ಇದು ಕೂಡ ನೆನ್ಪಿಡ್ಬೇಕು ನೀವು. ಸೊ ಇದಿಷ್ಟು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಆಯಿತು. ನೆಕ್ಸ್ಟು ನಿಮಗೆಲ್ಲ ಗೊತ್ತಾಯಿದೆ ಸದ್ಭಾವನಾ ದಿವಸ ಯಾವಾಗಿದೆ? ರಾಜೀವ್ ಗಾಂಧಿಯವರ ಬರ್ತ್ಡೇ ಆಗಸ್ಟ್ 19. ಓಕೆ. ನೆಕ್ಸ್ಟ್ ಅಹಿಂಸಾ ದಿವಸ ಅಕ್ಟೋಬರ್ 2, ಗಾಂಧೀಜಿ. ಅಕ್ಟೋಬರ್ 2ಗೆ ಇನ್ನೊಬ್ಬರದ್ದು ಬರ್ಡೇ ಇದೆ. ಯಾರ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಡೆತ್ ಆಗಿದೆ ಅವಾಗ 1966. ಸೊ ಅವ್ರ ಡೆತ್ ಆದಮೇಲೆ ನೆಕ್ಸ್ಟು 1966 ಜನವರಿಯಲ್ಲಿ 24ರಂದು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಸೊ ಅದೇ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 24ರಂದು ಏನು ಮಾಡ್ತಾರೆ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಓಕೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಚಿತ್ರ. ಇದು ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ಕೋಬೇಕು ನೀವು. ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಚಿತ್ರ. ನೋಡಿ, ಫಸ್ಟ್ ಆಫ್ ಆಲ್ ಇದು ಇಂಡಿಯಾ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಎಲ್ಲಿ ನಡೆಯುತ್ತೆ ಅಂದರೆ ಪ್ರತಿ ವರ್ಷ ಗೋವಾದಲ್ಲಿ ನಡೆಯುತ್ತೆ. ಪ್ರತಿ ವರ್ಷವೂ ಗೋವಾದಲ್ಲಿ ನಡೆಯುತ್ತೆ. ಸೊ ಈ ಸಲ ಬೆಸ್ಟ್ ಪಿಕ್ಚರ್ ಸಿಕ್ಕಿದ್ದು ನೀವು ನೋಡ್ತಾನೆ ಇದ್ದೀರಾ, ಇಂಟು ದಿ ಡಾರ್ಕ್ನೆಸ್. ಇದು ಗೋಲ್ಡನ್ ಪಿಕಾಕ್ ಅವಾರ್ಡು ಕೂಡ ಅಂತ ಕರೀತಾರೆ, ಬೆಸ್ಟ್ ಪಿಕ್ಚರ್ ಕೂಡ ಕರೀತಾರೆ. ಸೊ ಇದು ಸಿಕ್ಕಿದ್ದು ಇಂಟು ದಿ ಡಾರ್ಕ್ನೆಸ್ ಅನ್ನೋ ಪಿಕ್ಚರ್ಗೆ. ಓಕೆ. ನೋಮ್ಯಾಡ್ಲ್ಯಾಂಡ್ ಏನು? ಈ ಸಲದ್ದು ಆಸ್ಕರ್ ಪ್ರಶಸ್ತಿ ಬಂತು ಇದಕ್ಕೆ, ನೋಮ್ಯಾಡ್ಲ್ಯಾಂಡ್ ಪಿಕ್ಚರ್ಗೆ. ಈ ಪಿಕ್ಚರ್ ಹೆಸರೇನು? ಬೆಸ್ಟ್ ಪಿಕ್ಚರ್ ಆಸ್ಕರ್ ಅವಾರ್ಡ್ ಪಡೆದಿರೋಂಥ ಬೆಸ್ಟ್ ಪಿಕ್ಚರ್ ಅದು ನೋಮ್ಯಾಡ್ಲ್ಯಾಂಡು. ಆಸ್ಕರ್ ಅವಾರ್ಡ್ ಪಡೆದಿರೋಂಥ ಬೆಸ್ಟ್ ಆ್ಯಕ್ಟರು ಹಾಪ್ಕಿನ್ಸ್. ಬೆಸ್ಟ್ ಆ್ಯಕ್ಟರು ಹಾಪ್ಕಿನ್ನು. ಬೆಸ್ಟ್ ಆ್ಯಕ್ಟ್ರೆಸ್ ಯಾರು? ನಾಯಕಿಯರು ಮ್ಯಾಕ್ ಡೋರ್ಮ್ಯಾಂಡ್ ನಾಯಕಿ. ಬೆಸ್ಟ್ ಆ್ಯಕ್ಟರು ಹಾಪ್ಕಿನ್ಸು. ಪಾರ್ಟಿಕಲ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಪಾರ್ಟಿಕಲ್ ಮೂವಿ ಫಸ್ಟ್ ನಾನ್ ಇಂಗ್ಲೀಷ್ ಮೂವಿ ಟು ಗೆಟ್ ದಿ ಆಸ್ಕರ್. ನೋಡಿ, ಫಸ್ಟ್ ನಾನ್ ಇಂಗ್ಲೀಷ್ ಮೂವಿ, ಸೌತ್ ಕೊರಿಯನ್ ಲ್ಯಾಂಗ್ವೇಜ್ ಇದು. ಸೊ ಇಲ್ಲಿವರೆಗೂ ಏನಾಗಿತ್ತಂದರೆ ಆಸ್ಕರ್ ಕೊಡೋಕ್ಕೆ ಶುರು ಮಾಡಿದಾಗಿಂದನೂ ಇಲ್ಲಿವರೆಗೂ ಆಸ್ಕರ್ ಬರೀ ಗೆದ್ದಿರೋದು ಇಂಗ್ಲೀಷ್ ಮೂವಿಗಳೇ. ಬಟ್ ಇದು ಫಸ್ಟ್ ನಾನ್ ಇಂಗ್ಲೀಷ್ ಮೂವಿ ಯಾವುದು? ಪಾರ್ಟಿಕಲ್ ಅನ್ನೋದು. ಇದು ನೆನ್ಪಿಡ್ಬೇಕು ನೀವು. ಸೊ ಇದು ಆಸ್ಕರ್ ಅವಾರ್ಡ್ ಬಗ್ಗೆ, ರೀಸೆಂಟಾಗಿ ಪಡೆದಂಥ ಆಸ್ಕರ್ ಅವಾರ್ಡ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ನೀವು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಅದನ್ನು ಕೂಡ. ಓಕೆ. ನೆಕ್ಸ್ಟು, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಲಹಾ ಸಮಿತಿಗೆ ಭಾರತದಿಂದ ಆಯ್ಕೆಯಾದ ವ್ಯಕ್ತಿ. ಸೊ ಜಯತಿ ಘೋಷ್ ರೈಟ್ ಆನ್ಸರ್. ಸೊ ಕೋವಿಡ್ ಮುಗಿದ ಮೇಲೆ ಯಾವ ಥರ ಎಕಾನಮಿ ಪ್ರಾಬ್ಲಮ್ ಬರುತ್ತೆ, ಸೊ ಆ ಎಕಾನಮಿ ಪ್ರಾಬ್ಲಮ್ಗಳಿಗೆ ಯಾವ ಥರ ಟ್ಯಾಕಲ್ ಮಾಡಬೇಕು, ಇದ್ರ ಬಗ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಇದೆಯೋ ಆ ಸೊಲ್ಯೂಷನ್ಗಳನ್ನು ಈ ಸಮಿತಿ ಮಾಡುತ್ತೆ ವಿಶ್ವಸಂಸ್ಥೆಗೆ. ಸೊ ಅದರ ಅಕಾರ್ಡಿಂಗು ವಿಶ್ವಸಂಸ್ಥೆ ನೆಕ್ಸ್ಟು ಪಾಲಿಸೀಸ್ಗಳನ್ನು ಫಾರ್ಮ್ ಮಾಡುತ್ತೆ. ಶಕ್ತಿಕಾಂತ್ ದಾಸ್ ಯಾರು? ಪ್ರೆಸೆಂಟ್ RBI ಗವರ್ನರ್ ಇವರು. ಯಾರು? ಶಕ್ತಿಕಾಂತ್ ದಾಸ್. RBI ಯಾವಾಗ ಸ್ಥಾಪನೆ ಆಯಿತು? 1935. ಓಕೆ. ಸೊ ಫಸ್ಟ್ ಗವರ್ನರ್ ಯಾರು? ಓಸ್ಬೋರ್ನ್ ಸ್ಮಿತ್. ನ್ಯಾಷನಲೈಸೇಷನ್ ರಾಷ್ಟ್ರೀಕರಣ ಯಾವಾಗಿತ್ತು? 1949. ಅವಾಗ ಯಾರಿದ್ದರು? C.D. ದೇಶ್ಮುಖ್. ಸೊ ಭಾರತದ ಪ್ರಥಮ ಗವರ್ನರ್ ಕೂಡ C.D. ದೇಶ್ಮುಖೇ. ಇವರ ಅವಧಿಯಲ್ಲೇ ನ್ಯಾಷನಲೈಸೇಷನ್ ಆಯಿತು, ರಾಷ್ಟ್ರೀಕರಣ ಆಯಿತು. ಓಕೆ. ರಘುರಾಮ್ ರಾಜನು ಇವರು ಅಂದರೆ ಆಲ್ರೆಡಿ ಗವರ್ನರ್ ಇದ್ದರು, ಬಟ್ ಇವಾಗಿಲ್ಲ ಇವರು. ಜಯತಿ ಘೋಷ್, ಉರ್ಜಿತ್ ಪಟೇಲ್. ನಜಾತ್ ಶಮೀಮ್ ಖಾನ್ ಅವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದ್ರದ್ದು ರೈಟ್ ಆನ್ಸರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ. ಇವರು ನಜಾತ್ ಶಮೀಮ್ ಖಾನ್. ಸೊ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದರ ಅಧ್ಯಕ್ಷರಾಗಿ ನಜಾತ್ ಶಮೀಮ್ ಖಾನ್. ಇವರು ಯಾವ ದೇಶದವರು? ಫಿಜಿ ದೇಶದವರು. ಇದು ನೆನ್ಪಿಡಬೇಕು. ನೆಕ್ಸ್ಟು,
ಜಾಗತಿಕ ಮಿಲಿಟರಿ ಪಡೆಗಳ ವಿನಾಶಕಾರಿ ಸಾಮರ್ಥ್ಯ ಭಾರತದ ಸ್ಥಾನ. ಫಸ್ಟ್ ಆಫ್ ಆಲ್ ನೋಡಿ, ಇದ್ರದ್ದು ಮೀನಿಂಗ್ ಏನು? ಜಾಗತಿಕ ಮಿಲಿಟರಿ ಪಡೆಗಳ ವಿನಾಶಕಾರಿ ಸಾಮರ್ಥ್ಯ ಅಂದರೆ ನೋಡಿ, ಸೊ ಇದು ಫಸ್ಟ್ ಆಫ್ ಆಲ್ ರಿಲೀಸ್ ಮಾಡಿದರು ಗ್ಲೋಬಲ್ ಫೈರ್ ಪವರ್ ಏನಿರು ಇದು ಇನ್ಸ್ಟಿಟ್ಯೂಟು ರಿಲೀಸ್ ಮಾಡ್ತು ಈ ಇಂಡೆಕ್ಸು. ಇದ್ರ ಮೀನಿಂಗ್ ಏನು? ಜಾಗತಿಕ ಮಿಲಿಟರಿ ಪಡೆಗಳ ವಿನಾಶಕಾರಿ ಅಂದರೆ ಯಾವ ದೇಶ ತನ್ನ ಬಜೆಟ್ನಲ್ಲಿ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೆ ಮಿಲಿಟರಿ ಮೇಲೆ, ಮಿಲಿಟರಿ ಮೇಲೆ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೆಯಾ, ಅದಾದಮೇಲೆ ಅದ್ರ ಹತ್ರ ವೆಪನ್ಸ್ ಎಷ್ಟಿದ್ದಾವೆ, ವೆಪನ್ಸ್ ಅಂದರೆ ಮಿಸೈಲ್ಸ್ ಆಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ಆಮೇಲೆ ಗನ್ ಆಗಿರ್ಬೋದು, ಪಿಸ್ತೂಲ್ ಆಗಿರ್ಬೋದು, ಸೊ ಇವೆಲ್ಲ ಆಗಿರ್ಬೋದು. ಅದಾದಮೇಲೆ ತನ್ನ ಮಿಲಿಟರಿಯಲ್ಲಿ ಏರ್ಫೋರ್ಸ್ ಆಗಿರ್ಬೋದು, ಸೇನೆ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಅಥವಾ ನೇವಿ ಆಗಿರ್ಬೋದು. ಸೊ ಇವು ಮೂರರಲ್ಲಿಯೂ ಕೂಡ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಸೇನೆಯಲ್ಲಿ. ಸೊ ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು ಏನು ಮಾಡ್ತು, ಇದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ರಿಲೀಸ್ ಮಾಡ್ತು. ಇದರಲ್ಲಿ ಭಾರತದ ಸ್ಥಾನ 4ನೇದು. ಹಾಗಂದರೆ ಫಸ್ಟ್ ಅತಿ ಹೆಚ್ಚು ಆಕ್ರಮಣಕಾರಿ ಯಾರು ಅಂದರೆ USA, ನೆಕ್ಸ್ಟು ರಷ್ಯಾ, ಥರ್ಡು ಚೈನಾ, ಫೋರ್ತ್ ಇಂಡಿಯಾ. ಇವು 4 ನೀವು ನೆನ್ಪಿಡಬೇಕು, ಫಸ್ಟು ಫೋರ್ತ್. ಓಕೆ, ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಡ್ರ್ಯಾಗನ್ ಹಣ್ಣಿಗೆ ಕಮಲಂ ಹೆಸರು ಕೊಟ್ಟಿರುವ ರಾಜ್ಯ ಯಾವುದು? ನೋಡಿ, ಕಮಲಂ ಇದು ಡ್ರ್ಯಾಗನ್ ಫ್ರೂಟ್. ಸೊ ಇದು ನೋಡೋಕ್ಕೆ ಯಾವ ಥರ ಕಾಣಿಸ್ತಾ ಇದೆ? ಲೋಟಸ್, ಕಮಲದ ಹೂ ಥರನೇ ಕಾಣಿಸ್ತಾ ಇದೆ ಅಲ್ಲ, ಕಮಲದ ಹೂ ಹಿಂಗಿರುತ್ತಲ್ಲ. ಸೊ ಇದು ಕೂಡ ನೋಡೋಕ್ಕೆ ಕಮಲದ ಹೂ ಥರ ಕಾಣಿಸ್ತಾ ಇರೋದ್ರಿಂದ ಇದಕ್ಕೆ ಹೆಸರು ಕಮಲಂ ಅಂತ ಕೊಟ್ಟಿದ್ರು. ಕಮಲಂ ಅನ್ನೋದು ಸಂಸ್ಕೃತ ವರ್ಡು. ಯಾಕೆ ಕೊಟ್ಟರು ನೋಡಿ, ಡ್ರ್ಯಾಗನ್ ಫ್ರೂಟ್ ಅಂತ ಕೇಳಿದ ತಕ್ಷಣ ನಿಮಗೆ ಅನಿಸುತ್ತೆ, ಇದು ಯಾವುದೋ ಫಾರಿನ್ ಫ್ರೂಟ್ ಆಗಿರ್ಬೋದು, ಫಾರಿನ್ ಒರಿಜಿನೇಟ್ ಇರ್ಬೋದು ಇದು ಅಂತ ಈ ಥರ ಅನಿಸುತ್ತೆ. ಸೊ ಅದು ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕೆ ಜಸ್ಟ್ ಕಮಲಂ ಅಂತ ಹೆಸರು ಕೊಟ್ಟರು. ಯಾರು? ಗುಜರಾತ್ ಗೌರ್ಮೆಂಟ್. ತಮಿಳ್ನಾಡು ಅಂದರೆ ನಿಮಗೆಲ್ಲ ನೆನಪಿರಬೇಕು, ತಮಿಳ್ನಾಡು ಬಾಳೆಹಣ್ಣು ಅಂದರೆ ಬನಾನಾ ಪ್ರೊಡಕ್ಷನಲ್ಲಿ ನಂಬರ್ 1 ಇಂಡಿಯಾದಲ್ಲಿ. ಯಾವುದು? ತಮಿಳ್ನಾಡು. ಅದೇ ಥರ ಉತ್ತರ ಪ್ರದೇಶವು ಮಾವಿನ ಹಣ್ಣಿನ ಪ್ರೊಡಕ್ಷನಲ್ಲಿ ಯಾವುದು? ಉತ್ತರ ಪ್ರದೇಶ್. ನೆಕ್ಸ್ಟು, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲೂ ರಾಟ್ಲೆ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಚಾಲನೆ ನೀಡಲಾಗಿದೆ? ನೋಡಿ, ಅಲ್ಲಿ ಬರೆದಿರೋದು ಕರೆಕ್ಟ್ ಇಲ್ಲ ಅಂದರೂ ನಾನು ಪ್ರೊನೌನ್ಸ್ ಮಾಡಾದ್ಮೇಲೆ ಫೋಕಸ್ ಮಾಡಿ. ರಾಟ್ಲೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಇದು ಜಮ್ಮು ಕಾಶ್ಮೀರದಲ್ಲಿ ಇದೆ. 850 ಮೆಗಾವ್ಯಾಟ್ದು ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟು ಶುರು ಆಗ್ತಾಯಿದೆ ಚೀನಾಬ್ ಕಣಿವೆಯಲ್ಲಿ ಇದು ಶುರು ಆಗ್ತಾಯಿದೆ. ನೋಡಿ, ಇದು ಕಣಿವೆ ಅಂದರೆ ಏನು? ಇದು ಒಂದು ಬೆಟ್ಟ ಇದೆ ಅಂದ್ಕೊಳ್ಳಿ. ಸೊ ಇದು ಒಂದು ಬೆಟ್ಟ, ಈ ಥರ ಇಲ್ಲೊಂದು ಉದ್ದವಾದ ದಾರಿ ಇದೆ. ಈ ದಾರಿಯಲ್ಲಿ ಏನು ಮಾಡ್ತಾ ಇದೆ? ಈ ನದಿ ಹರಿತಾ ಇದೆ. ಸೊ ಇದಕ್ಕೆ ಕಣಿವೆ ಅಂತ ಕರೀತಾರೆ. ಇದೇ ವ್ಯಾಲಿ. ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವ ಅತಿ ದೊಡ್ಡ ವ್ಯಾಲಿ ಅಂದರೆ ಪಾಲಕ್ಕಾಡ್. ಇದು ನೆನ್ಪಿಡ್ಬೇಕು ನೀವು, ಪಾಲಕ್ಕಾಡ್ ವ್ಯಾಲಿ. ಇದು ಪಾಲಕ್ಕಾಡ್ ವ್ಯಾಲಿ ಕೇರಳದ ಕೊಚ್ಚಿಯಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಪಾಲಕ್ಕಾಡ್. ಚೆನ್ನೈ ಅಲ್ಲ, ತಮಿಳ್ನಾಡಿಗೆ ಸಂಪರ್ಕ ಕಲ್ಪಿಸುತ್ತೆ. ಇದು ನೆನ್ಪಿಡ್ಬೇಕು ನೀವು. ಆಲ್ರೈಟ್. ಸೊ ಪಾಲಕ್ಕಾಡ್ ಇದು ವೆಸ್ಟರ್ನ್ ಘಾಟ್ಸಲ್ಲಿದೆ, ಕೇರಳದಲ್ಲಿ. ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಎಲ್ಲಿರೋದು? ರಾಟ್ಲೆ, ಚೀನಾಬ್ ವ್ಯಾಲಿಯಲ್ಲಿ, ಜಮ್ಮು ಕಾಶ್ಮೀರಲ್ಲಿ. ನೆಕ್ಸ್ಟು, ಮಯನ್ಮಾರ್ನಲ್ಲಿ ಸೇನಾಡಳಿತವನ್ನು ಎಷ್ಟು ವರ್ಷಕ್ಕಾಗಿ ಘೋಷಿಸಲಾಗಿದೆ? ನೋಡಿರಿ, ಇಶ್ಯೂ ಏನಾಯಿತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದರ ರೈಟ್ ಆನ್ಸರು 1 ವರ್ಷ. ನೋಡಿ, ಮಯನ್ಮಾರಲ್ಲಿ ರೀಸೆಂಟಾಗಿ ಎಲೆಕ್ಷನ್ಸ್ ಕಂಡಕ್ಟ್ ಆಗಿತ್ತು. ಆ ಎಲೆಕ್ಷನಲ್ಲಿ ರಿಸಲ್ಟ್ ಬಂದಾಗ ಒಂದು ಪಾರ್ಟಿ ಇದೆ NDL. ಈ ಪಾರ್ಟಿಯ ಲೀಡರ್ ಯಾರು? ಆಂಗ್ ಸಾನ್ ಸೂಕಿ. ಅವರು 80% ವೋಟ್ ತೊಗೊಂಡು ಗೆದ್ದಿದ್ರು. 80% ವೋಟ್ ತೊಗೊಂಡು ಗೆದ್ದಿದ್ರು. ಈ ಪಾರ್ಟಿ ಹೆಸರು ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿ. ಇದರದ್ದು ಅಪೋಸಿಷನ್ ಪಾರ್ಟಿ ಏನು ಅಪವಾದಗಳು ಹೊರಿಸ್ತಂದರೆ, ನೋಡಿ 80% ವೋಟ್ ಬಂದಿಲ್ಲ, ವೋಟ್ ಕೌಂಟಿಂಗಲ್ಲಿ ಅನ್ಯಾಯ ನಡೆದಿದೆ, ಪಾರದರ್ಶಕತೆ ಇಲ್ಲ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿಬಿಟ್ಟು ಇದು ಅಪೋಸಿಷನ್ ಪಾರ್ಟಿಗೆ ಅಲ್ಲಿರುವಂಥ ಸೈನ್ಯದ ಸಪೋರ್ಟ್ ಇದೆ ಅಪೋಸಿಷನ್ ಪಾರ್ಟಿಗೆ. ಸೊ ಆ ಅಪೋಸಿಷನ್ ಪಾರ್ಟಿ ಏನು ಮಾಡ್ತು? ಎಲೆಕ್ಷನ್ ಕಮಿಷನ್ ಹತ್ರ ಹೋಯಿತು. ಎಲೆಕ್ಷನ್ ಕಮಿಷನ್ ಏನು ಮಾಡ್ತು? ತನ್ನ ಟೀಮ್ ಕಳಿಸಿಬಿಟ್ಟು ಎಲ್ಲ ಚೆಕ್ ಮಾಡಿದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಫೈನಲಾಗಿ ಗೊತ್ತಾಗ್ಬಿಡ್ತು, ಅಲ್ಲಿ ಯಾವುದೂ ಅನ್ಯಾಯ ನಡೆದಿಲ್ಲ, ಯಾವುದೂ ಇಲ್ಲೀಗಲ್ ಇಲ್ಲ, ಮಿಸ್ಕೌಂಟಿಂಗ್ ಇಲ್ಲ, ಏನೂ ಇಲ್ಲ. ಸೊ ಎಲೆಕ್ಷನ್ ಕಮಿಷನ್ ಏನು ರಿಪೋರ್ಟ್ ಕೊಡ್ತಂದರೆ, ಎಲೆಕ್ಷನ್ನು ಕರೆಕ್ಟಾಗಿ ಕಂಡಕ್ಟ್ ಆಗಿದೆ, ಯಾವುದೇ ತೊಂದರೆ ಇಲ್ಲ. ಸೊ ಇದು ಕೂಡ ಏನು ಹೇಳ್ತು? NLD ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿ ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ಇಲ್ಲಿರುವಂಥ ಸೈನ್ಯದ ಸಪೋರ್ಟು ಅಂದರೆ ಮಿಲಿಟ್ರಿ ಸಪೋರ್ಟ್, ಆರ್ಮಿ ಸಪೋರ್ಟ್ ಯಾರಿಗಿದೆ ಅಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿಗಿದೆ. ಸೊ ಇವ್ರೇನು ಮಾಡಿದರು ನೋಡಿ, ಇವ್ರದ್ದು ಕಾನ್ಸ್ಟಿಟ್ಯೂಷನ್ನಲ್ಲೇ ಒಂದು ಪ್ರಾವಿಷನ್ ಏನಿದೆ ಅಂದರೆ,
ಸೊ 25% ಸೀಟ್ಸು ಅಸೆಂಬ್ಲಿಯಲ್ಲಿ ಯಾರಿಗಿರಬೇಕು, ಮೀಸಲಾತಿ ಯಾರಿಗಿರಬೇಕು, ಸೈನ್ಯದವರಿಗಿರಬೇಕು. ಸೊ ಮತ್ತು ನೀವು ಯಾವುದೇ ಬಿಲ್ ಪಾಸ್ ಮಾಡ್ತೀನಂದರೆ ಆ ಬಿಲ್ ಪಾಸ್ ಮಾಡೋಕ್ಕೆ ಸಂವಿಧಾನ ತಿದ್ದುಪಡಿ ತರ್ತೀನಂದರೆ ಮೋರ್ ದೆನ್ 75 ಬೇಕು. ಅಂದರೆ ಇವ್ರದ್ದು ಪರ್ಮಿಷನ್ ಇಲ್ಲದೇ ಆಗೋದಿಲ್ಲ. ಇವರಿಗೆ ಆಲ್ರೆಡಿ 25 ಸೀಟ್ಸ್ ರಿಸರ್ವೇಷನ್ ಇದ್ದಾವೆ. ಮೋರ್ ದೆನ್ 75 ಅಂದರೆ 76%, ಮಿನಿಮಮ್ 76 ಅಂದಂಗೆ. ಸೊ ಇವರು ಮಿಲಿಟ್ರಿದವರು, ಸೈನ್ಯದವರು ಸೈನ್ ಹಾಕಲಿಲ್ಲ ಅಂದರೆ ಯಾವುದೇ ಸಂವಿಧಾನಕ್ಕೆ ತಿದ್ದುಪಡಿಗಳು ಜಾರಿಗೆ ಬರೋದಿಲ್ಲ. ಹಾಗಾಗಿ ಈ ಅಲ್ಲಿರುವಂಥ ಜನರಲ್ ಮಿನ್ ಅಂಗ್ ಹೈಲಂಗ್ ಇವರು ಅಲ್ಲಿನ ಆರ್ಮಿ ಚೀಫ್. ಇವರು ಏನು ಮಾಡಿದರು, 1 ವರ್ಷ ಆಡಳಿತವನ್ನು ಸೇನಾಡಳಿತವನ್ನು ಘೋಷಿಸಿಬಿಟ್ರು ಅಲ್ಲಿ ಮಯನ್ಮಾರಲ್ಲಿ. ಇದು ಮಯನ್ಮಾರ್ನ ಡಿಸ್ಪ್ಯೂಟ್. ನೆಕ್ಸ್ಟು GPS ಪರ್ಯಾಯವಾಗಿ ಭಾರತದವರು ಅಭಿವೃದ್ಧಿಪಡಿಸಿರುವ ವ್ಯವಸ್ಥೆಯ ಹೆಸರು. ರೈಟ್ ಆನ್ಸರು IRNSS, ಇಂಡಿಯನ್ ರೀಜ್ನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇದ್ರ ಫುಲ್ ಫಾರ್ಮು ಇದು ನೆನ್ಪಿಡಬೇಕು, ಇಂಡಿಯನ್ ರೀಜ್ನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ನೋಡಿ, ಇಷ್ಟು ದಿವಸ ನಾವೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ವಿ? GPS, ಅಮೇರಿಕಾದಿದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಅಮೇರಿಕಾದ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಇದು ವಿಶ್ವದೆಲ್ಲೆಡೆ ಎಲ್ಲರೂ ಯೂಸ್ ಮಾಡ್ತಾರೆ. ಯಾವುದಕ್ಕೆ ಯೂಸ್ ಮಾಡ್ತಾರೆ? ಲೊಕೇಶನ್, ಮೇನ್ಲಿ ಲೊಕೇಶನ್. ಯಾವ ಲೊಕೇಶನಲ್ಲಿ ಇದ್ದೀವಿ ನಾವು, ಯಾವ ಲೊಕೇಶನ್ಗೆ ಬರಬೇಕು, ಸೊ ಅದರ ಪರ್ಪಸ್ ಯೂಸ್ ಮಾಡ್ತೀವಿ. ಇವಾಗ ಭಾರತದವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಬದಲಿ ತಾವೇ ಇಂಡಿಜಿನಿಯಸ್ ಆಗಿ, ಅಂದರೆ ಭಾರತದವರೇ ಅಭಿವೃದ್ಧಿಪಡಿಸೋಂಥ ಒಂದು ಹೊಸ ವ್ಯವಸ್ಥೆ ಬಂದೆ, ಅದು IRNSS. ಇದು ಹೆಂಗೆ ವರ್ಕ್ ಮಾಡುತ್ತೆ, ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ನೋಡಿ. ಭಾರತ ರೆಡಿ ಮಾಡಿದಂಥ IRNSS ಇದು ಕೂಡ ಸೇಮ್ GPS ಎಲ್ಲ ಏನು ಕೆಲಸ ಮಾಡಿದೆ, ನಿಮ್ಮ ಮೊಬೈಲಲ್ಲಿ ಮ್ಯಾಪಿಂಗ್ ಆಗಿ ಯೂಸ್ ಮಾಡ್ತೀರಾ, ಲೊಕೇಶನ್ ಎಲ್ಲಿದೆ ಅಂತ ಚೆಕ್ ಮಾಡೋಕ್ಕೆ ಅದಾಗಿರ್ಬೋದು. ಇದೆಲ್ಲ ಸೇಮ್ GPS ಎಲ್ಲ ಏನು ಕೆಲಸ ಮಾಡುತ್ತೆ, IRNSS ಕೂಡ ಅದೇ ಕೆಲಸ ಮಾಡುತ್ತೆ. ಮತ್ತು ಡಿಫ್ರೆನ್ಸ್ ಏನು IRNSSಗೂ ಮತ್ತು GPSಗೆ ಅಂದರೆ ನೋಡಿ, IRNSS ಇದು ರೀಜ್ನಲ್ ಲೆವೆಲ್. ಭಾರತದ ಭೂಪ್ರದೇಶ ಬಿಟ್ಟು ಬರೀ 1500 ಕಿಲೋಮೀಟ್ರ್ ಮಾತ್ರ, 1500 ಕಿಲೋಮೀಟ್ರ್ವರೆಗೂ ಮಾತ್ರ ಯೂಸ್ ಮಾಡ್ಬೋದು ನೀವು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾವುದು? ನಮ್ಮದು ಸ್ಯಾಟಲೈಟ್ ಸಿಸ್ಟಮ್. ಅದೇ GPS ಏನು ಮಾಡ್ಬೋದು ನೀವು, ಇದು ಗ್ಲೋಬಲ್, ಹೆಸರಲ್ಲೇ ಇದು ಗ್ಲೋಬಲ್, ಅಂದರೆ ಜಾಗತಿಕವಾಗಿ ವಿಶ್ವದಲ್ಲಿ ಎಲ್ಲೇ ಹೋದರೂ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಏನೂ ಡಿಸ್ಟೆನ್ಸ್ ಲಿಮಿಟೆಡ್ ಇಲ್ಲ. ಭಾರತದ ಹೆಂಗೆ 1500 ಕಿಲೋಮೀಟ್ರ್. ಇದು ಒಂದು ಇದರದ್ದು ಡಿಸಡ್ವಾಂಟೇಜು. ಓಕೆ, ಇದು ರೀಜ್ನಲ್ ಲೆವೆಲು IRNSS, GPS ಗ್ಲೋಬಲ್ ಲೆವೆಲು. ನೋಡಿ, IRNSS ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಯಾವುದೇ ವೆಹಿಕಲ್ ನೇವಿ ಅಂದರೆ ಸಮುದ್ರದಲ್ಲಿ ಯಾವುದೇ ಹಡಗು ಮೂವ್ ಆಗ್ತಾಯಿದೆ ಅಂದರೆ ಇದಕ್ಕೊಂದು ಟ್ರಾನ್ಸ್ಪಾಂಡರ್ ಕನೆಕ್ಟ್ ಮಾಡಿರ್ತಾರೆ. ಈ ಟ್ರಾನ್ಸ್ಪಾಂಡರ್ ಏನು ಮಾಡುತ್ತೆ, ಈ ಸ್ಯಾಟಲೈಟ್ಗೆ ಸಿಗ್ನಲ್ಸು ಸೆಂಡು ಮಾಡುತ್ತೆ ಮತ್ತು ಸ್ಯಾಟಲೈಟಿಂದ ಸಿಗ್ನಲ್ ರಿಸೀವ್ ಮಾಡುತ್ತೆ. ಇದರಿಂದ ನಮಗೆ ಬೇರೆ ದೇಶದ ಏನಾದರೂ ಹಡಗುಗಳು ನಮ್ಮ ಕ್ಷೇತ್ರದೊಳಗಡೆ ಬರ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅದಲ್ಲದೆ ನಾವೇನು ಮಾಡ್ಬೋದು, ನಮ್ಮ ಹಡಗು ಅತ್ಯಂತ ತ್ವರಿತಗತಿಯಲ್ಲಿ ಯಾವ ಮಾರ್ಗ ಹಿಡ್ಕೊಂಡು ಎಮರ್ಜೆನ್ಸಿ ಇದ್ದಾಗ ವಾಪಸ್ ಬಂದು ತಲುಪಬಹುದು. ಇವೆಲ್ಲ ಕೂಡ ಕೆಲಸ ಆಗೋದು IRNSS ಇಂದ. ಬಿಡು, ಇದು ಚೈನಾ ಸಿಸ್ಟಮ್ ಇದು. ಓಕೆ, GPS ಯಾವ ಥರನೋ ಅದೇ ಥರ ಬಿಡು ಚೈನಾದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಾಸುಕಿ ಅನ್ನುವುದು ಇದು ಲಾಂಗೆಸ್ಟ್ ಫ್ರೀಟ್ ಟ್ರೈನ್ ಅಂದರೆ ಏನು? ಫ್ರೀಟ್ ಟ್ರೈನ್ ಅಂದರೆ ಗೂಡ್ಸ್ ಕ್ಯಾರಿ ಮಾಡೋಂಥ ಟ್ರೈನು. ಸೊ ಇದು ನೆನ್ಪಿಡ್ಬೇಕು ನೀವು, ವಾಸುಕಿ ಅನ್ನೋದು ಇದರ ಹೆಸರು, ಈ ಟ್ರೈನ್ ಹೆಸರು. ಇದು 3.5 ಕಿಲೋಮೀಟ್ರ್ ಇದೆ. ಸೊ 2-3 ಟ್ರೈನ್ದು ಬೋಗಿಗಳನ್ನು ಜಾಯಿನ್ ಮಾಡಿಸಿ 3.5 ಕಿಲೋಮೀಟ್ರನ್ನು ಮರ್ಜ್ ಮಾಡಿದ್ರು. ಇದಕ್ಕಿಂತ ಮೊದಲು ಅನಾಕೊಂಡ ಅನ್ನೋ ಫ್ರೀ ಟ್ರೈನು ಅತಿ ಲಾಂಗೆಸ್ಟ್ ಇತ್ತು. ಇದು 2.8 ಕಿಲೋಮೀಟ್ರ್ ಇತ್ತು. ಇದು ಕೂಡ ನೀವು ನೆನ್ಪಿಡಬೇಕು. ಕ್ಷಿಪಣಿ ಅಂತ ಬಂದ ತಕ್ಷಣ ನೀವು ಆಕಾಶ ನೆನ್ಪಿಡಬೇಕು. ಸೊ ಆಕಾಶ ಇದು ಏನಿದು, ಸರ್ಫೇಸ್ ಟು ಏರ್. ಏನಿದು ಸರ್ಫೇಸ್ ಟು ಏರ್ ಅಂದರೆ ನೋಡಿ, ಸರ್ಫೇಸ್ ಅಂದರೆ ಭೂಮಿ. ಸೊ ಭೂಮಿಯಿಂದ ಲಾಂಚ್ ಮಾಡ್ತಾರೆ. ಟಾರ್ಗೆಟ್ ಎಲ್ಲಿರುತ್ತೆ? ಏರಲ್ಲಿರುತ್ತೆ. ಸೊ ಭೂಮಿಯಿಂದ ಲಾಂಚ್ ಮಾಡಿ ಟಾರ್ಗೆಟು ಏರಲ್ಲಿರುತ್ತೆ, ಅಲ್ಲಿ ಏರಲ್ಲಿ ಹೊಡೆದುರುಳಿಸುತ್ತೆ ಆ ಟಾರ್ಗೆಟನ್ನು. ಇದು ಅದೇ ಥರ ಏರ್ ಟು ಏರ್ ಅಸ್ತ್ರ. ಎಕ್ಸಾಂಪಲ್, ಇದು ಮಿಸೈಲ್. ನೋಡಿ, ಈ ಅಸ್ತ್ರ ಏನು ಮಾಡುತ್ತೆ, ಏರ್ ಟು ಏರ್ ಅಂದರೆ ಗಾಳಿಯಲ್ಲೇ ಲಾಂಚ್ ಮಾಡಿಬಿಟ್ಟು ಗಾಳಿಯಲ್ಲೇ ಟಾರ್ಗೆಟ್ ಇರುತ್ತೆ, ಅದನ್ನು ಗಾಳಿಯಲ್ಲೇ ಹೊಡೆದುರುಳಿಸುತ್ತೆ. ಇದು ಏರ್ ಟು ಏರ್ ಅಸ್ತ್ರ, ಸರ್ಫೇಸ್ ಟು ಏರ್. ಅದೇ ಸರ್ಫೇಸ್ ಟು ಸರ್ಫೇಸ್ ಅಂತ ಬರುತ್ತೆ ಒಂದು ಪೃಥ್ವಿ. ಇದು ಕೂಡ ನೆನ್ಪಿಡಬೇಕು. ಈ ಥರದ್ದು ಯಾವುದೇ ಕ್ಷಿಪಣಿ ಎಕ್ಸಾಮಲ್ಲಿ ಬಂದರೆ ನೀವು ಹೆಸರು ಪಕ್ಕ ನೆನ್ಪಿಡಲೇಬೇಕು. ಸೊ ಸರ್ಫೇಸ್ ಟು ಸರ್ಫೇಸ್ ಅಂದರೆ ಪೃಥ್ವಿ. ಓಕೆ, ನೆಕ್ಸ್ಟು, ಭಾರತದ ಮೊಟ್ಟಮೊದಲ ಭೂಶಾಖ ವಿದ್ಯುತ್ ಉತ್ಪಾದನಾ ಘಟಕ ಎಲ್ಲಿ ತಲೆ ಎತ್ತಲಿದೆ? ಇದರ ರೈಟ್ ಆನ್ಸರು ಲಡಾಖ್, ಯೂನಿಯನ್ ಟೆರಿಟರಿ. ಲಡಾಖ್ಗೆ ಇನ್ನೊಂದು ಹೆಸರಿಂದ ಕರೀತಾರೆ, ದಿ ಕ್ಯಾಪಿಟಲ್ ಆಫ್ ದಿ ಸ್ನೋ ಲೆಪರ್ಡ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್.
ಸ್ನೋ ಲೆಪರ್ಡ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್, ಹೆಮ್ಮಿಸ್ ನ್ಯಾಷನಲ್ ಪಾರ್ಕ್. ಹೆಮ್ಮಿಸ್ ನ್ಯಾಷನಲ್ ಪಾರ್ಕ್. ಸ್ನೋ ಲೆಪರ್ಡ್ ಅಂದರೆ ಅದ್ರ ಮೈ ಮೇಲೆ ಈ ಥರ ಸ್ಟ್ರಿಪ್ಸ್ ಇರುತ್ತಲ್ಲ, ಸೊ ಅದು ಚಿರತೆ. ನೋಡಿ, ಭೂಶಾಖ ವಿದ್ಯುತ್ ಉತ್ಪಾದನೆ ಅಂದರೆ ಏನು? ಜಿಯೋಥರ್ಮಲ್ ಪವರ್ ಪ್ರೊಡಕ್ಷನ್. ಯಾವ ಥರ ಆಗುತ್ತೆ ಅದು ನೋಡಿ, ಇಲ್ಲಿ ತೋರಿಸಿದ್ದೀನಿ ಫಿಗರಲ್ಲಿ. ಭೂಮಿಯಿಂದ ಕೆಳಗಡೆ ನಿಮಗೆಲ್ಲ ಗೊತ್ತೇ ಇದೆ, 32 ಮೀಟರ್ ಕೆಳಗಡೆ ಹೋದಂಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೈಸ್ ಆಗುತ್ತೆ. ಓಕೆ, ಸೊ ಇನ್ನೂ ಕೆಳಗಡೆ ಹೋದಾಗೆ ಏನಾಗುತ್ತೆ, ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಆ್ಯಸ್ತನೋಸ್ಫಿಯರಲ್ಲಿ ಏನಾಗುತ್ತೆ, ಅಥವಾ ಆ್ಯಸ್ತನೋಸ್ಫಿಯರಲ್ಲಿ ಏನಾಗುತ್ತೆ ಅಂದರೆ ಶಿಲೆಗಳು, ದೊಡ್ಡ ದೊಡ್ಡ ಶಿಲೆಗಳು, ರಾಕ್ಸ್ ಎಲ್ಲ ಕರಗಿ ಪಾಕದ ರೂಪದಲ್ಲಿ ತೇಲ್ತಾ ಇರುತ್ತೆ. ಸೊ ಹಂಗಾಗಿ ಅಲ್ಲಿರುವ ಅತಿ ಹೆಚ್ಚು ಟೆಂಪ್ರೇಚರಿಂದ ಮೇಲಿರುವ ನೀರು ಅತಿ ಬಿಸಿಯಾಗಿ ಏನಾಗುತ್ತೆ, ಸೊ ಆ ಬಿಸಿಯಾದ ಮೇಲೆ ಅಲ್ಲಿರುವಂಥ ಸ್ಟೀಮ್, ಹೊಗೆ, ಆ ಸ್ಟೀಮನ್ನು ಹೊರಗೆ ತೊಗೊಂಡು ಏನು ಮಾಡ್ತಾರೆ, ಸೊ ಆ ಸ್ಟೀಮನ್ನು ಹೊರಗೆ ತೊಗೊಂಡು ಈ ಪೈಪ್ ಥ್ರೂ ಪಾಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ಸ್ಟೀಮು ನೋಡಿ ಇಲ್ಲೊಂದು ಜನರೇಟರ್ ಕನೆಕ್ಟ್ ಮಾಡಿರ್ತಾರೆ. ಫಸ್ಟ್ ಟರ್ಬೈನ್ ಕನೆಕ್ಟ್ ಮಾಡಿರ್ತಾರೆ. ಈ ಸ್ಟೀಮಿಂದ ಟರ್ಬೈನ್ ರೊಟೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಟರ್ಬೈನ್ಗೆ ಒಂದು ಜನರೇಟರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಜನರೇಟರಿಂದ ಫೈನಲಿ ಪವರ್ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಭೂಶಾಖ ವಿದ್ಯುತ್ ಉತ್ಪಾದನೆ ಮಾಡುವಂಥ ಪ್ರಾಸೆಸ್ಸು. ಆಲ್ರೈಟ್, ನೋಡಿ ಇದು ಈಸಿಯಾಗಿ ಇನ್ನೊಮ್ಮೆ ಹೇಳ್ತೀನಿ. ಫಸ್ಟು ಭೂಮಿಯಲ್ಲಿರುವಂಥ ಬಿಸಿ ನೀರನ್ನು, ಆ ಬಿಸಿ ನೀರಿಂದ ಹೊರಗೆ ಬರ್ತಾ ಇರುವಂಥ ಹೊಗೆ ಆಗಿರ್ಬೋದು, ಸ್ಟೀಮ್ ಅಂತಾರೆ. ಸೊ ಆ ಸ್ಟೀಮನ್ನು ತೊಗೊಂಡು ಏನು ಮಾಡ್ತಾರೆ, ಟರ್ಬೈನ್ ರೊಟೇಟ್ ಮಾಡ್ತಾರೆ. ಸೊ ಆ ಟರ್ಬೈನಿಂದ ಜನರೇಟರ್ ಕನೆಕ್ಟ್ ಮಾಡಿರ್ತಾರೆ. ಫೈನಲಿ ಜನರೇಟರಿಂದ ಪವರ್ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಭಾರತದಲ್ಲಿ ಫಸ್ಟ್, ಲಡಾಖಲ್ಲಿ. ಇನ್ನೊಂದು ನೆನ್ಪಿಡ್ಬೇಕು ನೀವು ನೋಡಿ, ಲಡಾಖು ಈ ಸಲದ್ದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ತನ್ನ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ನೀಡಿತು. ಸಿಂಗೆ ಬೌದ್ಧ ವಿಹಾರ ಇದೆ ಲದಾಖ್ನಲ್ಲಿ. ನಿಮಗೆಲ್ಲ ಗೊತ್ತಿದೆ, ಲದಾಖ್ದವರು ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಸೊ ಆ ಸಿಂಗೆ ಬೌದ್ಧ ವಿಹಾರದ ಬಗ್ಗೆ ಪ್ರದರ್ಶನ ನೀಡಿತು. ಇದು ಫಸ್ಟ್ ಟೈಮ್ ಲದಾಖ್ಗೆ ಈ ಅವಕಾಶ ಸಿಕ್ಕಿತ್ತು. ಇದು ಕೂಡ ನೆನ್ಪಿಡ್ಬೇಕು ನೀವು. ಆಲ್ರೈಟ್, ನೆಕ್ಸ್ಟ್, ದೇಶದ ಮೊದಲ ಖಾಸಗಿ ವಾಣಿಜ್ಯ ರಿಮೋಟ್ ಚಾಲಿತ ಉಪಗ್ರಹ ಯಾವುದು? ಆನಂದ್ ಉಪಗ್ರಹ, ಅಮೆಜೋನಿಯಾ, ಸತೀಶ್ ಧವನ್, ಯಾವುದೂ ಅಲ್ಲ. ರೈಟ್ ಆನ್ಸರು ಆನಂದ್ ಉಪಗ್ರಹ. ಬಟ್ ಇದು ಸಕ್ಸಸ್ ಆಗಿಲ್ಲ. ಯಾಕೆ ಹೇಳ್ತೀನಿ ಕೇಳಿ ಸ್ಟೋರಿ. ನೋಡಿ ಏನಾಯಿತು, ಪಿಕ್ಸೆಲ್ ಅನ್ನೋ ಒಂದು ಕಂಪನಿ ಇದೆ ಬೆಂಗಳೂರಲ್ಲಿ, ಸ್ಪೇಸ್ ಸ್ಟಾರ್ಟಪ್. ಈ ಪಿಕ್ಸೆಲ್ ಕಂಪನಿ ಏನು ಮಾಡ್ತು, ಒಂದು ಉಪಗ್ರಹವನ್ನು ಡೆವಲಪ್ ಮಾಡ್ತು. ಅದರ ಹೆಸರು ಆನಂದ್ ಸ್ಯಾಟಲೈಟ್. ಸೊ ಈ ಆನಂದ್ ಸ್ಯಾಟಲೈಟಿಂದ ಏನಾದರೂ ರಿಲೀಸ್ ಆಗಿತ್ತಂದರೆ ಇದು ಭಾರತದ ಮೊದಲ ಖಾಸಗಿ ವಾಣಿಜ್ಯ ರಿಮೋಟ್ ಚಾಲಿತ ಉಪಗ್ರಹ ಆಗ್ತಿತ್ತು. ಬಟ್ ಇದು ಆಗಲಿಲ್ಲ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ರಿಲೀಸ್ ಮಾಡಬೇಕಾದ್ರೆ ಇವರಿಗೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿರೋದ್ರಿಂದ ಇವ್ರು ಏನು ಮಾಡಿದ್ರು, ಡಿಫರ್ ಮಾಡಿದರು, ಅಂದರೆ ಪೋಸ್ಟ್ಪೋನ್ ಮಾಡಿದರು ಅದರದ್ದು ಉಡಾವಣೆ. ಸೊ ಫೈನಲಿ ಇಸ್ರೋದವರು ತಮ್ಮ 2021ರ ಮೊದಲ ಉಡಾವಣೆಯಾದಂತಹ ಅಮೆಜೋನಿಯಾ ಸ್ಯಾಟಲೈಟನ್ನು ಲಾಂಚ್ ಮಾಡ್ತು. ಇದು ಅಮೆಜೋನಿಯಾ ಸ್ಯಾಟಲೈಟು ಬ್ರಾಜಿಲ್ ದೇಶದವರು. ಇದು ಕೂಡ ನೆನ್ಪಿಡ್ಬೇಕು ನೀವು. ಅಮೆಜೋನಿಯಾ ಸ್ಯಾಟಲೈಟು ಬ್ರಾಜಿಲ್ ದೇಶದವ್ರದ್ದು. ಯಾಕೆ ಲಾಂಚ್ ಮಾಡಿದ್ರು ಅಂದರೆ ಇವರು, ನಿಮಗೆಲ್ಲ ಗೊತ್ತಿದೆ, ಅಮೆಜಾನ್ ಫಾರೆಸ್ಟ್ ಎಷ್ಟು ಬೇಗ ನಾಶವಾಗ್ತಿದೆ. ಸೊ ಹಾಗಾಗಿ ಅದರ ಮೇಲೆ ಕಣ್ಣಿಡಲು ಈ ಬ್ರಾಜಿಲ್ ದೇಶದವರು ಅಮೆಜೋನಿಯಾ ಸ್ಯಾಟಲೈಟ್ ಲಾಂಚ್ ಮಾಡಲು ಹೇಳಿದರು. ಇದು ಲಾಂಚ್ ಮಾಡಿದವರು ಯಾರು? ಇಸ್ರೋ. ಸೊ ಆನಂದ್ ಸ್ಯಾಟಲೈಟ್ ನೋಡಿ, ಈ ಆನಂದ್ ಸ್ಯಾಟಲೈಟಲ್ಲಿ ಇನ್ನೊಂದು, ಸೊ ಭಗವದ್ಗೀತಾ ಒಂದು ಕಾಪಿ ಕೂಡ ಕಳಿಸಿದ್ರು, ಇಂಟರ್ನೆಟ್ ಕಾಪಿ ಭಗವದ್ಗೀತಾದು. ಅದಾದಮೇಲೆ ನರೇಂದ್ರ ಮೋದಿಯವರ ಪಿಕ್ಚರ್ಸ್ ಅದು ಕೂಡ ಇತ್ತು. ಇದು ಆ್ಯಕ್ಚುಲಿ ನೋಡಿ, ಅಮೇರಿಕಾದಲ್ಲಿ ಯಾವ ಥರ ಪ್ರೈವೇಟ್ ಕಂಪನಿದವರು ಲೈಕ್ ಸ್ಪೇಸ್ ಎಕ್ಸ್ದವರಿಗೆ ರಾಕೆಟ್ ಡೆವಲಪ್ ಮಾಡೋಕ್ಕೆ ಹೇಳಿ ರಾಕೆಟ್ ಲಾಂಚ್ ಮಾಡ್ತಾ ಇದ್ದಾರೋ, ಅದೇ ಥರ ಇಂಡಿಯಾದಲ್ಲೂ ಕೂಡ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಗೆ ಸ್ಯಾಟಲೈಟನ್ನು ಡೆವಲಪ್ ಮಾಡಿಬಿಟ್ಟು, ರಾಕೆಟನ್ನು ಡೆವಲಪ್ ಮಾಡಿಬಿಟ್ಟು ಸ್ಪೇಸ್ ಫೀಲ್ಡಲ್ಲಿ, ಅಂತರಿಕ್ಷದ ಫೀಲ್ಡಲ್ಲಿ ಅವರಿಗೆ ಉತ್ತೇಜಿಸಲು ಈ ಕೆಲಸ ಶುರು ಮಾಡಿತ್ತು. ಬಟ್ ಇದು ಲಾಂಚ್ ಆಗಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು, ಆನಂದ್ ಸ್ಯಾಟಲೈಟು ಪೋಸ್ಟ್ಪೋನ್ ಮಾಡಿದರು. ಇದಿಷ್ಟು ಆನಂದ್ ಸ್ಯಾಟಲೈಟ್ ಬಗ್ಗೆ. ನೆಕ್ಸ್ಟು, ಜಾಗತಿಕ ಪೌರತ್ವ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಜಾಗತಿಕ ಪೌರತ್ವ ರಾಯಭಾರಿಯಾಗಿ ಆಯ್ಕೆ ಆಗಿರೋರು ರವಿಶಂಕರ್ ಗುರೂಜಿ. ಜಾಗತಿಕ ಪೌರತ್ವ ರಾಯಭಾರಿ ಅಂದರೆ ನೋಡಿ, ಇವರು ತಮ್ಮಲ್ಲಿರುವ ನಾಲೆಜನ್ನು ಬಳಸಿಕೊಂಡು ವಿಶ್ವದಲ್ಲಿರುವ ಪ್ರಾಬ್ಲಮ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ದೇಶ ಮತ್ತೊಂದು ದೇಶ ಮಧ್ಯೆ ಪೀಸ್ ಕ್ರಿಯೇಟ್ ಮಾಡೋಕ್ಕೆ, ಶಾಂತಿ ಬೆಳೆಸಲು, ಎರಡು ದೇಶಗಳ ಮಧ್ಯೆ ಇವು ಎರಡೇ ದೇಶ ಅಲ್ಲ, ಬೇರೆ ವಿಶ್ವದಲ್ಲಿರುವಂಥ ಇತರ ರಾಷ್ಟ್ರಗಳ ಮಧ್ಯೆ ಶಾಂತಿ ಸಂಬಂಧವನ್ನು ಬೆಳೆಸಲು ವರ್ಕ್ ಮಾಡಿರ್ತಾರೆ.
ಸಾಮಾಜಿಕ ಸೇವೆಗಳನ್ನು ನೀಡಿರ್ತಾರೆ. ಸೊ ಅವೆಲ್ಲ ಕನ್ಸಿಡರ್ ಮಾಡಿಕೊಂಡು ಏನು ಕೊಡ್ತಾರೆ, ಜಾಗತಿಕ ಪೌರತ್ವ ರಾಯಭಾರಿಯನ್ನು ನೀಡ್ತಾರೆ. ಈ ಸಲ ಆಯ್ಕೆ ಆಗಿರೋದು ರವಿಶಂಕರ್ ಗುರೂಜಿ. ನೆಕ್ಸ್ಟು, ಯುದ್ಧಾಭ್ಯಾಸ್ ಇತ್ತೀಚೆಗೆ ಯಾವ 2 ರಾಷ್ಟ್ರಗಳ ಮಧ್ಯೆ ಜರುಗಿತು? ಯುದ್ಧಾಭ್ಯಾಸ್ ಇತ್ತೀಚೆಗೆ ಭಾರತ ಮತ್ತು ಅಮೇರಿಕ ಮಧ್ಯೆ ಜರುಗಿತು. ಎಕ್ಸಸೈಸ್ ಇರುತ್ತೆ ಇದು. ಸೊ ಇನ್ನೂ ಭಾರತ ಮತ್ತು ಅಮೇರಿಕ ಮಧ್ಯೆ ಯಾವ ಅಭ್ಯಾಸಗಳು ಎಕ್ಸಸೈಸಸ್ ನಡೀತಾವಂದರೆ ಖೋಫ್ ಆಗಿರ್ಬೋದು, ಆಮೇಲೆ ಇನ್ನು ವಜ್ರ ಪ್ರಹಾರ್. ಸೊ ಇವೆಲ್ಲ ಭಾರತ ಮತ್ತು ಅಮೇರಿಕ ಮಧ್ಯೆ ನಡೆಯುವ ಬೇರೆ ಯುದ್ಧ ಅಭ್ಯಾಸಗಳು. ಅದಾದಮೇಲೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಯಾವ್ದು ನಡೆಯುತ್ತೆ? ವರುಣ್ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಅದಾದಮೇಲೆ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಯಾವುದು? ದಸ್ಲಿಕ್ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ. ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಅಜೇಯ ವಾರಿಯರ್. ಇವೆಲ್ಲ ನೆನ್ಪಿಡ್ಬೇಕು ನೀವು. ನೋಡಿ, ಇದರಲ್ಲಿ 2 ಕನ್ಫ್ಯೂಷನ್ ಕ್ವಶನ್ ಇದ್ದಾವೆ, ನಾನು ಹೇಳ್ತೀನಿ. ಒಂದು ಮಿತ್ರಶಕ್ತಿ, ಇನ್ನೊಂದು ಮೈತ್ರಿ. ಇವೆರಡೂ ನೆನ್ಪಿಡ್ಬೇಕು ನೀವು. ಮೈತ್ರಿ ಅಂದ ತಕ್ಷಣ ಥೈಲ್ಯಾಂಡು, ಮೈತ್ರಿ ಅಂದರೆ ಥೈಲ್ಯಾಂಡು, ಮಿತ್ರಶಕ್ತಿ ಅಂದರೆ ಶ್ರೀಲಂಕಾ. ನೋಡಿ ಹೆಂಗೆ ನೆನ್ಪಿಡ್ಬೇಕಂದ್ರೆ, ಮೈತ್ರಿಯಲ್ಲಿ ಇದು ಒತ್ತಕ್ಷರ ಬರ್ತಾ ಇದೆಯಲ್ಲ, ಥೈಲ್ಯಾಂಡಲ್ಲೂ ಕೂಡ ಇದು ಒತ್ತಕ್ಷರ ಬರ್ತಾ ಇದೆ. ಸೊ ಮೈತ್ರಿ ಥೈಲ್ಯಾಂಡು, ಮಿತ್ರ ಶ್ರೀಲಂಕಾ. ನೆಕ್ಸ್ಟು, ಭಾರತದ ಮೊದಲ ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಎಲ್ಲಿ ತೆರೆಯಲಾಗಿದೆ? ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಿರುತ್ತೆ ಮ್ಯೂಸಿಯಂ ಅಂದರೆ. ಸೊ ಯಾವುದೇ ಒಂದು ಈವೆಂಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಯಾವುದೇ ಒಂದು ಈವೆಂಟ್ ಬಗ್ಗೆ ನಾಲೆಜ್ ಪ್ರೊವೈಡ್ ಮಾಡೋದು ಜನರಿಗೆ, ಅಲ್ಲಿ ಬರುವಂಥ ಜನರಿಗೆ. ಸೊ ಭಾರತದ ಮೊದಲ ಕಾರ್ಮಿಕ ಚಳುವಳಿ ಓಪನ್ ಆಗಿದ್ದು ಕೇರಳದಲ್ಲಿ. ನೋಡಿ, ಕೇರಳದಲ್ಲಿ ಆಗಿರುವಂಥದ್ದಾಗಿರಲಿ ಅಥವಾ ವಿಶ್ವದ ಬೇರೆ ಕಡೆ ಆಗಿರುವಂಥ ಕಾರ್ಮಿಕ ಚಳುವಳಿಯ ಬಗ್ಗೆ ಜನರಿಗೆ ತಿಳಿಸುವ ಸಲುವಾಗಿ ಅದರ ಪಿಕ್ಚರ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇಲ್ಲಿ ಇಟ್ಟಿರ್ತಾರೆ ಮ್ಯೂಸಿಯಮಲ್ಲಿ. ಸೊ ಜನರು ಬಂದು ಓದ್ಕೊಂಡು ಅದರ ಬಗ್ಗೆ ನಾಲೆಜ್ ತೊಗೊಳ್ಬಹುದು. ಇದು ಸ್ಟಾರ್ಟ್ ಆಗಿದ್ದು ಕೇರಳದಲ್ಲಿ. ಓಕೆ, ನೆಕ್ಸ್ಟು, ಭಾರತದಲ್ಲಿ 5G ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಎಲ್ಲಿ ಪರೀಕ್ಷಿಸಲಾಯಿತು? ರೈಟ್ ಆನ್ಸರು, ಭಾರತದಲ್ಲಿ 5G ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಎಲ್ಲಿ ಪರೀಕ್ಷಿಸಲಾಯಿತು? ರೈಟ್ ಆನ್ಸರು ತೆಲಂಗಾಣ, ಹೈದರಾಬಾದಲ್ಲಿ. ಯಾವ ಕಂಪನಿ ಮಾಡಿತು? 5G ಏರ್ಟೆಲ್ ಕಂಪನಿ ಮಾಡಿತು. ಸೊ 5G ನಿಮಗೆಲ್ಲ ಗೊತ್ತಿದೆ, 4G ಸ್ಪೀಡ್. 4G ಒಂದು ಮೂವಿ ಡೌನ್ಲೋಡ್ ಮಾಡಬೇಕಂದ್ರೆ ಯಾವುದಾದ್ರೂ 1 GB ಸೊ 8ರಿಂದ 10 ನಿಮಿಷ ತೊಗೊಳುತ್ತೆ ಸುಮಾರು. ಸೊ ಅದೇ 5G ಅಂದರೆ ಒಂದು 30 ಸೆಕೆಂಡಲ್ಲಿ 1 GB ಡೌನ್ಲೋಡ್ ಮಾಡುತ್ತೆ. ಹೈದರಾಬಾದಲ್ಲೇ ಯಾಕೆ ಮಾಡಿದ್ರು ಅಂದರೆ, ನೋಡಿ, ಹೈದರಾಬಾದಲ್ಲಿ 5G ಟೆಸ್ಟ್ ಮಾಡೋಂಥ ಲ್ಯಾಬ್ ಇದೆ. 5G ಸರ್ವಿಸಸ್ ಏನಾದರೂ ಟೆಸ್ಟ್ ಮಾಡಬೇಕಂದ್ರೆ ಆ ಲ್ಯಾಬು ಹೈದರಾಬಾದಲ್ಲಿದೆ. ಸೊ ಅಲ್ಲಿರುವಂಥ ಡಿವೈಸಸ್ಗಳು ಯೂಸ್ ಮಾಡಿಕೊಂಡು, ಅಲ್ಲಿರುವಂಥ ದೊಡ್ಡ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಆ ಲ್ಯಾಬಲ್ಲಿರುವಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಏನು ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಸೊ ಈ ಲ್ಯಾಬ್ ಇರೋದಲ್ಲಿ ಹೈದರಾಬಾದಲ್ಲಿ. ಹಾಗಾಗಿ ಇದು ಫಸ್ಟ್ ಹೈದರಾಬಾದಲ್ಲೇ ಶುರು ಮಾಡಿದರು. ಕಂಪನಿ ಯಾವುದೇ? ಏರ್ಟೆಲು. ನೋಡಿ, ಕಮ್ಯುನಿಕೇಷನ್ ರಿಲೇಟೆಡ್ ಇನ್ನೊಂದು ಕ್ವಶನ್ ಏನು ಬಂದು ನನಗೆ. ರೀಸೆಂಟಾಗಿ ಟಿಯಾನ್ವೆನ್ 5 ಅಂಥೇಳಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತು ಚೈನಾ. ಟಿಯಾನ್ವೆನ್ 5 ಯಾವುದಕ್ಕೆ ರಿಲೇಟೆಡ್? ಇದು 6G ಸ್ಯಾಟಲೈಟ್. ನಾವು ಇನ್ನೂ 5Gನೇ ಬಂದಿಲ್ಲ, ಅವರು 6Gಗೆ ಹೋದರು. ಟಿಯಾನ್ವೆನ್ 5 ಯಾರು ಲಾಂಚ್ ಮಾಡಿದ್ರು? ಚೈನಾ. 6G ಸ್ಯಾಟಲೈಟ್ ಇದು ಕೂಡ ನೆನ್ಪಿಡಿ. ಭಾರತದ ನ್ಯಾಯ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ? ನ್ಯಾಯ ವರದಿಯಲ್ಲಿ ಜಸ್ಟಿಸ್ ಡೆಲಿವರಿಯಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ. ಕರ್ನಾಟಕದ್ದು 14th ಪ್ಲೇಸ್. ಏನಿದು ನ್ಯಾಯ ವರದಿ ಅಂದ್ರೆ? ಇದು ರಿಲೀಸ್ ಮಾಡಿದವರು ಯಾರು? ಟಾಟಾ ಟ್ರಸ್ಟ್. ನೋಡಿ, ಟಾಟಾ ಟ್ರಸ್ಟ್. ಏನಿದು ನ್ಯಾಯ ವರದಿ ಅಂದ್ರೆ, ಯಾವುದೇ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಆ ವ್ಯಕ್ತಿ ಕಂಪ್ಲೇಂಟ್ ಮಾಡೋದರಿಂದ ಫೈನಲಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆಯೋ ತನಕನೂ ಏನು ಪ್ರಾಸೆಸ್ ಇದೆ, ಈ ಪ್ರಾಸೆಸ್ಸಲ್ಲಿ ಈ ಪ್ರಾಸೆಸ್ ಎಷ್ಟು ಸ್ಲೋ ಇದೆ, ಎಷ್ಟು ಫಾಸ್ಟ್ ಇದೆ, ಆ ನ್ಯಾಯಾಲಯದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆ, ಅದಾದಮೇಲೆ ಯಾವುದೇ ಕಂಪ್ಲೇಂಟ್ ತೊಗೊಳಕ್ಕೆ ಬಂದಾಗ ಪೊಲೀಸವರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ, ಖರ್ಚು ಎಷ್ಟಾಗುತ್ತೆ, ಒಬ್ಬ ವ್ಯಕ್ತಿಗೆ ಏನಾದರೂ ಕೇಸ್ ಏನಾದರೂ ಹೋರಾಡಬೇಕಂದ್ರೆ ಖರ್ಚು ಏನಾಗುತ್ತೆ, ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು ಏನು ಮಾಡ್ತು ಟಾಟಾ ಟ್ರಸ್ಟು ವರದಿ 1 ವರ್ಷ ಸ್ಟಡಿ ಮಾಡಿಬಿಟ್ಟು ವರದಿ ಬಿಡ್ತು. ಸೊ ಇದರಲ್ಲಿ ಕರ್ನಾಟಕ 14ನೇ ಪ್ಲೇಸು, ಮಹಾರಾಷ್ಟ್ರ 1st ಪ್ಲೇಸು. ನೆಕ್ಸ್ಟು, ಇತ್ತೀಚೆಗೆ ಗುಚ್ಚಿ ಅಣೆ ಬಗ್ಗೆ GI ಟ್ಯಾಗ್ ನೀಡಲಾಗಿದ್ದು, ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬೆಳೆಯುತ್ತಾರೆ? ನೋಡಿರಿ, ಇದು ಗುಚ್ಚಿ ಅಣಬೆ ಗುಚ್ಚಿ ಮಶ್ರೂಮ್. ಇದು ಬೆಳೆಯೋದು ಜಮ್ಮು ಕಾಶ್ಮೀರಲ್ಲಿ. ನೋಡಿ, ಎಲ್ಲ ಮಶ್ರೂಮ್ ತಿನ್ನೋಕ್ಕೆ ಯೋಗ್ಯ ಆಗಿರೋದಿಲ್ಲ. ಸೊ ನೀವು ಮಳೆ ಬೀಳಬೇಕಾದ್ರೆ ನೋಡುವಂಥ ಮಶ್ರೂಮ್ ಅದು ತಿನ್ನೋಕ್ಕೆ ಯೋಗ್ಯ ಇರೋದಿಲ್ಲ. ಕೆಲವೊಂದು ಮಶ್ರೂಮ್ಗಳು ಜೀವ ತೊಗೊಂಡು ಬಿಡ್ತವೆ. ಸೊ ಇದು
ಜಮ್ಮು ಕಾಶ್ಮೀರ್ನ ಗುಚ್ಚಿ ಮಶ್ರೂಮ್, ಇದು ವಿಟಮಿನ್ ಡಿ ಹೊಂದಿದೆ. ಸೊ ಈ ಥರ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಹೊಂದಿದೆ ಇದು. ಓಕೆ, ನೆಕ್ಸ್ಟು ನಿಮಗೆ ಇನ್ನೊಂದು ನೆನ್ಪಿಡಬೇಕು, GI ಬಿಲ್ ಯಾವಾಗ ಪಾಸ್ ಮಾಡಿದ್ರು ಅಂದರೆ 1999ರಲ್ಲಿ ಭಾರತದಲ್ಲಿ ಪಾಸ್ ಮಾಡಿದರು. ಬಟ್ ಆ್ಯಕ್ಟಾಗಿ ಜಾರಿ ಬಂದಿದ್ದು 2003ರಲ್ಲಿ. ಸೊ ಫಸ್ಟ್ GI ಟ್ಯಾಗ್ ಪಡೆದಂತಹ ಭಾರತದ ಬೆಳೆ ಯಾವುದಂದ್ರೆ ಡಾರ್ಜಿಲಿಂಗ್ ಚಹಾ, ಡಾರ್ಜಿಲಿಂಗ್ ಟೀ. ಕರ್ನಾಟಕದಿಂದ ಯಾವ್ದು ಪಡೀತು? ಕರ್ನಾಟಕದಿಂದ ರೇಷ್ಮೆ ಸೀರೆ, ಯಾವುದು? ಮೈಸೂರು ರೇಷ್ಮೆ ಸೀರೆ ಪಡೀತು ಕರ್ನಾಟಕದಿಂದ. ಇದು ಕೂಡ ನೆನ್ಪಿಡ್ಬೇಕು ನೀವು. ಓಕೆ, ನೋಡಿ, ಯಾವುದೇ ಒಂದು ಪ್ರಾಡಕ್ಟಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ ಅಂದರೆ 10 ವರ್ಷ ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ರಿನ್ಯೂವಲ್ ಮಾಡಬೇಕು ಪ್ರತಿ ವರ್ಷ. ಇವರು ಫಸ್ಟ್ ಕೊಡೋದು 10 ವರ್ಷಕ್ಕೋಸ್ಕರ. ಓಕೆ, GI ಟ್ಯಾಗ್ ಕೊಡ್ತಾರೆ ಯಾಕೆ? ಫಸ್ಟ್ ಆಫ್ ಆಲ್ GI ಟ್ಯಾಗ್ ಯಾಕೆ ಕೊಡ್ತಾರೆ ನೋಡಿ, ಯಾವುದೋ ಒಂದು ಪ್ರದೇಶದಲ್ಲಿ GI ಟ್ಯಾಗ್ ಎಂಥ ಪ್ರಾಡಕ್ಟ್ಗಳಿಗೆ ಕೊಡ್ತಾರಂದರೆ, ಇದು ಭಾರತದಲ್ಲಿ ಅದು ಒಂದೇ ಪ್ರದೇಶದಲ್ಲಿ ಕಂಡುಬರುತ್ತೆ, ಬೇರೆ ಕಡೆ ಕಂಡುಬರೋದಿಲ್ಲ. ಸೊ ಈ ಥರ ಕಂಡು ಬಂದಂತಹ ಪ್ರಾಡಕ್ಟ್ಗಳು ಬೇರೆ ಜನರು ಕಾಪಿ ಮಾಡಬಾರ್ದು. ಕಾಪಿ ಮಾಡೋದ್ರಿಂದ ಏನಾಗುತ್ತೆ, ಇದರದ್ದು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಮಾರ್ಕೆಟಿಂಗಲ್ಲಿ ಇಳಿದು ಕಾಂಪಿಟೇಷನ್ ಜಾಸ್ತಿಯಾಗಿ ಸೊ ಕಾಪಿ ಪ್ರೊಡ್ಯೂಸ್ ಮಾಡೋದ್ರಿಂದ ಇದರ ಕ್ವಾಲಿಟಿ ಕಡಿಮೆ ಆಗುತ್ತೆ, ಒರಿಜಿನಲ್ಗೆ ಬೆಲೆ ಸಿಗೋದಿಲ್ಲ. ಹೀಗಾಗಿ ಇವೆಲ್ಲ ಕಡಿಮೆ ಮಾಡಲು GI ಟ್ಯಾಗನ್ನು ನೀಡುವ ಪದ್ಧತಿ ಜಾರಿ ಬಂತು. ನೆಕ್ಸ್ಟು, ಒಳಚರಂಡಿ ಸ್ವಚ್ಛತೆಗೆ ಮೊದಲ ಬಾರಿ ರೋಬೋಟ್ ಬಳಸಿದ ಮಹಾನಗರ ಪಾಲಿಕೆ ಯಾವುದು? ಹುಬ್ಳಿ ಧಾರವಾಡ, ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ. ರೈಟ್ ಆನ್ಸರು ಮೈಸೂರು. ನೋಡಿ, ಇದು ಬ್ಯಾಂಡಿಕೂಟ್ ರೋಬೋಟು. ಇದು ಏನು ಮಾಡುತ್ತೆ ಅಂದರೆ, ಈ ಬ್ಯಾಂಡಿಕೂಟ್ ರೋಬೋಟನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ಹ್ಯೂಮನ್ ವೇಸ್ಟ್ ಇರುತ್ತಲ್ಲ, ಹ್ಯೂಮನ್ ವೇಸ್ಟು ಕೂಡ ಕಲೆಕ್ಟ್ ಮಾಡೋದು ಕೂಡ ಕೆಲಸ ಮಾಡುತ್ತೆ. ಸೊ ಈ ಬ್ಯಾಂಡಿಕೂಟ್ ರೋಬೋಟ್ಗೆ ಈ ಥರ ಒಂದು ಪಾಟ್ ಇರುತ್ತಲ್ಲ, ಸೊ ಅದರಲ್ಲಿ ಕಳಿಸಿ ಅಲ್ಲಿರುವಂಥ ವೇಸ್ಟ್ ಕಲೆಕ್ಟ್ ಮಾಡಿ ಡಂಪ್ ಮಾಡುತ್ತೆ ಒಂದು ಬಕೆಟಲ್ಲಿ. ಸೊ ಡಂಪ್ ಮಾಡುತ್ತೆ. ಇದೆಲ್ಲ ಆಪ್ರೇಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ದೂರದಲ್ಲಿ ಕೂತ್ಕೊಂಡು ಮಾನಿಟರಲ್ಲಿ ನೋಡ್ತಾ ಕೂಡ ಅಲ್ಲಿ ಪ್ರೋಗ್ರಾಮಲ್ಲಿ ಫೀಡ್ ಮಾಡ್ತಾ ಕೂಡ ಇದಕ್ಕೆ ಆಪ್ರೇಟ್ ಮಾಡ್ಬೋದು. ಇದು ಇಷ್ಟೊಂದು ಸ್ಯೂಟೇಬಲ್ ಆಗಿದೆ, ಇಷ್ಟೊಂದು ಕನ್ವೀನಿಯೆಂಟ್ ಆಗಿದೆ. ಯಾವುದು? ಬ್ಯಾಂಡಿಕೂಟ್ ರೋಬೋಟ್. ಇದ್ರ ಹೆಸರು ನೆನ್ಪಿಡ್ಬೇಕು ನೀವು, ಬ್ಯಾಂಡಿಕೂಟ್ ಅಂತ. ಇದು ಬಳಸಿದವರು ಯಾರು? ಮೈಸೂರು. ನೆಕ್ಸ್ಟು, ACC ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಗೊಂಡವರು ಯಾರು? ACC ಅಧ್ಯಕ್ಷರಾಗಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ರೈಟ್ ಆನ್ಸರು ಜೈ ಶಾ. ಓಕೆ, ICC ಹೆಡ್ ಕ್ವಾರ್ಟರ್ ಎಲ್ಲಿದೆ? ದುಬೈ. ಯಾವಾಗ ಶುರು ಆಯಿತು? 1909. ಇದು ಕೂಡ ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ಸುದ್ದಿಯಲ್ಲಿದೆಯಾ ಗ್ರೇಟ್ ಗ್ರೀನ್ ವಾಲ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಏನಿದು ಗ್ರೇಟ್ ಗ್ರೀನ್ ವಾಲ್ ಅಂದರೆ, ಫಸ್ಟ್ ಆಫ್ ಆಲ್ ಇದು ಆಫ್ರಿಕಾ ಸಂಬಂಧಪಟ್ಟಿರೋದು. ಆಫ್ರಿಕಾ ಕಾಂಟಿನೆಂಟ್ ಬರುತ್ತೆ ಆ್ಯಕ್ಚುಲಿ, ಖಂಡ. ಬಟ್ ಹಾಗೆ ನೆನ್ಪಿಡಿ, ಇದು ಒಂದೇ ದೇಶಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ಆಫ್ರಿಕಾ ಕಾಂಟಿನೆಂಟಲ್ಲಿ ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದು. ಏನಿದು ಗ್ರೇಟ್ ಗ್ರೀನ್ ವಾಲ್ ಅಂದರೆ, ನೋಡಿ, ಈ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಇದು ಆಫ್ರಿಕಾದು. ಈ ಏರಿಯಾದಿಂದ ಈ ಏರಿಯಾವರೆಗೆ ಇಲ್ಲಿ ಸಹಾರಾ ಮರುಭೂಮಿ ವ್ಯಾಪಿಸಿದೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇದು ಆ್ಯಕ್ಚುಲಿ ಬಹಳ ಹಳೆಯದು ಇನಿಷಿಯೇಷನು. ಬಟ್ ಮತ್ತೆ ನ್ಯೂಸಲ್ಲಿದೆ, ಏನಾಗಿತ್ತಂದರೆ, ಈ ಸಹಾರಾ ಮರುಭೂಮಿಯನ್ನು ಇನ್ನೂ ಜಾಸ್ತಿ, ಈ ಸಹಾರಾ ಮರುಭೂಮಿ ವ್ಯಾಪಿಸ್ತಾ ಇರೋದರಿಂದ ಅಕ್ಕಪಕ್ಕ ಕೂಡ ಮರುಭೂಮೀಕರಣ ಜಾಸ್ತಿ ಆಗ್ತಾಯಿದೆ, ಮರುಭೂಮಿ ಜಾಸ್ತಿ ಸ್ಪ್ರೆಡ್ ಆಗ್ತಾಯಿದೆ ಫಾಸ್ಟ್ ವೇಯಲ್ಲಿ. ಸೊ ಇದನ್ನು ಕಡಿಮೆ ಮಾಡೋ ಸಲುವಾಗಿ ಡೆಸರ್ಟಿಫಿಕೇಷನ್, ಇಂಗ್ಲೀಷಲ್ಲಿ ಡೆಸರ್ಟಿಫಿಕೇಷನ್ ಅಂತಾರೆ. ಸೊ ಈ ಮರುಭೂಮೀಕರಣ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದನ್ನು ಕಡಿಮೆ ಮಾಡಲು ಏನು ಮಾಡ್ತು ಗೌರ್ಮೆಂಟು, ಆಫ್ರಿಕನ್ ಯೂನಿಯನ್ ಏನು ಮಾಡ್ತು, ಗ್ರೇಟ್ ಗ್ರೀನ್ ವಾಲ್ ಯೋಜನೆ ತೊಗೊಂಡು ಬಂತು. ಏನಿದು ಅಂದರೆ, ಇಲ್ಲಿಂದ ಇಲ್ಲಿವರೆಗೆ ಈ ಏರಿಯಾಗೆ ಏನಂತಾರೆ, ಸಾಹೇಲ್ ರೀಜನ್ ಅಂತ ಕರೀತಾರೆ, ಸಾಹೇಲ್ ರೀಜನ್. ಸೊ ಈ ರೀಜನಲ್ಲಿ ಇಲ್ಲಿ ಮರ ಗಿಡಗಳು ಬೆಳೆಸೋದು, ಕಾಡು ಬೆಳೆಸೋದು, ಡಿಫ್ರೆಂಟ್ ಏನು ಮಾಡೋದು, ಬೆಳೆ ಬೆಳೆಯೋದು, ಇದರಿಂದ ಏನು ಮಾಡೋದು, ಬೆಳೆ ಬೆಳೆಯೋದು, ಹಣ್ಣುಗಳು ಬೆಳೆಸೋದು, ತರಕಾರಿ ಬೆಳೆಸೋದು. ಇದರಿಂದ ಇಲ್ಲಿರುವ ಜನರ ಜೀವನವೂ ಕೂಡ ಉತ್ತಮಗೊಳ್ಳುತ್ತದೆ, ಕಾಡುಗಳಿಂದ ಮಳೆ ಕೂಡ ಬೆಳೀತದೆ. ಹೀಗಾಗಿ ಇಲ್ಲಿ ಮರುಭೂಮೀಕರಣ ತಪ್ಪಿಸ್ಬೋದು, ಮತ್ತು ಇಲ್ಲಿ ಎಲ್ಲಂದರಲ್ಲಿ ಹಸಿರೀಕರಣ ಕೂಡ ನಾವು ನೋಡಬಹುದು. ಇದಿಷ್ಟು ಗ್ರೇಟ್ ಗ್ರೀನ್ ವಾಲ್ನ ಉದ್ದೇಶ. ಸೊ ಗ್ರೇಟ್ ಗ್ರೀನ್ ವಾಲ್ನ ಉದ್ದೇಶ ಸಹಾರಾ ಮರುಭೂಮೀಕರಣ ವ್ಯಾಪಿಸ್ತಾ ಇರೋದನ್ನು ತಡೆಗಟ್ಟುವುದು, ಮೇನ್ ಇಂಟೆನ್ಷನ್ ಅದು. ಇದಿಷ್ಟು ನೆನ್ಪಿಡ್ಬೇಕು ನೀವು. ಓಕೆ, ನೆಕ್ಸ್ಟು, ಪ್ರಾಣಿಗಳ ಹಿಂಸೆ ಪ್ರಕರಣದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಸೊ ತಮಿಳುನಾಡು. ಕರ್ನಾಟಕ 4th. ಇದು ಕೂಡ ನೆನ್ಪಿಡಬೇಕು. ಸೊ ಕೆಲವೊಂದು ಕ್ವಶನ್ಸ್ ಏನೂ ಎಕ್ಸ್ಪ್ಲೇನ್ ಮಾಡೋಂಗೆ ಇರೋದಿಲ್ಲ, ಸೊ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗಬೇಕು. ಕರ್ನಾಟಕ 4th, ತಮಿಳುನಾಡು 1st. ಮನೆ ಬಾಗಿಲಿಗೆ ಪಡಿತರ ಸೇವೆ ಒದಗಿಸಲು ಆರಂಭಿಸಿದ ರಾಜ್ಯ ಯಾವುದು? ಇದರದ್ದು ರೈಟ್ ಆನ್ಸರು ಆಂಧ್ರ ಪ್ರದೇಶ್. ನೋಡಿ, ಆಂಧ್ರ ಪ್ರದೇಶ್ CM ಜಗನ್ಮೋಹನ್ ರೆಡ್ಡಿ ಅವರು CM ಆದ ತಕ್ಷಣ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು,
ಸೊ ಅದೇ ಥರ ಇವಾಗ ಫಸ್ಟ್ ಭಾರತದಲ್ಲಿ ಪ್ರಥಮ ಬಾರಿ ಪಡಿತರ ಸೇವೆ ಮನೆ ಬಾಗಿಲಿಗೆ ಅಂದರೆ ಪಬ್ಲಿಕ್ ಡೆಲಿವರಿ ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇದು ರೇಷನ್ಗಳನ್ನು ಮನೆ ಬಾಗಿಲಿಗೆ ಪ್ರೊವೈಡ್ ಮಾಡುತ್ತೆ. ಇದರಿಂದ ನೋಡಿ ನಿಮಗೆಲ್ಲ ಗೊತ್ತಾಯಿದೆ, ರೇಷನ್ ಅಂಗಡಿಗೆ ಎಷ್ಟೋ ಜನ ಲೇಬರ್ಸು ತಮ್ಮ ಒಂದು ದಿನದ ಕೆಲಸ ಬಿಟ್ಟು ಸಾಲುಗಟ್ಟಲೆ ಲೈನಲ್ಲಿ ನಿಂತು ಗಂಟೆಗಟ್ಟಲೆ, ಅದಾದಮೇಲೆ ಹ್ಯಾಂಡಿಕ್ಯಾಪ್ಡ್ಗಳು, ಲೇಬರ್ಸು, ಹ್ಯಾಂಡಿಕ್ಯಾಪ್ಡ್ಗಳು, ಆಮೇಲೆ ಏಜ್ಡ್ ಪೀಪಲ್, ವಯಸ್ಸಾದವರು ಕೂಡ ಆ ಲೈನಲ್ಲಿ ನಿಂತು ಆ ಲೈನಲ್ಲಿ ದೊಡ್ಡ ಲೈನಲ್ಲಿ ನಿಂತು 2-3 ತಾಸು ನಿಂತು ತೊಗೊಂಡು ಬರ್ತಿದ್ರು. ಇದರಿಂದ ಇವರಿಗೆಲ್ಲ ಎಷ್ಟೋ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಾಗಾಗಿ ಜಗನ್ಮೋಹನ್ ರೆಡ್ಡಿ ಇವೆಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಕಂಡುಹಿಡಿದು ಏನು ಮಾಡಿದ್ರು, ಇವರು ಮನೆ ಬಾಗಿಲಿಗೆ ಪಡಿತರ ಡೋರ್ ಸ್ಟೆಪ್ ಡೆಲಿವರಿ ಮಾಡೋಕ್ಕೆ ಶುರು ಮಾಡಿದರು. ಇಲ್ಲಿ ಒಳ್ಳೆ ಕ್ವಾಲಿಟಿ ರೈಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಇದಕ್ಕಂತಾನೇ ಸಪ್ರೇಟ್ ವೆಹಿಕಲ್ ಕೂಡ ರೆಡಿ ಮಾಡಿದ್ದಾರೆ. ಈ ವೆಹಿಕಲ್ಗೆ GPS ಕೂಡ ಕನೆಕ್ಟ್ ಮಾಡಿದ್ದಾರೆ. ಇದರಿಂದ ಏನು ಮಾಡ್ಬೋದು, ಕನ್ಸ್ಯೂಮರ್ಸ್ ಅಂದರೆ ಗ್ರಾಹಕರು ಏನು ಮಾಡ್ಬೋದು, ತಮ್ಮ ಮನೆ ಬಾಗಿಲಿಗೆ ಯಾವತ್ತು ಬಂದು ಡೆಲಿವರಿ ಆಗುತ್ತೆ ಅದು ಕೂಡ ಚೆಕ್ ಮಾಡಬಹುದು. ಅದಾದಮೇಲೆ ಇವರು ಮನೆ ಎದುರುಗಡೆನೇ ಬಂದು ರೈಸ್ ಪ್ಯಾಕೆಟನ್ನು ಓಪನ್ ಮಾಡ್ತಾರೆ. ಸೀಲ್ ಕೂಡ ಓಪನ್ ಆಗಿರೋದಿಲ್ಲ ಅದ್ರದ್ದು. ಸೊ ಈ ಥರ ಇದರಲ್ಲಿ ಪಾರದರ್ಶಕತೆ ಕೂಡ ನೋಡಬಹುದು. ಇದರಿಂದ ಬಹಳ ಬೆನಿಫಿಟ್ ಆಯಿತು ಯಾರಿಗೆ, ಆಂಧ್ರ ಪ್ರದೇಶ ಜನತೆಗೆ. ಇದು ಭಾರತದಲ್ಲೇ ಮೊದಲು ಪಬ್ಲಿಕ್ ಡೆಲಿವರಿ ಸಿಸ್ಟಮ್, ಇದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಓಕೆ, ಕೇರಳ ನಾವು ಇವಾಗಲೇ ನೋಡಿದ್ವಿ, ಫಸ್ಟ್ ಕಾರ್ಮಿಕರ ಚಳವಳಿ ಮ್ಯೂಸಿಯಂ. ಓಕೆ, ನೆಕ್ಸ್ಟ್ ಇನ್ನೋವೇಷನ್ ಸ್ಯಾಂಡ್ಬಾಕ್ಸ್ ವೆಬ್ ಪೋರ್ಟಲ್ ಅಭಿವೃದ್ಧಿಪಡಿಸಿದವರು ಯಾರು? ಇದು ಅಭಿವೃದ್ಧಿಪಡಿಸಿದರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಏನಿದು ಇನ್ನೋವೇಷನ್ ಸ್ಯಾಂಡ್ಬಾಕ್ಸ್ ವೆಬ್ ಪೋರ್ಟಲ್ ಅಂದರೆ, ನೋಡಿ ಫೈನಾನ್ಷಿಯಲ್ ಕಂಪನಿಗಳಂಥ ಭಾರತ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಅದಾದಮೇಲೆ ಸೇಬಿ ಅಂಡರ್ ಕೆಲಸ ಮಾಡುವಂಥ ಯಾವುದೇ ಇತರೆ ಕಂಪನಿಗಳಾಗಿರ್ಬೋದು, ಇವರೇನಾದರೂ ತಮ್ಮ ಕಂಪನಿಗಳಲ್ಲಿ ಪ್ರಾಬ್ಲಮ್ ಆದಾಗ ಅದಕ್ಕೆ ಸೊಲ್ಯೂಷನ್ ಕೊಡಲು ಏನಾದರೂ ಆ್ಯಪ್ ರೆಡಿ ಮಾಡಿದರೆ ಆ ಆ್ಯಪನ್ನು ಆ ಆ್ಯಪ್ ಯಾವ ಥರ ವರ್ಕ್ ಮಾಡ್ತಾಯಿದೆ ಅಂತ ಚೆಕ್ ಮಾಡೋಕ್ಕೆ ಇದೊಂದು ಪೋರ್ಟಲ್, ವೆಬ್ ಪೋರ್ಟಲ್. ಅಂದರೆ ಈ ಆ್ಯಪ್ ಇವ್ರು ಡೆವಲಪ್ ಮಾಡಿದಂಥ ಆ್ಯಪು ಯಾವ ಥರ ವರ್ಕ್ ಮಾಡ್ತಾಯಿದೆ ಅಂತ ಚೆಕ್ ಮಾಡೋಕ್ಕೆ ಇವ್ರು ಏನು ಮಾಡಬೇಕು, ಫಸ್ಟು ಈ ವೆಬ್ ಪೋರ್ಟಲಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಸೊ ಅದಾದಮೇಲೆ ಸೇಬಿ ಏನು ಮಾಡುತ್ತೆ, ಅವರಿಗೆ ಅಲೋ ಮಾಡುತ್ತೆ ಟೆಸ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಇವರು ಟೆಸ್ಟ್ ಮಾಡಬಹುದು. ಅಂದರೆ ಇವರು ಡೆವಲಪ್ ಮಾಡಿದಂಥ ಸೊಲ್ಯೂಷನ್ ಚೆನ್ನಾಗಿ ಏನಾದರೂ ವರ್ಕ್ ಮಾಡಿದರೆ ಫೈನಲಿ ಅದು ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ಇದು ಇನ್ನೋವೇಷನ್ ಸ್ಯಾಂಡ್ಬಾಕ್ಸ್ ವೆಬ್ ಪೋರ್ಟಲ್ನ ಕೆಲಸ. ನೋಡಿ, ಸೇಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಶುರುವಾಗಿದ್ದು 1988. ಬಟ್ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂದರೆ ಸಂವಿಧಾನಾತ್ಮಕ ಸ್ಥಾನ ಕೊಟ್ಟಿದ್ದು 4 ವರ್ಷದ ನಂತರ 1992ರಲ್ಲಿ. ಇದು ನೆನ್ಪಿಡ್ಬೇಕು ನೀವು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶುರುವಾಗಿದ್ದು 1875ರಲ್ಲಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಶುರುವಾಗಿದ್ದು 1992ರಲ್ಲಿ. ಬಟ್ ವರ್ಕಿಂಗ್ ಶುರುವಾಗಿದ್ದು 1994ರಲ್ಲಿ. ಒಂದು ಕ್ವಶನ್ ಕೇಳ್ತಾರೆ, ಒಂದು ದಿವಸದಲ್ಲಿ ಅತಿ ಹೆಚ್ಚು ಟ್ರೇಡ್ ಮಾಡುವಂಥ ಸ್ಟಾಕ್ ಎಕ್ಸ್ಚೇಂಜ್ ಯಾವುದಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಇಂಡೆಕ್ಸ್ ಹೆಸರೇನು, ಸೆನ್ಸೆಕ್ಸ್. ಅಂದರೆ ನೋಡಿ, ಏನಿದೆ ಇಂಡೆಕ್ಸ್ ಹೆಸರು ಸೆನ್ಸೆಕ್ಸು, ಮತ್ತು ಇದರ ಹೆಸರೇನು, ನಿಫ್ಟಿ 50. ನೋಡಿ, ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಶೇರ್ಗಳ ಬೆಲೆ ಜಾಸ್ತಿ ಆಗ್ತಾಯಿದೆ, ಶೇರ್ಗಳ ಬೆಲೆ ಕಡಿಮೆ ಆಗ್ತಾಯಿದೆ ಅನ್ನೋದಕ್ಕೆ ಒಂದು ಪದ ಯಾವುದು, ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸ್ ಅಂದರೆ ನಾವು ತಿಳ್ಕೊಬೋದು, ಓಕೆ ಇದು ರಿಲೇಟೆಡ್ ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಸೆನ್ಸೆಕ್ಸ್ ಜಾಸ್ತಿ ಆಯ್ತು ಅಂದರೆ ಮೀನಿಂಗೇನು ನಮ್ಗೆ ಗೊತ್ತಾಗುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಶೇರ್ ಕಮ್ಮಿ ಆಗ್ತಾಯಿದೆ ಅಥವಾ ಜಾಸ್ತಿ ಆಗ್ತಾಯಿದೆ. ನಾವು ನಿಫ್ಟಿ 50 ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಶೇರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ನಿಫ್ಟಿ 50. ಇವೆರಡು ಕೂಡ ನಿಮಗೆ ಗೊತ್ತಿರಬೇಕು. ಅರ್ಕಿಲ್ ಇದು ಭಾರತದ ಮೊದಲ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ. ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂದರೆ ಏನು, ನೋಡಿ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ. ಸೊ ಆ ಪ್ರಾಜೆಕ್ಟಾಗಿ ಯಾವುದೋ ಒಬ್ಬ ವ್ಯಕ್ತಿ ಬ್ಯಾಂಕ್ ಹತ್ರ ಏನು ಮಾಡಿದ್ದಾನೆ, ಒಂದು 50 ಕೋಟಿ ಲೋನ್ ತೊಗೊಂಡಿದ್ದಾನೆ ಬ್ಯಾಂಕ್ ಹತ್ರ. ಬಟ್ ಕೆಲವು ದಿವಸಗಳಾದರೂ ಕೂಡ, ಟೈಮ್ ಪೀರಿಯಡ್ ಮುಗಿದ್ರೂ ಕೂಡ ಇವನು ಲೋನ್ ರೀಪೇ ಮಾಡ್ತಾಯಿಲ್ಲ. ಸೊ ಬ್ಯಾಂಕ್ ಏನು ಮಾಡುತ್ತೆ, ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂತ ಇರುತ್ತೆ. ಸೊ ಆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಏನು ಹೇಳುತ್ತೆ, ನೋಡಿ ಈ 50 ಕೋಟಿ ಪ್ರಾಜೆಕ್ಟ್ ಇದೆ, ಬಟ್ ನಾವು ನಿಮಗೆ ಇದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಏನನ್ನುತ್ತೆ, ನೆಗೋಷಿಯೇಟ್ ಮಾಡಿ 30 ಕೋಟಿ ರೂಪಾಯಿಗೆ ಇದು 30 ಕೋಟಿ ರೂಪಾಯಿ ಕೊಡ್ತೀವಿ, ನಮಗೆ ಈ ಟೆಂಡರ್ ಕೊಡಿ ಅಂತ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಕೇಳುತ್ತೆ. ಸೊ ಬ್ಯಾಂಕಿನವರು ಏನು ಥಿಂಕ್ ಮಾಡ್ತಾರೆ, ಈ ವ್ಯಕ್ತಿ ಹತ್ರ ಅಂತೂ ನಮಗೆ ದುಡ್ಡು ಬರೋ ಚಾನ್ಸಸ್ಸೇ ಇಲ್ಲ. ಸೊ 30 ಕೋಟಿ ಆದರೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯವರು. ಸೊ ಅದಕ್ಕೆ 30 ಕೋಟಿಗೆ ಈ ಟೆಂಡರ್ ಕೊಟ್ಟುಬಿಡ್ತಾರೆ. ಸೊ ಫೈನಲಿ ಇವ್ರು ಏನು ಮಾಡ್ತಾರೆ, ಈ ವ್ಯಕ್ತಿ ಹತ್ರ ಬಂದು ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇವ್ರು ಹೆಂಗೆ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಸೊ ಇವ್ರದ್ದು ಬಾಡಿಗಾರ್ಡ್ಸು, ಗೂಂಡಾಗಳು, ಸೊ ಫೈನಲಿ ಅವೆಲ್ಲ ಯೂಸ್ ಮಾಡಿಕೊಂಡು ಈ ವ್ಯಕ್ತಿ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇವರಿಗೆ 20 ಕೋಟಿ ಲಾಭ ಆಗುತ್ತೆ. ಸೊ ಭಾರತ ಮೊದಲ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂದರೆ ಆರ್ಕಿಲ್. ನೆಕ್ಸ್ಟ್ ಕ್ವೆಶ್ಚನ್ನು, ತಿಯಾನ್ವೆನ್-1 ರಾಕೆಟ್ ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ತಿಯಾನ್ವೆನ್-1 ಸಂಬಂಧಿಸಿದ್ದು ಮಾರ್ಸ್ ಮಂಗಳ ಗ್ರಹಕ್ಕೆ. ಯಾವುದ್ರದ್ದು? ಚೈನಾ.
ಚೈನಾ. ನೋಡಿ ಚೈನಾದ ಇನ್ನೊಂದು ಇಂಪಾರ್ಟೆಂಟ್ ರಾಕೆಟು ತಿಯಾನ್ವೆನ್ 5 ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು 6G ಸ್ಯಾಟಲೈಟ್. ಇದು ಕೂಡ ನೆನ್ಪಿಡಬೇಕು. ತಿಯಾನ್ವೆನ್ ಎಕ್ಸಾಮಲ್ಲಿ ತಿಯಾನ್ವೆನ್ 1 ಕೊಟ್ಟು 6G ಕೊಡ್ಬೋದು. ಸೊ ತಿಯಾನ್ವೆನ್ 1 ಮತ್ತು 5 ಎರಡು ನೆನ್ಪಿಡಿ. ಚಾಂಗಿ 5 ಇದು ಚಂದ್ರನಲ್ಲಿ ಕಳಿಸಿದಂತಹ ಸ್ಯಾಟಲೈಟ್. ಯಾವುದು? ಚಾಂಗಿ 5 ಮೂನ್. ಅದಾದಮೇಲೆ ರೀಸೆಂಟಾಗಿ ಇನ್ನೂ 2-3 ಕಂಟ್ರಿಗಳು ಮಂಗಳ ಗ್ರಹಕ್ಕೆ ಏನೋ ಸ್ಯಾಟಲೈಟ್ ಲಾಂಚ್ ಮಾಡಿದರು. ಪರ್ಸಿವರೆನ್ಸು USA ನಾಸಾದವರು. ಅದಾದಮೇಲೆ ಹೋಪ್ ಪ್ರೋಬ್ UAE ಇದಕ್ಕೆ ಅಲ್ ಅಮಲ್ ಕೂಡ ಅಂತ ಕರೀತಾರೆ UAE ಲ್ಯಾಂಗ್ವೇಜಲ್ಲಿ. ಅಲ್ ಅಮಲ್ ಇದು ಕೂಡ ನೆನ್ಪಿಡಿ. ಎಕ್ಸಾಮಲ್ಲಿ ಹೋಪ್ ಪ್ರೋಬ್ ಕೊಡದೇನೆ ಅಲ್ ಅಮಲ್ ಕೊಡ್ಬೋದು. ಸೊ ಹುಷಾರಾಗಿರಿ. ನೆಕ್ಸ್ಟು, ವಿಶ್ವದ ಅತಿ ಎತ್ತರದ ರೋಲರ್ ಕೋಸ್ಟರ್ ಎಲ್ಲಿ ತಲೆ ಎತ್ತಲಿದೆ? ಇದು ರೈಟ್ ಆನ್ಸರು. ರೋಲರ್ ಕೋಸ್ಟರ್ ಅಂದರೆ ಜಾತ್ರೆಯಲ್ಲೆಲ್ಲ ನೋಡಿರ್ಬೋದು, ಬಟ್ ಅದೇ ಇಲ್ಲಿ ವೆರಿ ಹೈ ಆಲ್ಟಿಟ್ಯೂಡಲ್ಲಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಶುರು ಆಗಲಿದೆ. ಇದು ಸೌದಿ ಅರೇಬಿಯಾದ ರಿಯಾದ್. ರೀಸೆಂಟಾಗಿ UAEಯಲ್ಲಿ ಬರಾಕ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಶುರು ಆಯಿತು. ಇದು ಕೂಡ ನೆನಪಿಡಿ. ಬರಾಕ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು ಎಕ್ಸಾಮಲ್ಲಿ ಬಂದಿತ್ತು ರೀಸೆಂಟಾಗಿ. ಚೈನಾದ ಬಗ್ಗೆ ಇವಾಗಲೇ ಮಾತಾಡಿದ್ವಿ. ನೆಕ್ಸ್ಟು, ಮೈಕಲ್ ಮತ್ತು ಶೀಲಾ ಹೆಲ್ಡ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಮೈಕಲ್ ಮತ್ತು ಶೀಲಾ ಹೆಲ್ಡ್ ಪ್ರಶಸ್ತಿ ಗಣಿತ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ. ಇದು ಯಾಕೆ ತೊಗೊಂಡೆ ಕ್ವಶನ್ ಅಂದರೆ, ಇತ್ತೀಚೆಗೆ ಭಾರತ ವ್ಯಕ್ತಿ ನಿಖಿಲ್ ಶ್ರೀವಾತ್ಸವ್ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಓಕೆ. ಮ್ಯಾಥ್ಸ್ ಗಣಿತ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಅಂತ ಯಾವುದಕ್ಕೆ ಕರೀತಾರೆ? ಅಬೆಲ್ ಪ್ರಶಸ್ತಿ ಕರೀತಾರೆ. ಗಣಿತ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಈ ಸಲ ಯಾರಿಗೆ ಸಿಕ್ತು? ವಿಗ್ ಲಾ ಅಂದರೆ ಲಾ ವಿಗ್ ಮತ್ತು ಲಾ ವಿಲ್ಸನ್ ಹೆಸರು ಈ ಥರ ಏನೋ ಇದೆ, ಬಟ್ ಇಬ್ಬರಿಗೆ ಸಿಕ್ಕಿದೆ. ಓಕೆ, ಇದು ನೆನ್ಪಿಡಿ. ಗಣಿತ ಕ್ಷೇತ್ರದ ನೋಬೆಲ್ ಯಾವುದು? ಅಬೆಲ್ ಪ್ರೈಸ್. ಕೊಡೋರು ನಾರ್ವೆ ಗೌರ್ಮೆಂಟ್. ನೆಕ್ಸ್ಟು, ಇತ್ತೀಚೆಗೆ ನಾನು ಪ್ರೊನೌನ್ಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಒಂದು ಕ್ವಶನ್ ಮಿಸ್ಟೇಕ್ ಆಗಿದೆ. ಅಖ್ತರ್ ಅಲಿ ಬೇಕಿದು. ಇತ್ತೀಚೆಗೆ ಅಖ್ತರ್ ಅಲಿ ನಿಧನರಾದರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ನೀವು ನೋಡ್ತಾನೆ ಇರ್ಬೋದು ಫೋಟೋ. ಇವರು ಕ್ರೀಡೆ ಟೆನ್ನಿಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರು ನಿಧನರಾಗಿದ್ದಾರೆ. ನೆಕ್ಸ್ಟು, ಇತ್ತೀಚೆಗೆ ಯಾವ ರಾಜ್ಯದ ಹೈಕೋರ್ಟ್ಗೆ 60 ವರ್ಷಗಳು ತುಂಬಿತ್ತು? ರೈಟ್ ಆನ್ಸರು ಗುಜರಾತ್. ಭಾರತದಲ್ಲಿ ಮೊದಲ ಹೈಕೋರ್ಟ್ ಯಾವುದು? 1862ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ? ಕೋಲ್ಕತ್ತಾದಲ್ಲಿ. ನೆಕ್ಸ್ಟ್ ಮದ್ರಾಸು, ಬಾಂಬೆ, ಅದಾದಮೇಲೆ ಮದ್ರಾಸ್. 4ನೇ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯಿತು? 1864ರಲ್ಲಿ ಅಲಹಾಬಾದ್ನಲ್ಲಿ. ಓಕೆ. ಮತ್ತು ಕರ್ನಾಟಕ ಅಂದರೆ ಆವಾಗ ಇನ್ನೂ ಶುರು ಆದಾಗ ಮೈಸೂರು ಇತ್ತಲ್ಲ ಆವಾಗ. ಸೊ 1884ರಲ್ಲಿ ಮೈಸೂರು ಶುರು ಆಯಿತು. ಇದು 1973 ಇದಾಗ ಕರ್ನಾಟಕ ಅಂತ ಚೇಂಜ್ ಮಾಡಿದೆ, ನಿಮ್ಗೆ ಗೊತ್ತೇ ಇದೆ. 1884ರಲ್ಲಿ ಕರ್ನಾಟಕದಲ್ಲಿ ಶುರು ಆಯಿತು. ಓಕೆ. ನೆಕ್ಸ್ಟು, ದೇಶದ ಅತ್ಯಂತ ಕಿರಿಯ ಮಹಿಳಾ ಪೈಲಟ್ ಆಯ್ಕೆಯಾದವರು ಯಾರು? ಇವ್ರ ಹೆಸರು ಆಯಿಷಾ ಅಜೀಜ್. ಇವರು ಜಮ್ಮು ಕಾಶ್ಮೀರನಿಂದ. ಸೊ ನೆಕ್ಸ್ಟು, ಶಿವಾಂಗಿ ಅಂದರೆ ಇಂಡಿಯನ್ ನೇವಿದು ಪ್ರಥಮ ಪೈಲಟ್. ಇಂಡಿಯನ್ ನೇವಿದು ಫಸ್ಟ್ ವಿಮೆನ್ ಪೈಲಟು ಶಿವಾಂಗಿ. ನೆಕ್ಸ್ಟ್, ಸರಳಾ ತಕ್ರಾಲ್ ಅಂದರೆ ಇವರು ಭಾರತ ದೇಶದ ಮೊದಲ ಮಹಿಳಾ ಪೈಲಟ್. ಇದು ಕೂಡ ನೆನಪಿಡ್ಬೇಕು ನೀವು. ಓಕೆ. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಗುಡುಗು ಬಿರುಗಾಳಿ ಸಂಶೋಧನಾ ಕೇಂದ್ರ ಆರಂಭಿಸಲಾಗಿದೆ? ಥಂಡರ್ಸ್ಟೋಮ್ ರಿಸರ್ಚ್ ಬೆಡ್ ಸೆಂಟರ್. ಎಲ್ಲಿ? ಒಡಿಸ್ಸಾದಲ್ಲಿ. ನೋಡಿ, ಪ್ರತಿ ವರ್ಷ ಒಡಿಸ್ಸಾದಲ್ಲಿ ಮತ್ತು ಇನ್ನೂ ಬೇರೆ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಪ್ರತಿ ವರ್ಷ 300ರಿಂದ 400 ಜನ ಈ ಥಂಡರ್ಸ್ಟೋಮ್ ಅಂದರೆ ಇದು ಯಾವುದು ಗುಡುಗು ಮಿಂಚಿನಿಂದನೇ ಸತ್ತು ಹೋಗ್ತಾ ಇದ್ದಾರೆ. ಸೊ ಇದಕ್ಕಾಗಿ ಅಲ್ಲಿರುವಂಥ ಜನರ ರಕ್ಷಣೆ ಮಾಡುವ ಸಲುವಾಗಿ ಗೌರ್ಮೆಂಟ್ ಏನು ಮಾಡ್ತು? IMD ಡಿಪಾರ್ಟ್ಮೆಂಟ್, ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್, ಇದರ ಅಧ್ಯಕ್ಷರಾದಂಥ ಪ್ರಸ್ತುತ ಮೃತ್ಯುಂಜಯ ಮಹಾಪಾತ್ರ ಅವರು ಈ ಥಂಡರ್ಸ್ಟೋಮ್ ರಿಸರ್ಚ್ ಬೆಡ್ಡನ್ನು ಒಡಿಸ್ಸಾದಲ್ಲಿ ಶುರು ಮಾಡಲು ಆರಂಭಿಸಿದ್ದಾರೆ. ಇದರಿಂದ ಎಷ್ಟೋ ಜನರ ಜೀವವನ್ನು ಉಳಿಸಬಹುದು ಪ್ರತಿ ವರ್ಷ. ಓಕೆ. ಇನ್ನೊಂದು ಬರುತ್ತೆ, ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್ ಅಂತ ಬರುತ್ತೆ. ಇದಕ್ಕೆ IMD ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟು. ಇದು ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್. ಇದು ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನು ಭಾರತದ IRNSS ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಇದಕ್ಕೆ ಫೈನಲ್ ಅಪ್ರೂವಲ್ ಕೊಟ್ಟಿದೆ IMO. ಸೊ ಈ ಥರ ಯಾವುದು GPS ಸಿಸ್ಟಮ್ ಥರ GPS ಸಿಸ್ಟಮ್ಗಳಿಗೆ ಫೈನಲ್ ಅಪ್ರೂವಲ್ ಕೊಡೋದೇ IMO, ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಸೇಷನ್. ಮಧ್ಯಪ್ರದೇಶ್ಗೆ ಏನಂತ ಕರೀತಾರೆ? ಮಧ್ಯಪ್ರದೇಶ್ಗೆ ಸೋಯಾ ಸ್ಟೇಟ್ ಆಫ್ ಇಂಡಿಯಾ. ಯಾಕಂದರೆ ಅತಿ ಹೆಚ್ಚು ಸೋಯಾನ ಬೆಳೀತಾರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ. ಸೋಯಾದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ. ಇದು ಕೂಡ ನೆನಪಿಡಬೇಕು. ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚು ಎಲ್ಲಿರುತ್ತೆ? ಮೆಕ್ಕೆಜೋಳ. ಮೇಜಲ್ಲಿ 80% ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಪ್ರೋಟೀನ್ ಅತಿ ಹೆಚ್ಚು ಸೋಯಾಬೀನ್.
ತಮಿಳುನಾಡು ಬನಾನಾ ಪ್ರೊಡಕ್ಷನಲ್ಲಿ ಅತಿ ಹೆಚ್ಚು ಬನಾನಾ ಪ್ರೊಡಕ್ಷನ್ ತಮಿಳುನಾಡು. ಭಾರತದ ಬಾಕ್ಸಿಂಗ್ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೋಡಿ, ಭಾರತದ ಬಾಕ್ಸಿಂಗ್ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಇವ್ರ ಹೆಸರು ಅಜಯ್ ಸಿಂಗ್. ಜೈ ಶಾ ರೀಸೆಂಟಾಗಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೆಕ್ಸ್ಟು ಮೃತ್ಯುಂಜಯ ಮಹಾಪಾತ್ರ, ಇವಾಗಲೇ ಡಿಸ್ಕಸ್ ಮಾಡಿದ್ವಿ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರು ಯಾರು? ಮೃತ್ಯುಂಜಯ ಮಹಾಪಾತ್ರ. ನೆಕ್ಸ್ಟ್ ಕ್ವಶನ್ನು, ಒಂದು ದೇಶ ಒಂದು ಒಂಬೂಡ್ಸ್ಮನ್ ಯೋಜನೆ ಜಾರಿಗೆ ತಂದ ಬ್ಯಾಂಕ್ ಯಾವುದು? SBI, RBI, ಬ್ಯಾಂಕ್ ಆಫ್ ಇಂಡಿಯಾ, ಅಲಹಾಬಾದ್ ಬ್ಯಾಂಕ್. ರೈಟ್ ಆನ್ಸರು RBI. ಒಂಬೂಡ್ಸ್ಮನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಗೌರ್ಮೆಂಟ್ ಏನು ಮಾಡುತ್ತೆ, ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೆ. ಸೊ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಬ್ಯಾಂಕಿಂಗ್ ಕೆಲಸದಲ್ಲಿ ಆಗಿರಬಹುದು, ಯೂನಿವರ್ಸಿಟಿ ಆಗಿರ್ಬೋದು, ಬ್ಯಾಂಕಿಂಗ್ ಕೆಲಸ ಆಗಿರ್ಬೋದು, ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಗೌರ್ಮೆಂಟ್ ಕಂಪನಿಗಳು HAL ಆ ಥರ. ಸೊ ಅವು ಯಾವುದೇ ಕಂಪನಿಗಳಲ್ಲಿ ಏನಾದರೂ ತೊಂದರೆ ಬಂದಾಗ ಅವುಗಳನ್ನು ಸಾಲ್ವ್ ಮಾಡೋಂಥ ಅಧಿಕಾರಿಗೆ ಒಂಬೂಡ್ಸ್ಮನ್ ಅಂತ ಕರೀತಾರೆ. ಇವರು ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರ್ತಾರೆ. ಸೊ ನೋಡಿ, RBI ತನ್ನ ಅಂಡರ್ ಕೆಲಸ ಮಾಡುವಂತಹ ಎಷ್ಟೋ ಬ್ಯಾಂಕ್ಗಳ ಪ್ರಾಬ್ಲಮ್ ಸಾಲ್ವ್ ಮಾಡಲು, ಆ ಬ್ಯಾಂಕ್ಗಳ ಕಸ್ಟಮರ್ಗಳ ಪ್ರಾಬ್ಲಮ್ ಸಾಲ್ವ್ ಮಾಡಲು ಎಷ್ಟೋ ಥರದ್ದು ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಒಂಬೂಡ್ಸ್ಮನ್ಗಳನ್ನು ಆಯ್ಕೆ ಮಾಡಿತ್ತು. ಹೀಗೆ ಮಾಡೋದ್ರಿಂದ ಏನಾಯಿತು, ಪ್ರಾಬ್ಲಮ್ಗಳು ಜಾಸ್ತಿ ಆದವು. ಆಮೇಲೆ ಕಸ್ಟಮರ್ಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ರೆಸ್ಪಾನ್ಸು ಸಿಗಲಿಲ್ಲ, ಅವರಿಗೆ ಸೊಲ್ಯೂಷನ್ನು ಸಿಗಲಿಲ್ಲ. ಸೊ ಇದು ಎಲ್ಲ ಬೇರೆ ಬೇರೆ ಫೀಲ್ಡಲ್ಲಿರೋ ಒಂಬೂಡ್ಸ್ಮನ್ಗಳನ್ನು ಇವಾಗ ಒಂದೇ ಒಂಬೂಡ್ಸ್ಮನ್ ನೋಡಿಕೊಳ್ಳುವಂತಹ ಪ್ಲ್ಯಾಟ್ಫಾರ್ಮ್ ಜಾರಿ ತಂತು. ಇದೇ ಒನ್ ನೇಷನ್ ಒನ್ ಒಂಬೂಡ್ಸ್ಮನ್. ಸೊ ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಒಂಬೂಡ್ಸ್ಮನ್ ಇದ್ರಲ್ಲ, ಅವರಿಗೆಲ್ಲ ಸಿಂಗಲ್ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡು ಬಂದು ಇವಾಗ ಒಂದೇ ಒಂದು ಒಂಬೂಡ್ಸ್ಮನನ್ನು ಜಾರಿ ಮಾಡ್ತು. ಇದೇ ಒನ್ ನೇಷನ್ ಒನ್ ಒಂಬೂಡ್ಸ್ಮನ್. ಯಾರು ಜಾರಿ ಮಾಡಿದರು? RBI. ಯಾವುದಕ್ಕೆ? ಕಸ್ಟಮರ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ. ಯಾವುದೇ ಥರ ಪ್ರಾಬ್ಲಮ್ ಆಗಿರ್ಬೋದು, ಕಸ್ಟಮರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು. ಓಕೆ, ನೋಡಿ, SBI RBI ಸ್ಥಾಪನೆ ಆಗಿದ್ದು ಹೇಳಿದೆ ನಾನು. SBI ಯಾವಾಗ ಸ್ಥಾಪನೆ ಆಯಿತು? 1955ರಲ್ಲಿ. 1921ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್, ಕೋಲ್ಕತ್ತಾ, ಆಮೇಲೆ ಬಾಂಬೆ, ಇವು ಮೂರು ಸೇರಿ, ಇದು ಇಂಪೀರಿಯಲ್ ಬ್ಯಾಂಕ್ ಇತ್ತು ಮೊದಲು. ಸೊ ಈ ಮೂರು ಸೇರಿ 1955ರಲ್ಲಿ SBI ಆಗಿ ಕನ್ವರ್ಟ್ ಆಯಿತು. ನೋಡಿ, RBI ಶುರು ಆಗೋಕ್ಕಿಂತ ಮುಂಚೆ ನೋಟ್ ಪ್ರಿಂಟ್ ಮಾಡೋದಾಗಿರ್ಬೋದು, ಮಾನಿಟರಿ ಪಾಲಿಸಿ ಆಗಿರ್ಬೋದು, ಇವೆಲ್ಲ ಕೆಲಸ ಯಾರು ಮಾಡ್ತಾಯಿದ್ರು? RBIಕ್ಕಿಂತ ಮುಂಚೆ. ಸೊ RBI ಬರೋಕ್ಕಿಂತ ಮುಂಚೆನೂ ಈ ಎಲ್ಲ ಕೆಲಸ ಯಾರು ಮಾಡ್ತಾಯಿದ್ರು ಅಂದರೆ ಇಂಪೀರಿಯಲ್ ಬ್ಯಾಂಕ್. ನೋಟ್ ಪ್ರಿಂಟ್ ಮಾಡೋದೆಲ್ಲ ಇಂಪೀರಿಯಲ್ ಬ್ಯಾಂಕ್ ಮಾಡ್ತಾಯಿತ್ತು. RBIನ ಫಸ್ಟ್ ಗವರ್ನರ್ ಯಾರು? ಓಸ್ಬೋರ್ನ್ ಸ್ಮಿತ್. ಬಟ್ ಭಾರತ ಗವರ್ನರ್ ಅಂದರೆ C.D. ದೇಶ್ಮುಖ್. ಸೊ C.D. ದೇಶ್ಮುಖ್ ಅವರ ಟೆನ್ಯೂರಲ್ಲಿ 1949ರಲ್ಲಿ ಏನಾಯಿತು? RBI ರಾಷ್ಟ್ರೀಕರಣ ಆಯಿತು. RBI ಸ್ಥಾಪನೆ ಆಗಿದ್ದು ಹಿಲ್ಟನ್ ಯಂಗ್ ಕಮಿಟಿ. ಇದು ಕೂಡ ನೆನ್ಪಿಡ್ಬೇಕು ನೀವು. ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, ಭಾರತದಿಂದ ತನ್ನ ಬ್ರ್ಯಾಂಚನ್ನು ಬೇರೆ ದೇಶದಲ್ಲಿ ಓಪನ್ ಮಾಡಿರುವಂಥ ಪ್ರಥಮ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾ, ಇಂಗ್ಲೆಂಡಲ್ಲಿ. ನೆಕ್ಸ್ಟ್ ಅಲಹಾಬಾದ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೆಸರಿದೆ ಅಲಹಾಬಾದು, ಬಟ್ ಹೆಡ್ ಕ್ವಾರ್ಟರ್ ಇರೋದು ಕೋಲ್ಕತ್ತಾ. ಅದಕ್ಕಾಗೇ ಈ ಕ್ವಶನ್ ತೊಗೊಂಡೆ. ಅಲಹಾಬಾದ್ ಹೆಡ್ ಕ್ವಾರ್ಟರು ಕೋಲ್ಕತ್ತಾ. ನೋಡಿ, ಒಂದು ಟ್ರಿಕ್ ಇದೆ. ಲಾಸ್ಟಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದರೆ ಅದರ ಹೆಡ್ ಕ್ವಾರ್ಟರು ಎಲ್ಲಿರುತ್ತೆ? ಮುಂಬೈಲಿರುತ್ತೆ. ಇದು ನೆನ್ಪಿಟ್ಕೋಬೇಕು ನೀವು. ಎಕ್ಸೆಪ್ಷನ್ಸ್ ಇರುತ್ತವೆ, ಅದು ನೋಡ್ಕೊಳ್ಳಿ. ರಾಮ್ಸರ್ ಕನ್ವೆನ್ಷನ್ ಯಾವ ವರ್ಷದಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು? ಕ್ವಶನ್ ಕರೆಕ್ಟಾಗಿ ಓದಿ. ರಾಮ್ಸರ್ ಕನ್ವೆನ್ಷನ್ ಯಾವಾಗ ಸಹಿ ಆಯಿತು ಅಂತ ಕೇಳಿಲ್ಲ ನಾನು. ಅನುಷ್ಠಾನಕ್ಕೆ ಬಂದ ವರ್ಷ 71ರಲ್ಲಿ ಸೈನ್ ಆಯಿತು, ಫೆಬ್ರವರಿ 2ರಂದು. ಯಾವುದಕ್ಕೆ ಸಂಬಂಧಪಟ್ಟಿದೆ? ವೆಟ್ಲ್ಯಾಂಡ್ ಕನ್ಸರ್ವೇಷನ್. ಸೊ ಈ ಸಲ ಥೀಮ್ ಏನು? ವಾಟರ್ ಆ್ಯಂಡ್ ವೆಟ್ಲ್ಯಾಂಡ್. ಫೆಬ್ರವರಿ 2 ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವಾಟರ್ ಆ್ಯಂಡ್ ವೆಟ್ಲ್ಯಾಂಡು ಜಾರಿ ಬಂದಿದ್ದು 75, ಬಟ್ ಸಹಿ ಹಾಕಿದ್ದು 71. ಇರಾನ್ನ ರಾಮ್ಸರ್ ಎನ್ನುವ ಪ್ರದೇಶದಲ್ಲಿ. ನೆಕ್ಸ್ಟು, ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? NS ಸುಬ್ರಹ್ಮಣ್ಯಂ. ಸೆಕೆಂಡ್ ಆಪ್ಷನ್. ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಅಂದರೆ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್. ನೋಡಿ, ಇಂಡಸ್ಟ್ರಿಯಲ್ಲಿ ವರ್ಕರ್ಸ್ ಇರ್ತಾರಲ್ಲ, ಸೊ ಅವರಿಗೆ ಯಾವ ಥರ ಅವೇರ್ ಆಗಿರಬೇಕು, ಯಾವ ಥರ ಹುಷಾರಾಗಿರಬೇಕು ಅವರು ಕೆಲಸ ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಯಾವುದೋ ವ್ಯಕ್ತಿ ಬಂದು ಈ ಮಷಿನ್ ಆಪ್ರೇಟ್ ಮಾಡ್ತಾ ಇದ್ದಾನೆ, ಈ ವ್ಯಕ್ತಿ ಗೊತ್ತೇ ಇಲ್ಲ, ಇವನು ಕೈ ಹಾಕಿದ, ಸೊ ಇವನು ಕೈ ಡ್ಯಾಮೇಜ್ ಆಗೋಯಿತು. ಈ ಥರ ಇಂಡಸ್ಟ್ರಿಯಲ್ಲಿ ಇದೇ ಅಲ್ಲ, ಬೇರೆ ನೂರಾರು ಥರದ ಸೇಫ್ಟಿ ಮೆಜರ್ಸ್ಗಳನ್ನು ತೊಗೋಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಪ್ರೊವೈಡ್ ಮಾಡಿದವರು ರಾಷ್ಟ್ರೀಯ ಸುರಕ್ಷತಾ ಮಂಡಳಿ. ಅದ್ರ ಬಗ್ಗೆ ಎಲ್ಲ ಟೇಕ್ ಕೇರ್ ಮಾಡೋದು ರಾಷ್ಟ್ರೀಯ ಸುರಕ್ಷತಾ ಮಂಡಳಿ. ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸುಬ್ರಹ್ಮಣ್ಯಂ. ಅಜಯ್ ಸಿಂಗ್ ರೀಸೆಂಟಾಗಿ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮಹಾಪಾತ್ರ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟು. ಇವರು ಯಾರು? ಶಕ್ತಿಕಾಂತ್ ದಾಸು, RBI ಗವರ್ನರ್ ಇವರು. ನೆಕ್ಸ್ಟು ನೋಡಿ,
ಆರ್ ಬಿ ಐ ಗವರ್ನರ್ ಯಾವುದು ಇದು ಕ್ವಶನ್ ನೋಡಿ. ಆರ್ ಬಿ ಐದೊಂದು ಮಾನಿಟರಿ ಪಾಲಿಸಿ ಅಂತ ಇರುತ್ತೆ, ಮಾನಿಟರಿ ಪಾಲಿಸಿ ಕಮಿಟಿ. ಈ ಕಮಿಟಿ ತುಂಬಾ ನ್ಯೂಸಲ್ಲಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕಮಿಟಿ ಏನು ಮಾಡುತ್ತೆ ಅಂದರೆ ಇನ್ಫ್ಲೇಷನ್ 4% ಇರಬೇಕು, 5% ಇರಬೇಕು ಅಂತ ಡಿಸೈಡ್ ಮಾಡೋರೆ ಮಾನಿಟರಿ ಪಾಲಿಸಿ ಕಮಿಟಿ. ಈ ಪಾಲಿಟಿ ಚೇರ್ಮನ್ ಯಾರು ಇರ್ತಾರೆ ಅಂದರೆ ಡೆಪ್ಯೂಟಿ ಗವರ್ನರ್, ಗವರ್ನರ್ ಆಫ್ ಆರ್ ಬಿ ಐ, ಗವರ್ನರ್. ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 6 ಜನ ಇರ್ತಾರೆ. 3 ಜನ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಇರ್ತಾರೆ. ಸೊ ಇನ್ನೂ 3 ಜನ ಏನು ಮಾಡ್ತಾರೆ, ಆರ್ ಬಿ ಐದಿಂದ ಇರ್ತಾರೆ. ಇವರೆಲ್ಲರೂ ಸೇರಿಬಿಟ್ಟು ಫೈನಲಿ ಇನ್ಫ್ಲೇಷನ್ ಬಗ್ಗೆ ಮಾತಾಡೋದು, ಟ್ಯಾಕ್ಸ್ ರೇಟು ಇವೆಲ್ಲ ಮಾತಾಡೋದು ಮಾನಿಟರಿ ಪಾಲಿಸಿ ಕಮಿಟಿ. ಇದಿಷ್ಟು ನೆನ್ಪಿಡಿ. ನೆಕ್ಸ್ಟ್, ವಿದೇಶಿಗರಿಗೆ ಪೌರತ್ವ ನೀಡಿದ ಮೊದಲ ಗಲ್ಫ್ ದೇಶ ಯಾವುದು? ವಿದೇಶಿಗರಿಗೆ ಪೌರತ್ವ ನೀಡಿದ ಮೊದಲ ಗಲ್ಫ್ ದೇಶ UAE. ನಿಮಗೆಲ್ಲ ಗೊತ್ತಿರ್ಬೋದು, UAEಲಿ ಮೋರ್ ದೆನ್ 80% ಜನ ಹೊರಗಿನವರೇ ಇದ್ದಾರೆ. ತನ್ನ ಕಂಟ್ರಿದವರು ಬರೀ 20-15% ಅಷ್ಟೇ ಇದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಹೋಗಿ UAEಗೆ ಹೋಗಿ ಸಿಟಿಜನ್ಶಿಪ್ ಅಂದರೆ ನಾಗರಿಕತೆಗಾಗಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಇವರು ಕೂಡ ಏನು ಮಾಡಿದ್ದಾರೆ, ಪೌರತ್ವ ಎಂಥ ಜನರಿಗೆ ಕೊಟ್ಟಿದ್ದಾರೆ ಅಂದರೆ ಸೈಂಟಿಸ್ಟ್ ಇರಬೇಕು, ಅವರು ಡಾಕ್ಟರ್ಸ್ ಇರಬೇಕು, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇರಬೇಕು, ಅತಿ ದೊಡ್ಡ ಏನಿರಬೇಕು ರಿಸರ್ಚರ್ಸ್ ಇರಬೇಕು, ಅತಿ ದೊಡ್ಡ ಕಲೆಗಾರ ಆರ್ಟಿಸ್ಟ್ ಇರಬೇಕು. ಸೊ ಇಂಥವ್ರಿಗೆ ಮಾತ್ರ ಏನು ಮಾಡಿದ್ದಾರೆ, ಇವರು ಪೌರತ್ವ ನೀಡಿದ್ದಾರೆ. ಇಂಥವ್ರಿಗೆ ಯಾಕೆ ನೀಡಿದ್ದಾರೆ ಅಂದರೆ, ಸೊ ಇವರು ಅತಿ ಹೆಚ್ಚು ದುಡ್ಡು ಗಳಿಸೋ ವ್ಯಕ್ತಿಗಳು ಇವರೆಲ್ಲ. ಸೊ ಅತಿ ಹೆಚ್ಚು ದುಡ್ಡು ಗಳಿಸಿದರೆ ಏನಾಗುತ್ತೆ, ಇವ್ರ ಎಕಾನಮಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇವ್ರದ್ದು GDP ಬಗ್ಗೆ, GNP ಬಗ್ಗೆ ವಿಶ್ವದಲ್ಲೆಲ್ಲ ಚರ್ಚೆ ಆಗುತ್ತೆ. ಈ ಥರ ಇವರಿಗೆ ಬೇರೆ ಕಡೆ ಬ್ಯಾಂಕಿಂದ, ಇಂಟರ್ನ್ಯಾಷನಲ್ ಬ್ಯಾಂಕಿಂದ ಈಸಿಯಾಗಿ ಲೋನ್ ಸಿಗುತ್ತೆ. ಹೀಗಾಗಿ ಇವರು ಸೆಲೆಕ್ಟೆಡ್ ಕ್ಯಾಟಗರಿ ಪರ್ಸನ್ಸ್ಗೆ ಅಷ್ಟೇ ಏನು ಮಾಡಿದ್ದಾರೆ, ಪೌರತ್ವ ನೀಡುವ ಡಿಸೈಡ್ ಮಾಡಿದ್ದಾರೆ. ಯಾರು? UAEದವರು. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಅತಿ ದೊಡ್ಡ ರೋಲರ್ ಕೋಸ್ಟರ್ ಶುರು ಆಯಿತು. ನೋಡಿ, ಗಲ್ಫ್ ಕಂಟ್ರೀಸ್ ಅಂತ ಯಾಕೆ ಕರೀತಾರೆ ಇವಕ್ಕೆ? ಗಲ್ಫ್ ಕಂಟ್ರೀಸ್ ಅಂತ ಯಾಕೆ ಕರೀತಾರೆ ಅಂದರೆ, ಅಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಸೊ ಆ ಪರ್ಷಿಯನ್ ಗಲ್ಫ್ಗೆ ಹತ್ತಿಕೊಂಡ ದೇಶಗಳೇ ಗಲ್ಫ್ ಕಂಟ್ರೀಸು. ಯಾವ್ಯಾವು ಅವು? ಸೊ ಅವು ಯಾವುವು ಅಂದರೆ ನೋಡಿ, ಇರಾಕು, ಸೌದಿ ಅರೇಬಿಯಾ, UAE, ಓಮನ್, ಅದಾದಮೇಲೆ ಈ ಕಡೆ ಕತಾರು, ಬಹರೇನು ಮತ್ತು ಕುವೈತು, ಕತಾರ್. ಇರಾಕ್, ಸೌದಿ, UAE, ಓಮನ್, ಇದು ಪರ್ಷಿಯನ್ ಗಲ್ಫ್ ಬರುತ್ತೆ ಇಲ್ಲಿ. ಓಕೆ, ಇದಿಷ್ಟು ನೆನ್ಪಿಡ್ಬೇಕು ನೀವು. ಭಾರತ ದೇಶದ ಮೊದಲ ಮಂಜಿನ ಕೆಫೆ ಇಗ್ಲೂ ಹೌಸ್ ಅಂತ ಕೂಡ ಕರೀತಾರೆ. ಇಗ್ಲೂ ಹೌಸ್, ಮಂಜಿನ ಕೆಫೆ ಎಲ್ಲಿ ಓಪನ್ ಆಯಿತು? ಜಮ್ಮು ಕಾಶ್ಮೀರ್. ನೋಡಿ, ಈ ಥರ ಇದೆ ಮಂಜಿನ ಕೆಫೆ. ಸೊ ಟೂರಿಸಮ್ಗೆ ಹೋಗ್ತಾ ಇರೋರು ಎಷ್ಟೋ ಜನ ಒಂಥರ ಡಿಫ್ರೆಂಟ್ ಆಗಿರಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂತ ಇದು ಶುರು ಮಾಡಿದರು. ಮಂಜಿನ ಕೆಫೆ, ಜಮ್ಮು ಕಾಶ್ಮೀರ್. ಲದಾಖ್ ಇತ್ತೀಚೆಗೆ ನ್ಯೂಸಲ್ಲಿತ್ತು. ಇಲ್ಲಿ ಫಸ್ಟ್ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ ಶುರು ಆಯಿತು. ಜಿಯೋ ಥರ್ಮಲ್ ಇವಾಗಲೇ ಡಿಸ್ಕಸ್ ಮಾಡಿದ್ವಿ ನಾವು. ಜಿಯೋ ಥರ್ಮಲ್ ಪವರ್ ಪ್ಲಾಂಟ್, ಉತ್ತರಾಖಂಡ್, ಸೃಷ್ಟಿ ಗೋಸ್ವಾಮಿ 1 ದಿನದ CM. ಆಲ್ ರೈಟ್. ನೆಕ್ಸ್ಟ್, ಯಾವ ರಾಜ್ಯದಲ್ಲಿ ಬುದ್ಧನ ಅತಿ ಉದ್ದವಾದ ಪ್ರತಿಮೆ ನಿರ್ಮಾಣವಾಗ್ತಿದೆ? ಯಾವ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅಂದರೆ, ಇದು ಬುದ್ಧ ಅಂತ ಬಂದರೆ ಡೆಫಿನೆಟ್ಲಿ ಬಿಹಾರೇ. ಓಕೆ, ನೋಡಿ, ಬುದ್ಧನ ಪ್ರಥಮ ಬೋಧನೆಗೆ ಏನೆಂದು ಕರೀತಾರೆ? ಎಲ್ಲಿ ಕೊಟ್ಟರು ಬುದ್ಧನ ಪ್ರಥಮ ಬೋಧನೆ? ಸಾರನಾಥ್ ಜಿಂಕೆ ವನದಲ್ಲಿ ಕೊಟ್ಟರು. ಅದಕ್ಕೆ ಏನಂತ ಕರೆದರು? ಧರ್ಮಚಕ್ರ ಪ್ರವರ್ತನ ಅಂತ ಕರೆದರು. ಬುದ್ಧನ ಜೊತೆಗೆ ಕೊನೆವರೆಗೂ ಇದ್ದಂಥ ಆಪ್ತ ಶಿಷ್ಯ ಯಾರು? ಬುದ್ಧನ ಆಪ್ತ ಶಿಷ್ಯ ಆನಂದ. ಸೊ ಫೈನಲಿ ಅವ್ರದ್ದು ಅಂಟಿಲ್ ಹಿಸ್ ಡೆತ್, ಸಾಯೋವರೆಗೂ ಕೂಡ ಬುದ್ಧನ ಜೊತೆನೇ ಇರ್ತಾರೆ. ಯಾರು? ಆನಂದ. ಆಲ್ ರೈಟ್. ನೋಡಿ, ತ್ರಿಪೀಠಕಗಳು ಮತ್ತು ಅಷ್ಟಾಂಗ ಮಾರ್ಗಗಳು ಸಂಬಂಧಿಸಿ ಬುದ್ಧಕ್ಕೆ, ಇದು ಕೂಡ ನೆನ್ಪಿಡಬೇಕು. ನೆಕ್ಸ್ಟು, ಜೈಲು ಪ್ರವಾಸೋದ್ಯಮ ಆರಂಭಿಸಿದ ರಾಜ್ಯ ಯಾವುದು? ಜೈಲು ಪ್ರವಾಸೋದ್ಯಮ ಆರಂಭಿಸಿದ ರಾಜ್ಯ, ರೈಟ್ ಆನ್ಸರು ಮಹಾರಾಷ್ಟ್ರ. ಇದು ನೀವು ನೋಡ್ತಾ ಇರೋದು ಯರ್ರಾವಾಡ ಜೈಲು, ಪುಣೆ. ಯರ್ರಾವಾಡ ಜೈಲು. ಏನಿದು ಜೈಲು ಪ್ರವಾಸೋದ್ಯಮ ಅಂದರೆ, ನೋಡಿ, ಪ್ರವಾಸೋದ್ಯಮ ಅಂದರೆ ಟೂರಿಸಮ್. ಸೊ ಜೈಲಿಗೆ ಭೇಟಿ ಕೊಡೋದು ಒಂದು ಟೂರ್ ಥರ ಮಾಡೋದು. ಯಾಕೆ ಅಂದರೆ, ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ಜೈಲುಗಳಿದ್ದಾವೆ. ಸ್ವಾತಂತ್ರ್ಯ ಸಮಯದಲ್ಲಿ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅರ್ಧ ಜೀವನವನ್ನು ಇಂಥ ಜೈಲುಗಳಲ್ಲೇ ಕಳೆದಿದ್ದರು. ಸೊ ಅಂಥದ್ದು ಅತಿ ಹೆಚ್ಚು ಜೈಲುಗಳು ಮಹಾರಾಷ್ಟ್ರ ರಾಜ್ಯದಲ್ಲೇ ಇದ್ದಾವೆ. ಸೊ ಇದು ಯರವಾಡ ಜೈಲಂತೂ, ಇಲ್ಲಂತೂ ಮಹಾತ್ಮ ಗಾಂಧಿ ಆಗಿರ್ಬೋದು, ತಿಲಕ್ ಆಗಿರ್ಬೋದು, ಇನ್ನೂ ಸರೋಜಿನಿ ನಾಯ್ಡು ಆಗಿರ್ಬೋದು, ನೆಹರು ಆಗಿರ್ಬೋದು, ಬಹಳಷ್ಟು ಜನ ಜೈಲನ್ನು ಅನುಭವಿಸಿದ್ರು ಇಲ್ಲಿ.
ಸೊ ಈ ಯರವಾಡ ಜೈಲಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಗೈಡ್ ಇರ್ತಾರೆ, ಆ ಜೈಲಿಂದನೇ ಒಂದು ಗೈಡ್ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಗೈಡ್ ಏನು ಮಾಡ್ತಾರೆ, ಅವ್ರ ಗೈಡ್ ಏನು ಮಾಡ್ತಾರೆ ನಿಮಗೆ, ಸೊ ಅಲ್ಲಿ ಮಹಾತ್ಮ ಗಾಂಧಿ ಆಗಿರ್ಬೋದು, ತಿಲಕ್ ಆಗಿರ್ಬೋದು, ಇವರೆಲ್ಲ ಕಳೆದಂತಹ ಪ್ಲೇಸಸ್ ತೋರಿಸೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಈ ಗೈಡ್ ಕೆಲಸ. ಇದು ಫ್ರೀ ಆಫ್ ಕಾಸ್ಟ್, ಇಲ್ಲಿವರೆಗೂ ಇನ್ನೂ ಫೀ ಇಲ್ಲ. ನೋಡಿ ಇನ್ನೊಂದು ಇಂಪಾರ್ಟೆಂಟು, 1932 ಅಲ್ಲಿ ಪೂನಾ ಪ್ಯಾಕ್ಟ್ ಆಗಿತ್ತು. ಯಾರ ಮಧ್ಯೆ? ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ. ಅದು ಕೂಡ ಇಲ್ಲೇ ಜರುಗಿತ್ತು. ಸೊ ಇವೆಲ್ಲ ಇಂಥದ್ದೆಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರು? ಗೈಡ್. ಸೊ ಇದು ಯಾವಾಗಾಯಿತು? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ, ಎರಡನೇ ದುಂಡು ಮೇಜಿನ ಸಮ್ಮೇಳನ ಆದಮೇಲೆ ಮತೀಯ ಕೊಡುಗೆ ಕಮ್ಯುನಲ್ ಅವಾರ್ಡ್ ಕೊಡ್ತಾರೆ. ಯಾರು? ರ್ಯಾಮ್ಸೆ ಮೆಕ್ಡೊನಾಲ್ಡ್, ಬ್ರಿಟನ್ ಪ್ರಧಾನಿ ರ್ಯಾಮ್ಸೆ ಮೆಕ್ಡೊನಾಲ್ಡು ಕೊಟ್ಟಾಗ ಅದ್ರ ವಿರೋಧವಾಗಿ, ಇದರಲ್ಲಿ ಏನಿರುತ್ತೆ ನೋಡಿ, ಈ SC ಕಮ್ಯುನಿಟಿಗೂ ಕೂಡ ಏನು ಮಾಡ್ತಾರೆ ಅವರು, ರ್ಯಾಮ್ಸೆ ಮೆಕ್ಡೊನಾಲ್ಡ್ ಅವರು ಸಪ್ರೇಟ್ ಎಲೆಕ್ಟೋರೇಟ್ ಮುಸ್ಲಿಮ್ದವರಿಗೆ ಯಾವ ಥರ ಇದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಇದ್ರ ವಿರುದ್ಧವಾಗಿ ಗಾಂಧೀಜಿ ಏನು ಮಾಡ್ತಾರೆ, ಹೋರಾಟ ಶುರು ಮಾಡ್ತಾರೆ. ಏನು ಮಾಡ್ತಾರೆ? ಫಾಸ್ಟಿಂಗ್, ಉಪವಾಸ ಶುರು ಮಾಡ್ತಾರೆ. ಸೊ ಫೈನಲಿ ಇದು ಮದನ್ ಮೋಹನ್ ಮಾಳವೀಯ ಅವರ ಮಧ್ಯಸ್ಥಿಕೆಯಿಂದ ಏನಾಗುತ್ತೆ, ಅಂಬೇಡ್ಕರ್ ಅವರು ಒಪ್ಕೊಂಡು ಬಿಡ್ತಾರೆ. ಸೊ ಫೈನಲಿ ಅಂಬೇಡ್ಕರ್ ಅವರಿಗೆ ಅಂದರೆ SC ಕಮ್ಯುನಿಟಿಯವರಿಗೆ 80 to 148 ಸೀಟ್ಸ್ ರಿಸರ್ವ್ ಮಾಡಿ ಕೊಡ್ತಾರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ನೋಡಿ ಇದರ ಹೆಸರು ಗಾಂಧಿ ಮತ್ತು ಅಂಬೇಡ್ಕರ್ ಪೂನಾ ಪ್ಯಾಕ್ಟ್ ಅಂತ ಕರೀತಾರೆ. ಬಟ್ ಇದ್ರ ಮೇಲೆ ಈ ಒಪ್ಪಂದದ ಮೇಲೆ ಸಹಿ ಇರೋದು ಮದನ್ ಮೋಹನ್ ಮಾಳವೀಯದು. ಇದು ನೆನ್ಪಿಡ್ಬೇಕು. ಇವರು ಹಿಂದೂಗಳನ್ನು ರೀಪ್ರೆಸೆಂಟ್ ಮಾಡಿದರು. ಇದು ನೆನ್ಪಿಡ್ಬೇಕು ನೀವು. ಮದನ್ ಮೋಹನ್ ಮಾಳವೀಯ ಮಾತುಕತೆ ಆಗಿದ್ದು ಗಾಂಧಿ ಮತ್ತು ಅಂಬೇಡ್ಕರ್, ಬಟ್ ಸೈನ್ ಇರೋದು ಮದನ್ ಮೋಹನ್ ಮಾಳವೀಯದು. ನೆಕ್ಸ್ಟು, ಭಾರತದ ಮೊದಲ ಶ್ರೀಗಂಧದ ಮ್ಯೂಸಿಯಂ ಎಲ್ಲಿ ಆರಂಭಿಸಲಾಯಿತು? ಇದರದ್ದು ರೈಟ್ ಆನ್ಸರು ಎಲ್ಲಿ? ಕರ್ನಾಟಕ, ಮೈಸೂರು. ಏನಿದು ಶ್ರೀಗಂಧದ ಮ್ಯೂಸಿಯಂ ಅಂದರೆ? ಆವಾಗಲೇ ಹೇಳಿದೆ, ಮ್ಯೂಸಿಯಂ ಅಂದರೆ ಏನಿಲ್ಲ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಜನರಿಗೆ, ಹಳೆಯದು ವಸ್ತುಗಳಾಗಿರ್ಬೋದು, ಏನಾಗಿರ್ಬೋದು. ಇಲ್ಲಿ ನೋಡಿ, ಇದು ಸ್ಯಾಂಟಮಮ್ ಆಲ್ಬಮ್ ಶ್ರೀಗಂಧ ಆಗಿರ್ಬೋದು, ಅದು ಬೇರೆ ಬೇರೆ ಸ್ಪೀಸೀಸ್ ಆಗಿರ್ಬೋದು, ಅದರ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪು ಇವೆಲ್ಲ ನೋಡ್ತೀರಾ ನೀವು. ಇದಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಪೀಸೀಸು, ಪ್ರಾಡಕ್ಟ್ಸು, ಏನೆಲ್ಲ ಶ್ರೀಗಂಧದ ಪ್ರಾಡಕ್ಟ್ಸ್ ಇದ್ದಾವೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದು ಜನರಿಗೆ. ಇದು ಶ್ರೀಗಂಧ ಮ್ಯೂಸಿಯಂನ ಉದ್ದೇಶ. ನೆಕ್ಸ್ಟು, ಇತ್ತೀಚೆಗೆ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಮಣಿಪುರದಲ್ಲಿ. ಸೊ ಈ ಚೆರ್ರಿ ಬ್ಲಾಸಮ್ ಹೂ ಬಿಡುವಂಥ ಸೀಸನನ್ನು ಒಂಥರ ಫೆಸ್ಟಿವಲ್ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಮಣಿಪುರದಲ್ಲಿ. ಮಹಾರಾಷ್ಟ್ರ, ಇವಾಗಲೇ ಮಾತಾಡಿದ್ವಿ ನಾವು, ಜೈಲು ಪ್ರವಾಸೋದ್ಯಮ. ಓಕೆ. ಕರ್ನಾಟಕ ನೋಡಿ, ಕರ್ನಾಟಕದಿಂದ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದರು, ಅವಲೋಕನ್ ಅಂತ. ಏನಿದು ಅವಲೋಕನ್ ಅಂದರೆ, ಕರ್ನಾಟಕ ಗೌರ್ಮೆಂಟು ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ವಿಧಾನಸಭಾ ಕ್ಷೇತ್ರ, ಯಾವ ಕ್ಷೇತ್ರಕ್ಕೆ ಎಷ್ಟು ಫಂಡ್ ಗ್ರ್ಯಾಂಟ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಾಗಿ, ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ, ಅಥವಾ ಯಾವುದೇ ಒಂದು ಸ್ಕೀಮ್ ಇದೆ ಅಂದ್ಕೊಳ್ಳಿ, ಆ ಸ್ಕೀಮ್ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ, ಇನ್ನೂ ಎಷ್ಟು ಖರ್ಚು ಮಾಡಬೇಕು. ಸೊ ಇದೆಲ್ಲ ಅದರಲ್ಲೇ ಅಪ್ಡೇಟ್ ಆಗ್ತಾ ಇರುತ್ತೆ. ಇದರಿಂದ ಗೌರ್ಮೆಂಟಿಗೆ ಏನಾಗುತ್ತೆ, ಓಕೆ ಈ ಸ್ಕೀಮ್ ಮೇಲೆ ಇಷ್ಟು ಖರ್ಚು ಮಾಡಿದೆ ಅಂದರೆ ಇನ್ನೂ ಇಷ್ಟು ಖರ್ಚು ಮಾಡಿದರೆ ಮುಗಿದೋಯ್ತು. ಸೊ ಈ ಥರ ಒಂದು ಫೈನಾನ್ಷಿಯಲಿ ದುಡ್ಡಿನ ಮೇಲೆ ಕಂಟ್ರೋಲ್ ಇಡ್ಬೋದು. ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋದ್ರಿಂದ ತಪ್ಪಿಸ್ಬೋದು ಇದು. ಸೊ ಇದು ಕರ್ನಾಟಕದ ಗೌರ್ಮೆಂಟು ಲಾಂಚ್ ಮಾಡಿರೋಂಥ ಸ್ಕೀಮ್ ಯಾವುದು? ಅವಲೋಕನ್ ಸಾಫ್ಟ್ವೇರ್. ನೆಕ್ಸ್ಟ್, ಭಾರತದ ಮೊದಲ ಏರ್ ಟ್ಯಾಕ್ಸಿ ಸೇವೆ ಎಲ್ಲಿ ಆರಂಭಿಸಲಾಯಿತು? ಚಂಡೀಗಢದಿಂದ. ಎಲ್ಲಿಂದ ಆರಂಭಿಸಲಾಯಿತು? ಚಂಡೀಗಢದಿಂದ. ಏನಿದು ಏರ್ ಟ್ಯಾಕ್ಸಿ ಸೇವೆ ಅಂದರೆ? ನೋಡಿ, ಸುಮ್ಮನೆ ಇವಾಗ ನಿಮಗೆಲ್ಲ ಗೊತ್ತಿದೆ, ಕ್ರಾಫ್ಟ್ ಸರ್ವಿಸ್ ಅಂದರೆ, ಏರೋಪ್ಲೇನ್ ಸರ್ವಿಸ್ ಅಂದರೆ ಲಾಂಗ್ ಡಿಸ್ಟೆನ್ಸ್ ಲೈಕ್ 800-900 ಕಿಲೋಮೀಟರ್ಗೆ ಹೋಗಿದ್ದರೆ ಎಲ್ಲರೂ ಏನು ಮಾಡ್ತಾರೆ, ಪ್ರಿಫರ್ ಮಾಡೋದು ಏರೋಪ್ಲೇನ್ ಪ್ರಿಫರ್ ಮಾಡ್ತಾರೆ. ಆದರೆ ಹರಿಯಾಣದಲ್ಲಿ ಚಂಡೀಗಢದಿಂದ ಏನು ಶುರು ಮಾಡಿದರೆ, ಏರ್ ಟ್ಯಾಕ್ಸಿ ಸೇವೆ ಅಂದರೆ ಸ್ಮಾಲರ್ ಡಿಸ್ಟೆನ್ಸ್ಗೆ, ಒಂದು ಸಿಟಿ ಇದೆ ಅಂದರೆ ಇನ್ನೊಂದು ಸಿಟಿ 10 ಕಿಲೋಮೀಟರ್, 30 ಕಿಲೋಮೀಟರ್, 50 ಕಿಲೋಮೀಟರ್, 100 ಕಿಲೋಮೀಟರು ಕೂಡ ಕನೆಕ್ಟ್ ಮಾಡುವಂಥ ಕೆಲಸ. ಇದು ಏರ್ ಟ್ಯಾಕ್ಸಿ ಸೇವೆ. ಇದು ಶುರುವಾಗಿದ್ದು ಚಂಡೀಗಢನ ಹಿಸಾರ್ದಿಂದ. ನೆಕ್ಸ್ಟು, ಶ್ರೀವಿಲ್ಲಿಪುತ್ತೂರ್ ಮೇಘಮಲೆ ಭಾರತದ ಎಷ್ಟನೇ ಹುಲಿ ಸಂರಕ್ಷಣಾ ತಾಣವಾಗಿದೆ? ಶ್ರೀವಿಲ್ಲಿಪುತ್ತೂರ್ ಮೇಘಮಲೆ ಭಾರತದ 51ನೇದು, ತಮಿಳುನಾಡಿನ 5ನೇದು. ಕರ್ನಾಟಕದಲ್ಲೂ ಕೂಡ 5 ಟೈಗರ್ ರಿಸರ್ವ್ ಇದ್ದಾವೆ. ಟೈಗರ್ ರಿಸರ್ವ್ ಪ್ರಾಜೆಕ್ಟ್ ಶುರುವಾಗಿದ್ದು 1973ರಲ್ಲಿ. ಎಲ್ಲಿ? ಜಿಮ್ ಕಾರ್ಬೆಟ್. ಇದಕ್ಕೆ ಹೇಲಿ ನ್ಯಾಷನಲ್ ಪಾರ್ಕ್ ಕೂಡ ಅಂತಾರೆ. ಹೇಲಿ ನ್ಯಾಷನಲ್ ಪಾರ್ಕ್, ಜಿಮ್ ಕಾರ್ಬೆಟ್, ಇಂದಿರಾ ಗಾಂಧಿ. ಸೊ ಈ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟು ಭಾರತ ಮೊದಲ ಟೈಗರ್ ರಿಸರ್ವ್. ಕರ್ನಾಟಕದಲ್ಲೂ ಕೂಡ 5 ಇದ್ದಾವೆ. ಯಾವುದ್ಯಾವುದು? ಫಸ್ಟು ಬಂಡೀಪುರ್, ಅದಾದಮೇಲೆ
ನಾಗರಹೊಳೆ, ಬಂಡೀಪುರ, ನಾಗರಹೊಳೆ, ಭದ್ರಾ, ಭದ್ರಾ ಉತ್ತರ ಕನ್ನಡದಲ್ಲಿರುವಂಥ ಕಾಳಿ ನ್ಯಾಷನಲ್ ಪಾರ್ಕ್. ಅದಾದಮೇಲೆ ಬಿಳಿಗಿರಿ ರಂಗನ ಬೆಟ್ಟ. ಇದಿಷ್ಟು ನೆನ್ಪಿಡ್ಬೇಕು ನಾವು. ಕರ್ನಾಟಕದ 5 ಟೈಗರ್ ರಿಸರ್ವ್ಸ್ ಕೂಡ ನೆನ್ಪಿಡಬೇಕು. ಸೊ ಭಾರತದ್ದು 51ನೇದು, ತಮಿಳ್ನಾಡದ್ದು 5ನೇದು. ಸೊ ಇತ್ತೀಚೆಗೆ ಹುಲಿ ನೋಡಿರಿ, ಟೈಗರ್ ಸೆನ್ಸಸ್ ಎಷ್ಟು ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾರೆ. ಇದ್ರ ಪ್ರಕಾರ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿದೆ, 526. ಕರ್ನಾಟಕ ಸೆಕೆಂಡು, ಕರ್ನಾಟಕದಲ್ಲಿ ಎಷ್ಟು, 524. ಇದು ಕೂಡ ನೆನ್ಪಿಡ್ಬೇಕು ನೀವು. ನೆಕ್ಸ್ಟು, ವಿಶ್ವದ ಮೊದಲ ಎನರ್ಜಿ ಐಲ್ಯಾಂಡ್ ಯಾವ ರಾಷ್ಟ್ರದಲ್ಲಿ ನಿರ್ಮಿಸಲಾಗಿದೆ? ವಿಶ್ವದ ಮೊದಲ ಎನರ್ಜಿ ದ್ವೀಪವನ್ನು ಯಾವ ರಾಷ್ಟ್ರದಲ್ಲಿ ನಿರ್ಮಿಸಲಾಗಿದೆ? ಏನಿದು ಎನರ್ಜಿ ಐಲ್ಯಾಂಡ್ ಅಂದರೆ ನೋಡಿರಿ, ನಾರ್ತ್ ಸಿ, ಡೆನ್ಮಾರ್ಕಲ್ಲಿ ಒಂದು ನಾರ್ತ್ ಸಿ ಅಂತ ಇದೆ, ಗೊತ್ತಿರ್ಬೋದು, ನಾವು ಮ್ಯಾಪ್ ನೋಡಿ ನೀವು. ನಾರ್ತ್ ಸಿ ಅಂತ ಇದೆ, ಅಲ್ಲಿ ಆ ಸಮುದ್ರದಲ್ಲಿ, ಇದು ನಾರ್ತ್ ಸಿ, ಆ ಸಮುದ್ರದಲ್ಲಿ ಏನು ಮಾಡ್ತಾರೆ, ಈ ಥರ ಫ್ಯಾನ್ಸ್, ವಿಂಡ್ ಟರ್ಬೈನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ವಿಂಡ್ ಟರ್ಬೈನ್ಸನ್ನು ಕ್ರಿಯೇಟ್ ಮಾಡಿ, ನಿಮಗೆಲ್ಲ ಗೊತ್ತಿದೆ, ಸಮುದ್ರದ ಹತ್ತಿರ ಈ ವಿಂಡ್ ಟರ್ಬೈನ್ಸ್ ಕೂಡಿದರೆ ಅಲ್ಲಿ ಜೋರಾದ ಗಾಳಿ ಬೀಸ್ತಾ ಇರುತ್ತೆ. ಸೊ ಇದಕ್ಕೂ ಕೂಡ ಜೋರಾದ ಗಾಳಿ ಬೇಕಾಗಿರುತ್ತೆ ಪವರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ. ಸೊ ಆ ಜೋರಾದ ಗಾಳಿ ಬೀಸಿದಾಗ ಈ ಫ್ಯಾನ್ಗಳು ಅತಿ ಫಾಸ್ಟಾಗಿ ರೊಟೇಟ್ ಆಗ್ತವೆ. ರೊಟೇಟ್ ಆದಾಗ ಟರ್ಬೈನಿಗೆ ಕನೆಕ್ಟ್ ಮಾಡ್ತಾರೆ. ಟರ್ಬೈನಿಂದ ಫೈನಲಿ ಜನ್ರೇಟರ್ನ ಕನೆಕ್ಟ್ ಮಾಡಿ ಅಲ್ಲಿಂದ ಮೋಟರಿಗೆ ಕನೆಕ್ಟ್ ಮಾಡ್ತಾರೆ. ಈ ಥರ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಇದು ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ ಡೆನ್ಮಾರ್ಕ್ದವರು. ಆರ್ಟಿಫಿಷಿಯಲ್ ಐಲ್ಯಾಂಡ್ ಕ್ರಿಯೇಟ್ ಮಾಡಿ ಈ ಫ್ಯಾನ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ, ವಿಂಡ್ ಟರ್ಬೈನ್ಸ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ. ಇದರಿಂದ ಪವರ್ ಪ್ರೊಡ್ಯೂಸ್ ಮಾಡಿ ಡೆನ್ಮಾರ್ಕ್ ಅಲ್ಲದೆ ನೀದರ್ಲ್ಯಾಂಡು, ಜರ್ಮನಿಯವ್ರಿಗೂ ಕೂಡ ಪವರ್ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿಂದಾನೆ. ಸೊ ಈ ಥರ ರಿನ್ಯೂವೇಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ ಡೆನ್ಮಾರ್ಕ್ದವರು, ನೆನ್ಪಿಡ್ಬೇಕು ನೀವು. ನೆಕ್ಸ್ಟು ನೋಡಿ, ಭಾರತದಲ್ಲಿ 22 ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿದ್ದಾವೆ ಟೋಟಲು. ಪವರ್ ಪ್ಲ್ಯಾಂಟ್ಸು 7, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸು 7 ಇದ್ದಾವೆ. ಏನದು ಡಿಫ್ರೆನ್ಸು ನ್ಯೂಕ್ಲಿಯರ್ ರಿಯಾಕ್ಟರ್ಗೂ ಪವರ್ ಪ್ಲ್ಯಾಂಟ್ಗೂ? ನೋಡಿ, ಪವರ್ ಪ್ಲ್ಯಾಂಟ್ ಅಂದರೆ ಎಷ್ಟು ಫುಲ್ಲು ದೊಡ್ಡದಿರುತ್ತೆ. ಇದರಲ್ಲಿ ಇದು ಒಂದು ಪವರ್ ಪ್ಲ್ಯಾಂಟ್ ಅಂದರೆ ಇದರಲ್ಲಿ ಎಷ್ಟು ಬೇಕಾದರೂ ನ್ಯೂಕ್ಲಿಯರ್ ರಿಯಾಕ್ಟರ್ ಇರ್ಬೋದು, 1, 2, 3. ಇನ್ನೊಂದು ಪವರ್ ಪ್ಲ್ಯಾಂಟ್ ಇದೆ ಅಂದರೆ ಇಲ್ಲಿ ಇನ್ನೊಂದು 2, 3, 4 ಈ ಥರ ಎಷ್ಟು ಪವರ್ ಪ್ಲ್ಯಾಂಟ್ ಇರ್ಬೋದು. ಒಂದು ಪವರ್ ಪ್ಲ್ಯಾಂಟಲ್ಲಿ ಬಹಳಷ್ಟು ರಿಯಾಕ್ಟರ್ಗಳಿರ್ತವೆ. ಸೊ 7 ಪವರ್ ಪ್ಲ್ಯಾಂಟ್ಗಳು, ನ್ಯೂಕ್ಲಿಯರ್ ರಿಯಾಕ್ಟರ್ಗಳು 22. ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರ. ಫಸ್ಟ್ ಪವರ್ ಪ್ಲ್ಯಾಂಟ್ ಯಾವುದು? ಮಹಾರಾಷ್ಟ್ರದ ತಾರಾಪುರ್. ಕರ್ನಾಟಕದ ಕೈಗಾ 2000ರಲ್ಲಿ ಸ್ಥಾಪನೆ ಆಯಿತು ಕರ್ನಾಟಕದ್ದು. ಓಕೆ, ಕರ್ನಾಟಕದ್ದು 2000ರಲ್ಲಿ ಸ್ಥಾಪಿತ ಆಯಿತು ಕೈಗಾ. ಕಾಳಿ ನದಿಯ ಎಡದಂಡೆಯ ಮೇಲಿದೆ. ಇದು ಕ್ವಶನ್ ಕೇಳಿದರು. ಕಾಳಿ ನದಿಯ ಎಡದಂಡೆ, ಬಲದಂಡೆ, ಕಾಳಿ ನದಿಯ ಎಡದಂಡೆ ಮೇಲಿದೆ. ಇದು ನೆನ್ಪಿಡಬೇಕು. ಇವೆಲ್ಲ ಆಪ್ರೇಟ್ ಮಾಡೋರು ಯಾರು? ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆಕ್ಸ್ಟು, ಶಾತುತ್ ಅಣೆಕಟ್ಟು ಯಾವ ದೇಶದಲ್ಲಿದೆ? ಶಾತುತ್ ಅಣೆಕಟ್ಟು ಭಾರತದ ನೆರವಿನಿಂದ ಅಫ್ಘಾನಿಸ್ತಾನದಲ್ಲಿ ನಿರ್ಮಿಸಲಾಯಿತು. ಅಫ್ಘಾನಿಸ್ತಾನ್ಗೆ ಹೋದರೆ ಸಾಕು ನೀವು, ಅಲ್ಲಿ ಗಲ್ಲಿಯಲ್ಲೆಲ್ಲ ಭಾರತದ ಬೋರ್ಡ್ ಕಾಣಿಸುತ್ತಂತೆ ಅಲ್ಲಿ. ಯಾಕಂದರೆ ಅಷ್ಟೊಂದು ಡೆವಲಪ್ಮೆಂಟ್ ಪ್ರಾಜೆಕ್ಟು ಭಾರತ ಅಫ್ಘಾನಿಸ್ತಾನಲ್ಲಿ ಮಾಡಿದೆ. ಇದು ಶಾತುತ್ ಅಣೆಕಟ್ಟು, ಅಫ್ಘಾನಿಸ್ತಾನ್. ನೆಕ್ಸ್ಟು, ಸ್ವಿಚ್ ಡೆಲ್ಲಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸ್ವಿಚ್ ಡೆಲ್ಲಿ. ಸೊ ಇದು ಸಂಬಂಧಿಸಿರೋದು ಎಲೆಕ್ಟ್ರಿಕ್ ವಾಹನಗಳ ಬಳಕೆಗಾಗಿ. ನಿಮಗೆಲ್ಲ ಗೊತ್ತಿದೆ ಡೆಲ್ಲಿಯಲ್ಲಿ ಎಷ್ಟು ಲೆವೆಲಿಗೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಡೆಲ್ಲಿ CM ಯಾರು, ಅರವಿಂದ್ ಕೇಜ್ರಿವಾಲ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಜನರಿಗೆಲ್ಲ, ಎಲೆಕ್ಟ್ರಿಕ್ ವೆಹಿಕಲಿಗೆ ಸ್ವಿಚ್ ಆಗ್ರಿ, ಎಲೆಕ್ಟ್ರಿಕ್ ವೆಹಿಕಲಿಗೆ ಚೇಂಜ್ ಆಗ್ರಿ ಅಂತ ಕರೆ ಕೊಟ್ಟಿದ್ದರು. ಇದರಿಂದ ಪೊಲ್ಯೂಷನ್ ಎಷ್ಟು ಕಡಿಮೆ ಮಾಡ್ಬೋದು ಕೂಡ, ಅದು ಕೂಡ ಜನರಲ್ಲಿ ಡಿಸ್ಕಸ್ ಮಾಡಿದರು ಇವರು. ದೊಡ್ಡ ದೊಡ್ಡ ಮಾಲ್ ಆಗಿರ್ಬೋದು, ಸಿನಿಮಾ ಥಿಯೇಟರ್ ಆಗಿರ್ಬೋದು, ಅಲ್ಲೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸೆಟಪ್ ಮಾಡೋಕ್ಕೆ ಅಲ್ಲಿ ಆ ಮಾಲೀಕರ ಜೊತೆ ಕೂಡ ಮಾತಾಡಿ ಅವರಿಗೂ ಕೂಡ ಅವೇರ್ನೆಸ್ ಕೊಟ್ಟರು ಇದ್ರ ಬಗ್ಗೆ, ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ. ಇದರಿಂದ ಪೊಲ್ಯೂಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಅದು ಕೂಡ ಹೇಳಿದರು ಇವರು. ಇದು ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಸಂಬಂಧಪಟ್ಟಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ನಿಮ್ಮ ತಲೆಯಲ್ಲಿ ಬರಬೇಕು ಟೆಸ್ಲಾ, ರೀಸೆಂಟಾಗಿ ನ್ಯೂಸ್ನಲ್ಲಿ ಇತ್ತು. ಇದ್ರ ಓನರ್ ಯಾರು? ಎಲನ್ ಮಸ್ಕ್. ಅವ್ರದ್ದು ಇನ್ನೊಂದು ಕಂಪ್ನಿ ಯಾವುದು? ಸ್ಪೇಸ್ ಎಕ್ಸ್. ಇದಿಷ್ಟೆಲ್ಲ ನೆನ್ಪಿಡ್ಬೇಕು ನೀವು. ಷೇರು ಮಾರುಕಟ್ಟೆ ಕಂಟ್ರೋಲ್ ಮಾಡೋರು ಯಾರು ಭಾರತದಲ್ಲಿ? ಸೆಬಿ. ನೋಡಿ, ಷೇರು ಮಾರುಕಟ್ಟೆಯಲ್ಲಿ 2 ಟರ್ಮ್ ಬರುತ್ತೆ. ಒಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗು, ಇನ್ನೊಂದು ಫಾಲೋ ಆನ್ ಪಬ್ಲಿಕ್ ಆಫರಿಂಗು ಅಂತ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಂಪನಿ ಇದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದು ಕಂಪನಿ ಎ. ಈ ಕಂಪನಿ ಫಸ್ಟ್ ಟೈಮ್ ತಾನು ಶೇರ್ ಮಾರೋಕ್ಕೆ ಹೋಗ್ತಾನೆ. ಶೇರ್ ಮಾರೋಕ್ಕೆ ಯಾಕೆ ಹೋಗ್ತಾರೆ ಯಾರು? ತನಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ದುಡ್ಡಿನ ಅವಶ್ಯಕತೆ ಯಾಕೆ ಇರುತ್ತೆ? ತನ್ನ ಬಿಸ್ನೆಸ್ ಇನ್ನಷ್ಟು ದೊಡ್ಡದಾಗಿ ಮಾಡಬೇಕು. ಸೊ ಅದಕ್ಕೆ ದುಡ್ಡಿನ ಅವಶ್ಯಕತೆ ಬಿದ್ದಾಗ ಈ ವ್ಯಕ್ತಿ ಏನು ಮಾಡ್ತಾನೆ, ಸೆಬಿ ಹತ್ತಿರ ಬಂದು ಶೇರ್ ಮಾರ್ಕೆಟಲ್ಲಿ ಸೆಬಿ ಹತ್ತಿರ ಬಂದು ಏನು ಮಾಡ್ತಾರೆ, ಇವರು ತಮ್ಮ ಶೇರುಗಳನ್ನು ಮಾರ್ತಾರೆ.
ಈ ಕಂಪನಿದು ಅತಿ ಚಿಕ್ಕ ಶೇರ್ಗಳನ್ನಾಗಿ ಮಾಡಿ ಒಂದೊಂದು ಶೇರ್ ಲೈಕ್ 10 ಶೇರ್ಗಳನ್ನು ಮಾರಕ್ಕೆ ಬಂದಾಗ ಫಸ್ಟ್ ಟೈಮ್ ಏನು ಶೇರ್ ಮಾರಕ್ಕೆ ಬರ್ತಾರೆ ಆ ಪ್ರಾಸೆಸ್ಸೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅಂದರೆ ಇನಿಷಿಯಲ್ ಅಂದ್ರೇನು, ಮೊದಲಿನ. ಪಬ್ಲಿಕ್ ಅಂದ್ರೇನು, ಜನರಿಗೆ ಆಫರ್ ಮಾಡ್ತಾ ಇದ್ದಾರೆ. ಏನು ಆಫರ್ ಮಾಡ್ತಾ ಇದ್ದಾರೆ? ಶೇರ್ಗಳನ್ನು. ಇದು ಇನಿಷಿಯಲ್ ಪಬ್ಲಿಕ್ ಆಫರಿಂಗು. ಸೊ ಇದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆದಮೇಲೆ ನೆಕ್ಸ್ಟ್ ಬರ್ತಾ ಇನ್ ಫ್ಯೂಚರ್ ಇವ್ರದ್ದು ಬಿಸ್ನೆಸ್ ಇನ್ನೂ ದೊಡ್ಡದಾಯಿತು. ಆ ವ್ಯಕ್ತಿಗೇನಾದರೂ ಅನ್ನೋ ವ್ಯಕ್ತಿಗೇನಾದರೂ ಇನ್ನೂ ಜಾಸ್ತಿ ಗ್ರೋ ಮಾಡಬೇಕು, ಇನ್ನೂ ಜಾಸ್ತಿ ಗ್ರೋತ್ ಮಾಡಬೇಕು, ತನ್ನ ಬಿಸ್ನೆಸ್ ಅಂತ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನಿಸ್ತಂದರೆ ತಿರ್ಗಾ ಇದು SEBI ಹತ್ರ ಬಂದು ಏನು ಮಾಡ್ತಾರೆ, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಏನು ಮಾಡ್ಕೊತಾರೆ ರಿಕ್ವೆಸ್ಟು? ಇನ್ನೂ ನಾವು ಶೇರ್ ಮಾರಬೇಕು ಜನರಿಗೆ ಮಾರ್ಕೆಟಲ್ಲಿ ಅಂತ ಹೇಳಿದಾಗ ಸೆಕೆಂಡ್ ಟೈಮ್ ಶೇರ್ ಏನಾದರೂ ಮಾಡಿದರೆ ಅದು ಫಾಲೋ ಆನ್ ಪಬ್ಲಿಕ್ ಆಫರ್. ಅಂದರೆ ಇನಿಷಿಯಲ್ ಪಬ್ಲಿಕ್ಗೆ ಆದಮೇಲೆ ಸೆಕೆಂಡ್ ಟೈಮ್ ಬರೋದು ಫಾಲೋ ಆನ್ ಪಬ್ಲಿಕ್ ಆಫರ್. ನೆಕ್ಸ್ಟ್ ಇತ್ತೀಚೆಗೆ ನಾನು ಹೇಳಿದ್ದೆ ಆವಾಗಲೇ, ಇದೊಂದು ಇತ್ತೀಚೆಗೆ ಚೆನ್ನೈ ಬಂದರಿನಲ್ಲಿ ಆರಂಭಿಸಲಾದ ಕರಾವಳಿ ಸಂಶೋಧನಾ ವೆಸಲ್ ಹೆಸರು ರಿಸರ್ಚ್ ವೆಸಲ್ ಯಾವುದು? ಸಾಗರ್ ಅನ್ವೇಷಕ್. ನೋಡಿ ಎಷ್ಟು ದೊಡ್ಡದಿದೆ ಇದು. ಇದರಲ್ಲಿ ಸಾಗರದಲ್ಲಿ ರಿಸರ್ಚ್ ಮಾಡಲು ಏನೆಲ್ಲ ಫೆಸಿಲಿಟೀಸ್ ಬೇಕು ಎಲ್ಲ ಫೆಸಿಲಿಟೀಸು ಇರುತ್ತೆ. ಲೈಕ್ ಸಾಗರದಲ್ಲಿ ನೀವು ಆಳವರೆಗೆ 5-6 ಕಿಲೋಮೀಟರ್ವರೆಗೂ ಹೋಗಿ ನೀವೇನು ಮಾಡೋದು, ರಿಸರ್ಚ್ ಕಂಡಕ್ಟ್ ಮಾಡಬಹುದು. ಸೊ ಆ 6 ಕಿಲೋಮೀಟರ್ ಒಳಗೆ ಹೋಗಿ ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು, ಲ್ಯಾಬು, ಡಿವೈಸಸ್ಸು, ಇನ್ಸ್ಟ್ರೂಮೆಂಟ್ಸು ಅವೆಲ್ಲ ಕೂಡ ಇದರಲ್ಲಿ ಸೆಟ್ ಆಗಿರುತ್ತೆ. ಇದು ಸಾಗರ್ ಅನ್ವೇಷಕ್ ರಿಸರ್ಚ್ ವೆಸಲ್. ಅವಲೋಕನ್ ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಮಾಡಿದಂಥ ಸ್ಕೀಮು ನಿಮಗೆ ಇವಾಗಲೇ ಹೇಳಿದೆ ನಾನು. ಸೊ ದುಡ್ಡಿನ ಕಂಟ್ರೋಲ್ ಹೊಂದೋದಕ್ಕೋಸ್ಕರ ಇದನ್ನು ಲಾಂಚ್ ಮಾಡಲಾಯಿತು. ನೆಕ್ಸ್ಟು ಕಾಜಾ ಕಲ್ಲಾಸ್ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಎಸ್ತೋನಿಯಾ. ಸೊ ಫಿನ್ಲ್ಯಾಂಡ್ನಲ್ಲಿ ಸಾನಾ ಮರಿನೋ ಫಿನ್ಲ್ಯಾಂಡ್ನ ಅತಿ ಕಿರಿಯ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅವರು. ಓಕೆ, ಅದಾದಮೇಲೆ ನೆಕ್ಸ್ಟು DRDO ವತಿಯಿಂದ CRPFಗೆ ನೀಡಿದ ಮೊಬೈಲ್ ಬೈಕ್ ಹೆಸರು? ರೈಟ್ ಆನ್ಸರು ರಕ್ಷಿತಾ. ಏನಿದು ನೋಡಿ, ಈ CRPFದವರು ಅತಿ ಹೆಚ್ಚು ರಿಸ್ಕಲ್ಲಿ ಯಾವಾಗಿರ್ತಾರೆ ಅಂದರೆ ಇವರು ಛತ್ತೀಸ್ಗಢನ ನಕ್ಸಲೇಟ್ ಏರಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ. ಸೊ ಆ ನಕ್ಸಲೇಟ್ ಏರಿಯಾ ಹೆಂಗಿರ್ತಾವಂದರೆ, ಸೊ ನೀವು ನೋಡಿರ್ಬೋದು ನಕ್ಸಲೇಟ್ ಏರಿಯಾದಲ್ಲಿ ಎಲ್ಲ ಕಡೆ ಈ ಥರ ಗಿಡ ಮರಗಳಿಂದ ಕೂಡಿದಂಥ ಕಾಡುಗಳೇ ಇರ್ತವೆ. ಸೊ ಆ ಕಾಡುಗಳಲ್ಲಿ ಅತಿ ದೊಡ್ಡ ವೆಹಿಕಲ್ಗಳು, ಟೆಂಪೋಗಳು, ಅತಿ ದೊಡ್ಡ ಆ್ಯಂಬುಲೆನ್ಸ್ಗಳು ಹೋಗೋಕ್ಕಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಈ 2 ವೀಲರ್ಗಳು ಅತಿ ಸೂಕ್ತ. ಸೊ ಈ 2 ವೀಲರ್ಗಳು ಏನು ಪ್ರೊವೈಡ್ ಮಾಡ್ತಾವೆ ಅಂದರೆ, ಹಿಂದೆ ಒಂದು ಸೀಟ್ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಯಾವುದೇ ವ್ಯಕ್ತಿ ಏನು ಮಾಡ್ಬೋದು, ಎನ್ಕೌಂಟರಲ್ಲಿ ಈ ಥರ ಏನಾದರೂ ಗಾಯ ಆಗಿದ್ದರೆ ಆ ವ್ಯಕ್ತಿಗೆ ಹೋರಾಡ್ತಾ ಇರಬೇಕಾದ್ರೆ ಇವರಿಗೆ ಏನಾದರೂ ಗಾಯ ಆದರೆ ಇವರಿಗೆ ಇಮ್ಮಿಡಿಯೇಟಾಗಿ ಫಸ್ಟ್ ಏಡ್ ಕೊಟ್ಟು ಇಲ್ಲೊಂದು ಸೀಟ್ ಇರುತ್ತೆ, ಆ ಸೀಟ್ ಪ್ರೊವೈಡ್ ಮಾಡಿದ ಮೇಲೆ ಮಲಗಿಸಿ ಅವರಿಗೆ ಬೇರೆ ಹೈಯರ್ ಮೆಡಿಕಲ್ ಫೆಸಿಲಿಟಿಗೋಸ್ಕರ ಅವರಿಗೆ ಈ ಬೈಕ್ ಮೇಲೆ ಕರ್ಕೊಂಡು ಹೋಗಬಹುದು ಬೇರೆ ಕಡೆ. ನೋಡ್ಬೋದು ಇವರಿಗೆ ಒಂದು ಹೆಲ್ಮೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಈ ಸೀಟು ಸ್ಟ್ರೆಚೇಬಲ್ ಇರುತ್ತೆ. ಸೊ ಇದು ಇಮಿಡಿಯೇಟಾಗಿ ಇಂಥ ಯಾವುದು ಕಾಡಿರುವಂಥ ಪ್ರದೇಶಗಳಲ್ಲಿ ಇದು ಅತಿ ಹೆಲ್ಪ್ ಆಗುತ್ತೆ. ಹೆಸರೇನು? ರಕ್ಷಿತಾ. ನೆಕ್ಸ್ಟು ಭಾರತದ ಅತಿ ಉದ್ದವಾದ ಸ್ಟೀಲ್ ಸೇತುವೆ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ? ಸ್ಟೀಲ್ ಆರ್ಕ್ ಸೇತುವೆ. ಆರ್ಕ್ ಥರ ಇದೆಯಲ್ಲ ಶೇಪ್, ಹಾಗಾಗಿ ಸ್ಟೀಲ್ ಆರ್ಕ್ ಇದು ನಿರ್ಮಾಣ ಆಗ್ತಾಯಿದ್ದು ಮಣಿಪುರ್